ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋಟ್. ನಾನು ನಯನ. ಇವತ್ತು ಇನ್ನೊಂದು ಪಿಕಪ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಹಾಗೆ ನೀವೆಲ್ಲರೂ ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಹೆಲ್ದಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಿಮ್ಮ ಮುಂದೆ ಇನ್ನೊಂದು ಪಿಕಪ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಜೀವನದ ಪಯಣ ಹೇಗಿದೆ, ಯುವರ್ ಲೈಫ್ ಜರ್ನಿ ಅನ್ನೋದು ಹೇಗಿದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಬನ್ನಿ ಮೊದಲು ಕಾರ್ಡನ್ನು ಶಫಲ್ ಮಾಡೋಣ. ಹಾಗೆ ಇದೊಂದು ಜನರಲ್ ರೀಡಿಂಗ್, ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನ ಮಾತ್ರ ತೊಗೊಳ್ಳಿ, ಮಿಕ್ಕಿದ್ದನ್ನು ಬೇರೆಯವ್ರಿಗೆ ಬಿಟ್ಬಿಡಿ. ಹಾಗೆ ಇದು ಟೈಮ್ಲೆಸ್ ರೀಡಿಂಗ್, ನೀವು ಯಾವಾಗ ಬೇಕಾದರೂ ಈ ರೀಡಿಂಗ್ನ ನೋಡ್ಬೋದು. ಸೊ ಬನ್ನಿ ಮೊದಲು ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಗೈಡಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಆಪ್ಷನ್ ನಂಬರ್ 1 and 2. ಓಕೆ, ಆಪ್ಷನ್ ನಂಬರ್ 1 ಅಲ್ಲಿದೆ ದ 5th ಹೌಸ್. ಆಪ್ಷನ್ ನಂಬರ್ 2ರಲ್ಲಿದೆ ಮರ್ಕ್ಯೂರಿ. ಓಕೆ, ಆಪ್ಷನ್ ನಂಬರ್ 3ರಲ್ಲಿದೆ ಯುರೇನಿಯಸ್. ಓಕೆ, ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಆಪ್ಷನ್ ನಂಬರ್ 1 ಅಲ್ಲಿದೆ ದ 5th ಹೌಸ್. ಆಪ್ಷನ್ ನಂಬರ್ 2ರಲ್ಲಿದೆ ಮರ್ಕ್ಯೂರಿ. ಆಪ್ಷನ್ ನಂಬರ್ 3ರಲ್ಲಿದೆ ಯುರೇನಿಯಸ್. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ ನೀವು ಚೂಸ್ ಮಾಡ್ಬೋದು. ಯಾವ ಒಂದು ಕಾರ್ಡ್ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು. ಓಕೆ, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಆಪ್ಷನ್ ನಂಬರ್ 1, ಯಾರು ದ 5th ಹೌಸನ್ನು ಚೂಸ್ ಮಾಡಿದ್ದೀರಾ ಇದನ್ನು ನೋಡಿದರೆ ನಿಮ್ಗೆ ಗೊತ್ತಾಗಬಹುದು ಈ ಕಾರ್ಡ್ ಮೀನಿಂಗ್ ಏನಿದೆ ಅನ್ನೋದು. ಈ ಕಾರ್ಡ್ ಏನು ಹೇಳುತ್ತೆ ಗೊತ್ತಾ, ಇವಾಗ ನಿಮ್ಮ ಲೈಫ್ ಜರ್ನಿ, ಇವಾಗ ನಿಮ್ಮ ಲೈಫ್ ಪಯಣ ಏನಿದೆ ನೋಡಿ, ಜೀವನದ ಪಯಣ ಏನಿದೆ ನೋಡಿ, ಅಲ್ಲಿ ನಿಮಗೆ ಈ ಕಾರ್ಡ್ ಏನು ಅಡ್ವೈಸ್ ಮಾಡ್ತಾ ಇದೆ ಅಂತಂದರೆ, ನಿಮಗೆ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಯಾವುದು ನಿಮ್ಮನ್ನು ಪ್ರೌಡ್ ಮಾಡುತ್ತೆ, ಯಾವೊಂದು ಮೂಮೆಂಟ್ ನಿಮ್ಮನ್ನು ಪ್ರೌಡ್ ಮಾಡುತ್ತೆ, ಯಾವೊಂದು ಮೂಮೆಂಟ್ ನಿಮ್ಮನ್ನು ಸ್ಪೆಷಲ್ ಮಾಡಿಸುತ್ತೆ, ಸೊ ಅದರ ಮೇಲೆ ಅರಿವನ್ನು ತರೋದಕ್ಕೆ ಹೇಳ್ತಾ ಇದೆ ಈ ಕಾರ್ಡ್. ಅಂದರೆ ಎಲ್ಲಿ ನಿಮಗೆ ಫನ್ ಮಾಡೋದಕ್ಕೆ ಸಿಗುತ್ತೆ, ಎಲ್ಲಿ ನಿಮಗೆ ಎಂಜಾಯ್ ಮಾಡೋದಕ್ಕೆ ಸಿಗುತ್ತೆ ಅನ್ನೋದು. ಯಾವೊಂದು ಹಾಬಿನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ಯಾವೊಂದು ಹಾಬಿ ಇದೆ ಅದನ್ನ ನೀವು ತುಂಬ ಫನ್ ಆಗಿ ತಗೊಳ್ತಾ ಇದ್ದೀರಾ ಅಂತ. ಓಕೆ, ಹಾಗೆ ಇದು ರೊಮ್ಯಾಂಟಿಕ್ ಕಪಲ್ ಬಗ್ಗೆ ಕೂಡ ತಿಳಿಸುತ್ತೆ, ರೊಮ್ಯಾನ್ಸ್ ಬಗ್ಗೆ ಕೂಡ ತಿಳಿಸುತ್ತೆ ಈ ಕಾರ್ಡ್, ಲವ್ ಅಫೇರ್ಸ್ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ಇಲ್ಲಿ ಮಕ್ಕಳು ಇದ್ದಾರೆ ನೋಡ್ತಾ ಇದ್ರೆ, ಚಿಲ್ಡ್ರನ್ ಬಗ್ಗೆ ಕೂಡ ಇಲ್ಲಿ ತಿಳಿಸ್ತಾ ಇದೆ. ಸೊ ಮಕ್ಕಳು ಹೇಗಿರ್ತಾರೆ ಅಂತಂದರೆ, ಆಪ್ಷನ್ ನಂಬರ್ 1, ನಾವು ಅವ್ರ ಜೊತೆ ಆಟ ಆಡಿದಾಗ ಮಕ್ಕಳು ನಮಗೆ ನಮ್ಮ ಚೈಲ್ಡ್ನೆಸ್, ನಮ್ಮ ಇನ್ನರ್ ಚೈಲ್ಡನ್ನು ಇನ್ನರ್ ಚೈಲ್ಡ್ಗೆ ಕನೆಕ್ಟ್ ಮಾಡ್ತಾರೆ. ನಾವು ಮಕ್ಕಳ ಜೊತೆ ನಾವೆಷ್ಟು ಆಟ ಆಡ್ತೀವಿ, ಅವ್ರ ಜೊತೆ ಎಷ್ಟು ನಾವು ಸಮಯನ ಕಳಿತೀವಿ ನೋಡಿ, ಅವರು ನಮ್ಮನ್ನು ಫೀಲ್ ಮಾಡಿಸ್ತಾರೆ. ಏನು ಅಂತಂದರೆ, ನಾವು ತುಂಬ ಯಂಗ್ ಇದ್ದೀವಿ ಆ್ಯಂಡ್ ಡಿಲೈಟ್ಫುಲ್ ಆಗಿದ್ದೀವಿ ಅನ್ನೋದು. ಓಕೆ, ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆಪ್ಷನ್ ನಂಬರ್ 1, ಯಾವುದಾದ್ರೂ ಸ್ಪೋರ್ಟ್ಸ್ ಇದ್ದರೆ ಅದರಲ್ಲಿ ನೀವು ನಿಮಗೆ ಜಾಯಿನ್ ಆಗಬೇಕು ಅಂತ ಇದ್ದರೆ, ಏನಾದರೂ ಸ್ಪೋರ್ಟ್ಸ್, ಸೊ ಗೋ ಫಾರ್ ಇಟ್, ಅದನ್ನ ಕ್ರಿಯೇಟ್ ಮಾಡಿ. ಇನ್ನೊಂದು ಸಲ ನಿಮ್ಮ ಮಕ್ಕಳು ನಮ್ಮನ್ನು ಹಾರ್ಟ್ ಒಳಗೆ ತುಂಬ ಯಂಗ್ ಮಾಡಿಸ್ತಾರೆ. ಅಂತಂದರೆ ನಮ್ಗೆ ಅನ್ಸುತ್ತೆ ನೋಡಿ, ನಾವು ಯಂಗ್ ಇರಬೇಕಾದ್ರೆ ಹೀಗೆ ಮಾಡಬೇಕಿತ್ತು ಅಂತ ಸೊ ಅವರು ನಮ್ಮನ್ನು ಲವಲವಿಕೆಯನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾರೇನು, ಜೀವನದಲ್ಲಿ ಯಾವ ಥರ ಲವಲವಿಕೆಯಾಗಿರಬೇಕು, ಜೀವನವನ್ನು ಯಾವ ಥರ ತೊಗೊಳ್ಬೇಕು. ಬಿಕಾಸ್ ಮಕ್ಕಳು ಯಾವಾಗಲೂ ನಾಳೆ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅವರು ಇವತ್ತು ಏನಿದೆ ಅದನ್ನ ಮಾತ್ರ ಯೋಚನೆ ಮಾಡ್ತಾರೆ. ಆ್ಯಂಡ್ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಆ್ಯಂಡ್ ಪ್ರೆಸೆಂಟ್ ಮೂಮೆಂಟಲ್ಲಿ ಅವ್ರು ಇರ್ತಾರೆ ಕೂಡ, ರೈಟ್. ಸೊ ಇಲ್ಲಿ ನನಗೆ 2 of Cups ಎನರ್ಜಿ ಕೂಡ ಸಿಗ್ತಾ ಇದೆ, ಆಪ್ಷನ್ ನಂಬರ್ 1. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸ್ನಲ್ ಪವರ್ ಆ್ಯಂಡ್ ಪೊಟೆನ್ಷಿಯಲ್ ಬಗ್ಗೆ ತಿಳಿಸುತ್ತೆ. ಹಾಗೆ ಇದು ಸೇಕ್ರಲ್ ಚಕ್ರದ ಬಗ್ಗೆ ತಿಳಿಸುತ್ತೆ. ಕ್ರಿಯೇಟಿವಿಟಿ ಯಾವಾಗಲೂ ಸೇಕ್ರಲ್ ಚಕ್ರದ ಬಗ್ಗೆ ತಿಳಿಸುತ್ತೆ. ಸೊ ಕ್ರಿಯೇಟ್ ನೀವು ಮಾಡಬೇಕಾಗುತ್ತೆ, ಆಪ್ಷನ್ ನಂಬರ್ 1, ಕ್ರಿಯೇಟ್. ಬಿಕಾಸ್ ಇವಾಗ ನಿಮ್ಮ ಲೈಫ್ ಜರ್ನಿಯಲ್ಲಿ ತುಂಬ ನಿಮ್ಮ ಲೈಫ್ ಇವಾಗ ಜೀವನ ಪಯಣ ಹೇಗಿದೆ ನೋಡಿ, ನಿಮ್ಗೆ ಅನಿಸ್ಬೋದು ತುಂಬ ಕಹಿ ಇದೆ, ಎಲ್ಲೂ ಸಿಹಿ ಇಲ್ಲ ಅಂತ ಅನ್ನಿಸ್ತಾ ಇದ್ದರೆ, ಅದನ್ನು ನೀವು ಮಾಡಬೇಕು, ಕ್ರಿಯೇಟ್ ನೀವು ಮಾಡಬೇಕು, ರೈಟ್. ಸೊ ಈ ಒಂದು ಲೈಫ್ ಏರಿಯಾನ ನೀವು ಆ್ಯಕ್ಟಿವ್ ಹೇಗೆ ಮಾಡಬಹುದು ಅಂತಂದರೆ, ಆಪ್ಷನ್ ನಂಬರ್ 1, ಯಾರಿಂದ ನೀವು ಡಿಸ್ಕನೆಕ್ಟ್ ಆಗಿದ್ರೆ ನೋಡಿ ಅವರನ್ನು ಕನೆಕ್ಟ್ ಮಾಡುವ ಮೂಲಕ. ಲೈಕ್ ಇದು ನಾನು ನಿಮ್ಮ ಎಕ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ. ಸೊ ನೀವು ನಿಮ್ಮ ತಂದೆ ತಾಯಿಯಿಂದ ತುಂಬ ದೂರ ಇದ್ದೀರಿ ಅಂತ ಇಟ್ಕೊಳ್ಳೋಣ, ಒಂದು ಡೇ ಡಿಸೈಡ್ ಮಾಡಿ ಅವರನ್ನು ಹೋಗಿ ಮೀಟ್ ಮಾಡಿ.
ಏನೋ ಆಗುತ್ತೆ ಅಂತಂದರೆ ಮೀಟ್ ಮಾಡಿ. ಇಲ್ಲಾಂದರೆ ಯಾವ ಜನರು ನಿಮ್ಮನ್ನು ತುಂಬ ಸ್ಪೆಷಲ್ ಫೀಲ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಯಾವ ಒಂದು ಕ್ರಿಯೇಟಿವಿಟಿ ನಿಮ್ಮನ್ನು ತುಂಬ ಸ್ಪೆಷಲ್ ಫೀಲ್ ಮಾಡ್ತಾ ಇದೆ, ಸೊ ಅಂಥ ಜನರ ಜೊತೆ ಸಂಘನ ಕ್ರಿಯೇಟ್ ಮಾಡಿ. ಓಕೆ, ಈ ಒಂದು ಕಾರ್ಡ್ ಇನ್ಸ್ಪಿರೇಷನ್. ಸೊ ಇನ್ಸ್ಪಿರೇಷನ್ ಇಲ್ಲ, ನಾನು ಡಿಮೋಟಿವೇಟ್ ಆಗಿದ್ದೀನಿ ಅಂತಂದರೆ ಯಾವುದು ನಿಮಗೆ ಇನ್ಸ್ಪೈರ್ ಕೊಡುತ್ತೆ, ಯಾವುದು ನಿಮಗೆ ಎಕ್ಸೈಟ್ಮೆಂಟ್ ತಗೊಂಡು ಬರುತ್ತೆ ಅಂಥ ಜನರ ಜೊತೆ ಕನೆಕ್ಟ್ ಆಗಿ, ಅಂತಹ ಎನರ್ಜಿ ಜೊತೆ ಕನೆಕ್ಟ್ ಆಗಿ, ಡಿವೈನ್ ಫೋರ್ಸ್ ಜೊತೆ ಕೂಡ ನೀವು ಕನೆಕ್ಟ್ ಆಗಬಹುದು. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹ್ಯಾಪಿನೆಸ್ನ ಚೂಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಆಪ್ಷನ್ ನಂಬರ್ 1. ಸೊ ಈ 5th ಹೌಸ್ ಹ್ಯಾಪಿನೆಸ್ ಬಗ್ಗೆ ತಿಳಿಸುತ್ತೆ. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು, ಅದೊಂದಿದ್ರೆ ಸಾಕು. ಓಕೆ, ನಿಮಗೆ ನಿಮ್ಮ ಮೇಲೆ ನೀವು ಯಾವ್ದು ಕೆಲಸ ಮಾಡ್ತೀರ ನೋಡಿ ಅದರಲ್ಲಿ ನಿಮಗೆ ವಿಶ್ವಾಸ ಇರಬೇಕು. ಓಕೆ, ಆ್ಯಂಡ್ ಇದು ಸೆಲ್ಫ್ ಲವ್ ಬಗ್ಗೆ, ಲವ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಜಾಯ್, ಪ್ಯಾಷನ್ ಅದನ್ನು ಬೇರೆಯವ್ರ ಜೊತೆ ಹಂಚಿ ರಿಲೀಸ್ ಮಾಡಿ, ಅದನ್ನ ಬರೀ ನಿಮ್ಮೊಳಗನೆ ಇಟ್ಕೊಂಡಿರಬೇಡಿ. ಓಕೆ, ಏನಾದರೂ ಜಾಯ್ ಮಾಡೋದಿದೆ, ನಿಮ್ಗೇನಾದರೂ ಲಿಟಲ್ ಪಾರ್ಟಿ ಕೊಡಬೇಕು ಅಂತ ಇದ್ದರೆ, ಎಸ್ ನನ್ನ ಈ ಒಂದು ಅಚೀವ್ಮೆಂಟಿಗೆ ನಾನೊಂದು ಸಣ್ಣ ಪಾರ್ಟಿ ಅರೇಂಜ್ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ಹೇಳ್ತಾರೆ ಯು ಆರ್ ಪ್ರೌಡ್ ಆಫ್, ಕ್ರಿಯೇಟ್ ಥಿಂಗ್ಸ್ ಯು ಆರ್ ಪ್ರೌಡ್ ಆಫ್. ನೀವು ಯಾವ ವಸ್ತುವಿನ ಕ್ರಿಯೇಟ್ ಮಾಡ್ತಾ ಇದ್ರೆ ಅದರ ಮೇಲೆ ಪ್ರೌಡ್ ಇರಲಿ ನಿಮಗೆ. ಓಕೆ, ಆ್ಯಂಡ್ ನಿಮಗೆ ಚಾನಲ್ಡ್ ಮೆಸೇಜ್ ಇತ್ತು, ಅದು ಕೂಡ ಆಪ್ಷನ್ ನಂಬರ್ 1ಗೆ ಇದೇ ಥರ ಇದೆ. ನಾನು ಕೊನೆಯದಾಗಿ ನಿಮಗೆ ಅದರ ಬಗ್ಗೆ ಮಾತಾಡ್ತೀನಿ. ಓಕೆ, ಸೊ ಬನ್ನಿ ಇವಾಗ ಕಾರ್ಡನ್ನು ಶಫಲ್ ಮಾಡೋಣ, ನೋಡೋಣ ನಿಮ್ಮ ಲೈಫ್ ಪಯಣ ಹೇಗಿದೆ ಅಂತ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 1, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗೈಡಿಂಗ್ ಮೀ ಫಾರ್ ಆಪ್ಷನ್ ನಂಬರ್ 1. ಓಕೆ, ಇಲ್ಲಿ 10 of Wands ಇದೆ. ಓಕೆ, King of Wands. ಓಕೆ, Eight of Pentacles, 6 of Pentacles, 3 of Swords, 5 of Cups. ಓಕೆ, ಸೊ ಒಂದ್ಸಲ ಸರಿಯಾಗಿ ಇಡ್ತೀನಿ, ನಿಮ್ಗೆ ಎಲ್ಲ ಕಾರ್ಡ್ಗಳು ಕರೆಕ್ಟಾಗಿ ಕಾಣಬೇಕು ಅಂತ. ಆಪ್ಷನ್ ನಂಬರ್ 1 ಇವಾಗ ಸರಿಯಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಆಪ್ಷನ್ ನಂಬರ್ 1 ನೀವು ಹೇಗೆ ಅಂತಂದರೆ ಬರೀ ನೀವೇ ಮುಂದೆ ಹೋಗೋದಲ್ಲ, ಹಿಂದೆ ಇರುವ ಜನರನ್ನು ಕೂಡ ಮುಂದೆ ತೊಗೊಂಡು ಹೋಗಬೇಕು ಅನ್ನೋ ತುಂಬ ಆಸೆ ಇದೆ ನಿಮಗೆ. ನೀವು ಅಂತಹ ವ್ಯಕ್ತಿಗಳು, ಬರೀ ನೀವು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇಲ್ಲ, ನಿಮ್ಮ ಮಕ್ಕಳ ಬಗ್ಗೆ ಇರ್ಬೋದು, ಫ್ಯಾಮಿಲಿ ಬಗ್ಗೆ ಇರಬಹುದು, ವರ್ಲ್ಡ್ ಬಗ್ಗೆ ಕೂಡ ಇರಬಹುದು, ನೀವು ಯೋಚನೆ ಮಾಡ್ತಾ ಇರಬಹುದು. ಓಕೆ, ಏನು ಅಂತಂದರೆ ನಾನು ವರ್ಲ್ಡಿಗೆ ಈ ಥರ ಮಾಡಬೇಕು, ಇಲ್ಲಾಂದರೆ ಜನರಿಗೆ ನಾನು ಈ ಥರ ಸಹಾಯ ಮಾಡಬೇಕು. ಬಿಕಾಸ್ ನಿಮ್ಮಲ್ಲಿ ಆ ಎಲ್ಲ ಭಾವನೆಗಳಿದೇನೋ, ಜನರಿಗೆ ಸಹಾಯ ಮಾಡುವಂಥದ್ದು, ಜನರಿಗೆ ಹೆಲ್ಪ್ ಮಾಡುವಂಥದ್ದು. ಓಕೆ, ಬಟ್ ಆಪ್ಷನ್ ನಂಬರ್ 1 ನಿಮ್ಮನ್ನು ನೀವು ಎಲ್ಲಿ ಕಳೆದುಕೊಂಡಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ಎಲ್ಲಿ ಕಳೆದುಕೊಂಡಿದ್ದೀರಾ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಆಪ್ಷನ್ ನಂಬರ್ 1 ಜೀವನದಲ್ಲಿ ಇನ್ಸ್ಪಿರೇಷನ್, ಸ್ಫೂರ್ತಿ ನಮಗೆ ಯಾವುದು ಕೊಡುತ್ತೆ ನೋಡಿ, ಅದರ ಜೊತೆ ಕನೆಕ್ಟ್ ಆದರೆ ತುಂಬ ಒಳ್ಳೆಯದು. ಬಿಕಾಸ್ ದ 5th ಹೌಸ್, ದ ಕಿಂಗ್ ಆಫ್ ವಾನ್ಸ್ ಅದನ್ನೇ ತಿಳಿಸುತ್ತೆ ಇಲ್ಲಿ. ಕಿಂಗ್ ಆಫ್ ವಾನ್ಸ್ ಹಾಗೇನೆ, ಏನು ಅಂತಂದರೆ ಅವನು ಬರೀ ಅವನೇ ಮುಂದೆ ಹೋಗೋದಲ್ಲ, ಅವನು ಬೇರೆಯವ್ರನ್ನು ಕೂಡ ಮುಂದೆ ತೊಗೊಂಡು ಹೋಗ್ತಾನೆ. ನಿಮ್ಮಲ್ಲಿರುವ ಭಾವನೆ ಕೂಡ ಅದೇ ಥರ ಇರಬಹುದು. ಬರೀ ನಾನು ಮುಂದೆ ಹೋಗೋದಲ್ಲ, ನನ್ನ ಹಿಂದೆ ಯಾರಿದ್ದಾರೆ, ಯಾರು ನನಗಿಂತ ತುಂಬ ಕೆಳಗಿದ್ದಾರೆ ಅವರನ್ನು ಕೂಡ ನಾನು ಇನ್ಸ್ಪೈರ್ ಮಾಡಬೇಕು, ಅವರು ಕೂಡ ಮುಂದೆ ಹೋಗಬೇಕು ಅನ್ನೋದು. ನೀವು ತುಂಬ ಸೋಷಲ್ ಪರ್ಸನ್ ಆಗಿರಬಹುದು, ನೀವು ಜನರ ಜೊತೆ ಹೆಚ್ಚು ಬೆರೀತೀರಾ, ಆ್ಯಂಡ್ ಇನ್ನೊಂದೇನು ಅಂತಂದರೆ ಜನರ ಕಷ್ಟಗಳನ್ನು ನೀವು ಕೇಳ್ತೀರಾ, ಬಟ್ ನಿಮ್ಮ ಕಷ್ಟನ ಕೇಳೋರು ಯಾರಿದ್ದಾರೆ? ನಿಮ್ಗೆ ಅನಿಸುತ್ತೆ ಇವಾಗ ಎಲ್ಲರ ಕಷ್ಟನ ನಾನು ಕೇಳ್ತೀನಿ, ಬಟ್ ನನ್ನ ಕಷ್ಟ ಕೇಳುವವರು ಯಾರೂ ಇಲ್ಲ ಅಂತ ಇವಾಗ ನಿಮಗೆ ಅನಿಸ್ಬಹುದು. ಆಪ್ಷನ್ ನಂಬರ್ 1 ಏನಕ್ಕೆ ಅಂತಂದರೆ ನೀವು ತುಂಬ ಜನರಿಗೆ ಹೆಲ್ಪ್ ಮಾಡಿರಬಹುದು, ಇಲ್ಲಾಂದರೆ ನೀವು ತುಂಬ ಜನರ ಕಷ್ಟನ ನೀವು ಕೇಳಿರಬಹುದು, ನಿಮಗೆ ಮೋಸ ಆಗಿರಬಹುದು.
ಮೋಸ ಅಂದ ತಕ್ಷಣ ಅದು ಕದಿಯೋದು ಅಂತ ಅಲ್ಲ. ಮೋಸ ಅಂದ ತಕ್ಷಣ ಹೇಗೆ ಅಂತಂದರೆ, ನೀವು ಅವರಿಂದ ಎಕ್ಸ್ಪೆಕ್ಟ್ ಮಾಡಿರಬಹುದು ಇವರು ನನಗೆ ಸಹಾಯ ಮಾಡಬಹುದು, ಫೈನಾನ್ಷಿಯಲಿ ಇಲ್ಲದಿದ್ದರೂ ಇವರು ನನಗೆ ಎಮೋಷ್ನಲಿ ಇಲ್ಲ ಅಂದರೆ ಫಿಸಿಕಲಿ ಕೂಡ ನನಗೆ ಹೆಲ್ಪ್ ಮಾಡಬಹುದು ಅಂತ ನೀವು ಅಂದ್ಕೊಂಡಿದ್ರಿ. ಬಟ್ ಆ ನಿಮ್ಮ ಅಂದ್ಕೊಂಡದ್ರಲ್ಲಿ ಏನಿದೆ ನೋಡಿ, ಅದಕ್ಕೆ ಅದು ಆಗಿಲ್ಲ, ಯಾವುದೂ ಆಗಿಲ್ಲ ನೀವು ಅಂದ್ಕೊಂಡಿರೋದು. ಸ್ಪೆಷಲಿ ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ತುಂಬಾ ನೋವು ಉಂಟಾಗಿರಬಹುದು. ಇವಾಗ ನಿಮ್ಮೊಂದು ಲೈಫ್ ಜರ್ನಿ, ಲೈಫ್ ಪಯಣ ಏನಿದೆ ನೋಡಿ, ಇದರಲ್ಲಿ ನಿಮಗೆ ಫ್ಯಾಮಿಲಿಯಿಂದ ನಿಮಗೆ ಹೆಚ್ಚು ಮೋಸ ಆಗಿರಬಹುದು, ಫ್ಯಾಮಿಲಿಯಿಂದ ಆಗಿರಬಹುದು. ಬಟ್ ನಾನು ಪಾರ್ಟ್ನರಿಂದ ಹೇಳ್ತಾ ಇಲ್ಲ, ಫ್ಯಾಮಿಲಿಯಿಂದ. ಬಟ್ ಪಾರ್ಟ್ನರ್ ಇಲ್ಲಿ ನಿಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆಪ್ಷನ್ ನಂಬರ್ 1, ನಿಮ್ಮ ಪಾರ್ಟ್ನರ್. ಇನ್ನು ಯಾರು ಅನಿಸ್ಬಹುದು ನೋಡಿ, ನನಗೆ ಪಾರ್ಟ್ನರ್ ಇಲ್ಲ, ನಾನು ಸಿಂಗಲ್ ಇದ್ದೀನಿ ಅಂತ. ನಿಮ್ಮ ಫ್ಯಾಮಿಲಿಯಿಂದ ನಿಮ್ಗೆ ಎಷ್ಟು ಮೋಸ ಆದರೂ ನೋಡಿ, ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ನೋಡಿ, ಅವರಿಂದ ಯಾವತ್ತೂ ನಿಮಗೆ ಮೋಸ ಆಗೋದಿಲ್ಲ. ಇದು ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ. ಓಕೆ, ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಮೋಸ ಆದರೂ, ಸೊ ಫ್ಯಾಮಿಲಿ ಹೇಗೆ ಅಂತಂದರೆ, ಎಲ್ಲರೂ ನಮ್ಮ ಸೋಲ್ ಫ್ಯಾಮಿಲಿ ಆಗೋದಿಲ್ಲ, ಎಲ್ಲ ಎನರ್ಜಿಗಳು ನಮ್ಮ ಜೊತೆ ಮ್ಯಾಚ್ ಆಗೋದಿಲ್ಲ. ರೈಟ್, ಇವಾಗ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ, ಈ ಒಂದು ಎನರ್ಜಿ ಕೆಲವರಿಗೆ ಮಾತ್ರ ಅರ್ಥ ಆಗಬಹುದು, ಇಲ್ಲಾಂದರೆ ಕೆಲವರಿಗೆ ಎನರ್ಜಿ ಜೊತೆ ಇದು ನನ್ನ ಎನರ್ಜಿ ಕನೆಕ್ಟ್ ಆಗ್ಬೋದು, ಕೆಲವರಿಗೆ ಆಗೋದಿಲ್ಲ. ಓಕೆ, ಸೊ ಅದೇ ಥರ ನಾನು ಇಲ್ಲಿ ನಿಮಗೆ ಏನು ಅಡ್ವೈಸ್ ಕೊಡ್ತಾ ಇದ್ದೀನಿ ಅಂತಂದರೆ, ಆಪ್ಷನ್ ನಂಬರ್ 1, ನಿಮ್ಮ ಎನರ್ಜಿಗೆ ಯಾವ ಎನರ್ಜಿ ಮ್ಯಾಚ್ ಆಗುತ್ತೆ ನೋಡಿ, ಅಂಥ ವ್ಯಕ್ತಿ ಜೊತೆ ಸಂಗ ಮಾಡಿ, ಅಂಥ ಜನರ ಜೊತೆ ಫನ್ ಮಾಡಿ, ಅಂಥ ಜನರ ಜೊತೆ ಕೂಡಿ, ಅಂಥ ಜನರ ಜೊತೆ ನಿಮ್ಮ ಹಾಬಿ ಏನಿದೆ ನೋಡಿ ಅದನ್ನ ಶೇರ್ ಮಾಡಿ, ಫನ್ ಮಾಡಿ. ಓಕೆ, ಅಲ್ಲಿ ನೀವು ತುಂಬ ತುಂಬ ರೆಸ್ಪಾನ್ಸಿಬಿಲಿಟಿನ ನೀವು ಹೊತ್ತಿರಬಹುದು, ಎಲ್ಲರ ರೆಸ್ಪಾನ್ಸಿಬಿಲಿಟಿ ನೀವು ಹೊತ್ತಿರಬಹುದು. ಆ್ಯಂಡ್ ಇಲ್ಲಿ ಏನು ಅಂತಂದರೆ, ಆಪ್ಷನ್ ನಂಬರ್ 1, ನಿಮಗೆ ಫಿಸಿಕಲಿ ತುಂಬ ಸ್ಟ್ರೆಸ್ ಕೂಡ ಆಗಿರಬಹುದು, ಫಿಸಿಕಲಿ ನಿಮ್ಮ ಎನರ್ಜಿ ಡ್ರೈನ್ ಆಗಿರಬಹುದು. ಆ್ಯಂಡ್ ನಿಮಗೆ ಬಾಡಿ ಪೇಯ್ನ್, ಶೋಲ್ಡರ್ ಪೇಯ್ನ್ ಎಲ್ಲನೂ ಬಂದಿರಬಹುದು. ಸೊ ಪಾಸ್ಟಲ್ಲಿ ನೀವು ಕೆಲವರು ಒಬ್ಬರನ್ನ ಬಿಟ್ಟಿರಬಹುದು. ಓಕೆ, ಈವನ್ ಇದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇರಬಹುದು. ಸೊ ನೀವು ಅವರನ್ನೆಲ್ಲ ಬಿಟ್ಟಿರಬಹುದು. ಲೈಕ್, ಇನ್ನೂ ನನಗೆ ಸಾಧ್ಯನೇ ಇಲ್ಲ, ಈ ಒಂದು ಭಾರನ ಹೊರೋದಕ್ಕೆ ಇನ್ನೂ ನನಗೆ ಸಾಧ್ಯ ಇಲ್ಲ ಅಂತಂದರೆ ನೀವು ಹೆಚ್ಚು ಯೋಚನೆ ಮಾಡ್ತಾಯಿದ್ರಿ. ಮನೆ, ನನ್ನವರು, ತನ್ನವರು ಅನ್ನೋದು ನಿಮಗೆ ಜಾಸ್ತಿ ಇತ್ತು. ಬಟ್ ಅವರಿಂದಲೇ ನಿಮಗೆ ಪ್ರೆಸೆಂಟಲ್ಲಿ ಏನಿದೆ ನೋಡಿ, ನಿಮಗೆ ತುಂಬ ಹಾರ್ಟ್ ಬ್ರೇಕ್ ಆಗಿರ್ಬೋದು. ಪ್ರೆಸೆಂಟಲ್ಲಿ ನೀವು ತುಂಬ ಲೋ ಫೀಲ್ ಮಾಡಿರಬಹುದು. ನೀವು ಪ್ರೆಸೆಂಟಲ್ಲಿ ತುಂಬ ಪೇಯ್ನ್ ಇರಬಹುದು, ನಿಮಗೆ ತೀವ್ರವಾದ ಪೇಯ್ನ್ ಹೇಳ್ತಾ ಇದ್ದೀನಿ ನಾನು, ಅಷ್ಟಿಷ್ಟು ಅಂತ ಹೇಳ್ತಾ ಇಲ್ಲ, ಬಟ್ ತೀವ್ರವಾದ ಪೇಯ್ನಲ್ಲಿ ನೀವಿರಬಹುದು. ಆಪ್ಷನ್ ನಂಬರ್ 1 ಇವಾಗ. ಓಕೆ, ಸೊ ಇಲ್ಲಿ ನಿಮಗೆ ಅಡ್ವೈಸ್ ಏನು ಅಂತಂದರೆ, ಆಪ್ಷನ್ ನಂಬರ್ 1, ಯಾವುದು ಪಾಸ್ಟಲ್ಲಿ ಯಾವುದು ಆಯಿತು, ಯಾವುದು ನಿಮಗೆ ಹರ್ಟ್ ಆಯಿತು ನೋಡಿ, ಅದನ್ನು ನೆನೆಸ್ಕೊಂಡು ಟೈಮ್ ವೇಸ್ಟ್ ಮಾಡುವ ಬದಲು ನಿಮ್ಮ ಗೋಲ್ ಏನು ಅದರ ಮೇಲೆ ಡೆಡಿಕೇಶನ್ನ ಕೊಡಿ, ಅದರ ಮೇಲೆ ಹಾರ್ಡ್ ವರ್ಕ್ ಮಾಡಿ. ನಿಮ್ಮ ಸ್ಕಿಲ್ ಇರಬಹುದು, ಏನು ಸ್ಕಿಲ್ ಇದೆ ನಿಮಗೆ ಅದರ ಮೇಲೆ ಹೆಚ್ಚಿನ ಫೋಕಸನ್ನು ಕೊಡಿ. ಓಕೆ, ಆ್ಯಂಡ್ ಹೆಲ್ಪ್ ಮಾಡಬೇಕು ಬೇರೆಯವರಿಗೆ, ಬೇಡ ಅಂತ ಹೇಳೋದಿಲ್ಲ. ಸೊ ಫಸ್ಟ್ ಯು ಶುಡ್ ಹೆಲ್ಪ್ ಯುವರ್ ಸೆಲ್ಫ್. ಮೊದಲು ನೀವು ನಿಮಗೆ ಹೆಲ್ಪ್ ಮಾಡಬೇಕು. ಪ್ರೆಸೆಂಟಲ್ಲಿ ನೀವು ತೀರಾ ಬೇಸರದಲ್ಲಿರಬಹುದು, ಕೆಲವ್ರದ್ದು ಇಲ್ಲಿ ಡಿವೋರ್ಸ್ ಕೂಡ ಆಗಿರಬಹುದು, ನನಗೆ ಆ ಥರ ಅನ್ನಿಸ್ತಾ ಇದೆ. ಬಟ್ ಕೆಲವರು ಇಲ್ಲಿ ತುಂಬ ಫ್ಯಾಮ್ಲಿಯಿಂದ ದೂರ ಹೋಗಿರಬಹುದು. ಇವರಿಂದ ನನಗೆ ಮೋಸ ಆಯಿತು, ಮೇ ಬಿ ಇದು ಅಪ್ಪ ಇರ್ಬೋದು, ನಿಮ್ಮ ಅಮ್ಮ ಇರಬಹುದು, ಹೂ ಎವರ್ ಬೇಕು ಅಂದರೆ ಇದು ನಿಮ್ಮ ಮದರ್ ಇಲ್ಲೋ ಸೈಡ್ ಕೂಡ ಇರ್ಬೋದು. ಬಟ್ ನೀವು ಗಂಡನ ಜೊತೆ ಹೊರಗೆ ಬಂದಿದ್ದೀರಾ, ಬಟ್ ಸ್ಟಿಲ್ ನಿಮಗೆ ಆ ಒಂದು ವಿಷಯಗಳು ತುಂಬ ಕಾಡ್ತಾ ಇರಬಹುದು. ಅವ್ರು ಹೀಗೆ ಮಾಡಿದರು, ಇಷ್ಟೊಂದು ಪೇಯ್ನ್ ಕೊಟ್ಟಿದ್ರು, ನನ್ನ ಹೃದಯಕ್ಕೆ ಇಷ್ಟೊಂದು ಪೇಯ್ನ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಿಮಗೆ ಅಡ್ವೈಸ್ ಏನು ಅಂತಂದರೆ, ಅದರ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಎಮೋಷನ್ಸ್ ಇರಬಹುದು, ನಿಮ್ಮ ಫೀಲಿಂಗ್ಸನ್ನು ಹಳೆದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇರಬೇಡಿ. ಬಿಕಾಸ್ ಇಲ್ಲಿ 3 ಆಫ್ ಸೋರ್ಟ್ಸ್ ಇದೆ. 3 ಆಫ್ ಸೋರ್ಟ್ಸ್ ಯಾವಾಗಲೂ ಇದು ನೀವು ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ಯಾವ ಥರ ಬ್ರೇಕಪ್ ಆಗಿರಬಹುದು ಕೆಲವ್ರದಲ್ಲಿ. ಓಕೆ, ಬ್ರೇಕಪ್ ಆಗಿರ್ಬೋದು. ಈ ಬ್ರೇಕಪ್ ತುಂಬ ನಿಮಗೆ ನೋವುಂಟು ಮಾಡಿರ್ಬೋದು. ಬಿಕಾಸ್ ನೀವು ಎಕ್ಸ್ಪೆಕ್ಟೇ ಮಾಡದೇ ಇರುವಂತಹ ಬ್ರೇಕಪ್ ಅಂದ ತಕ್ಷಣ ನಾನಿಲ್ಲಿ
ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿನೇ ಅಂತ ಹೇಳ್ತಾ ಇಲ್ಲ, ಲವ್ವರ್ಸೇ ಅಂತ ಹೇಳ್ತಾ ಇಲ್ಲ, ಇದು ಫ್ಯಾಮಿಲಿ ಕೂಡ ಇರಬಹುದು. ಓಕೆ, ಇದು ಫ್ಯಾಮಿಲಿ ಕೂಡ ಇರಬಹುದು. ಆಪ್ಷನ್ ನಂಬರ್ 1, ಫ್ಯಾಮಿಲಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದಿರ್ಬೋದು. ನಿಮ್ಮ ಫ್ರೆಂಡ್ಸ್ ಕೂಡ ಇರಬಹುದು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಅವರು ಆ ಥರ ಒಂದೇ ಸಲಕ್ಕೆ ನಿಮಗೆ ಏನು ನಿಮ್ಮ ಜೊತೆ ನಿಮ್ಮಿಂದ ದೂರ ಹೋದಾಗ ನಿಮಗೆ ತುಂಬ ಪೇಯ್ನ್ ಆಗಿರ್ಬೋದು. ಇಲ್ಲಿ ರೈಟ್ ನಾವು ನೀವು 3 ಆಫ್ ಸೋರ್ಸ್ ಆ್ಯಂಡ್ 5 ಆಫ್ ಕಪ್ಸ್ ಎನರ್ಜಿಯಲ್ಲಿ ಇರ್ಬೋದು. ಆಪ್ಷನ್ ನಂಬರ್ 1. ಸೊ ಇಲ್ಲಿ ನಿಮಗೆ ಅಡ್ವೈಸ್ ಏನು ಅಂತಂದರೆ, ಆದದ್ದು ಹಾಗೆ ಹೋಯಿತು, ಅದರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಓಕೆ, ಬಿಕಾಸ್ ಇಲ್ಲಿ 5 ಆಫ್ ಕಪ್ಸಲ್ಲಿ ನೀವು ಇಲ್ಲಿ 2 ಆಫ್ ಕಪ್ಸ್ ನೋಡ್ತಾ ಇರ್ಬೋದು. 2 ಆಫ್ ಕಪ್ಸ್ ಇದೆ ರೈಟ್. 3 ಆಫ್ ಕಪ್ಸ್ ಚೆಲ್ಲಿ ಹೋದರೆ ಏನಾಯಿತು? 2 ಆಫ್ ಕಪ್ಸ್ ಆಲ್ರೆಡಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಇವನ್ ಹಿಂತಿರುಗಿ ನೋಡಿದರೆ ತಾನೇ ನಿಮ್ಗೆ ಗೊತ್ತಾಗೋದು. ಇಟ್ ಮೀನ್ಸ್ ದ್ಯಾಟ್ ನಿಮಗೆ ಅವೈಲೇಬಲ್ ಇದೆ 2 ಕಪ್. ನಂಬರ್ 1 ನಿಮಗೆ 2 ಆಫ್ ಕಪ್ಸ್ ಇಲ್ಲಿ ಅವೈಲೇಬಲ್ ಇದೆ. ಹೆಲ್ಪ್ ಕೂಡ ಇದೆ, ಬಿಕಾಸ್ ಬ್ರಿಡ್ಜ್ ಯಾವಾಗಲೂ ನನಗೆ ಹೆಲ್ಪ್ ಬಗ್ಗೆ ತಿಳಿಸುತ್ತೆ. ಸೊ ಈ ಒಂದು ಡಾರ್ಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಆದಷ್ಟು. 5 ನಂಬರ್ ಯಾವಾಗಲೂ ಬದಲಾವಣೆ ಬಗ್ಗೆ ಮಾತಾಡುತ್ತೆ. ಆಪ್ಷನ್ ನಂಬರ್ 1. ಓಕೆ, 5 ಯಾವಾಗಲೂ ಬದಲಾವಣೆ. ಅದಕ್ಕೆ ಇಲ್ಲಿ ನಿಮಗೆ ನೀವು 5th ಹೌಸ್ನ ಚೂಸ್ ಮಾಡಿದಿರಾ. ಸೊ ಎಲ್ಲಿ ಯಾರು ನೋಡಿ, ಇಲ್ಲಿ ನಾನು 2 ಆಫ್ ಕಪ್ಸ್ ಎನರ್ಜಿ ಕೂಡ ಹೇಳಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು 2 ಇದೆ ರೈಟ್. 2 ಆಫ್ ಕಪ್ಸ್ ಎನರ್ಜಿ. ಇವಾಗ ನಿಮಗೆ ಯಾರಿಂದ ಬ್ರೇಕಪ್ ಆಯಿತು ನೋಡಿ, ಫ್ಯಾಮಿಲಿ ಇರಬಹುದು, ಯಾರೇ ಇರಬಹುದು, ನಿಮಗೋಸ್ಕರ ಬೇರೆ ಜನರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಆಪ್ಷನ್ ನಂಬರ್ 1. ಓಕೆ, ದ 5th house where you have fun, romance and create things you are proud of. ಸೊ ನೀವು ಏನೆಲ್ಲ ನಿಮ್ಮ ಜೀವನದಲ್ಲಿ ಇಲ್ಲಿ ತನಕ ಏನೆಲ್ಲ ಮಾಡಿದ್ದೀರಾ ನೋಡಿ, ಅದಕ್ಕೆ ಪ್ರೌಡ್ ಆಫ್ ಮಾಡಿ. ನಿಮ್ಮನ್ನು ನೀವು ಪ್ರೀತಿ ಕೊಡೋದನ್ನು ಮರಿಬೇಡಿ. ಸೊ ಬೇರೆಯವ್ರಿಗೆ ಪ್ರೀತಿ ಕೊಟ್ಟೆ, ನನಗೆ ಪ್ರೀತಿ ಸಿಕ್ಕಿಲ್ಲ, ಅದೇ ನಾನು ಹೇಳ್ತೀನಲ್ಲ, ಎಕ್ಸೆಪ್ಟ್ ಎವ್ರಿಥಿಂಗ್, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಜೀವನದಲ್ಲಿ ಏನು ಬರುತ್ತೆ ಅದನ್ನೆಲ್ಲ ಎಕ್ಸೆಪ್ಟ್ ಮಾಡಿ. ಎಕ್ಸ್ಪೆಕ್ಟ್ ಯಾರಲ್ಲೂ ಮಾಡಬೇಡಿ. ಆಪ್ಷನ್ ನಂಬರ್ 1. ಓಕೆ, ಸೊ ಲವ್ ಯುವರ್ ಸೆಲ್ಫ್. ಆಪ್ಷನ್ ನಂಬರ್ 1. ನೀವು ನಿಮಗೆ ಹೆಲ್ಪ್, ಈ ಒಂದು ಸಿಚುವೇಶನ್ನಲ್ಲಿ ನೀವು ಇದ್ದೀರಾ ಅಂತಂದರೆ ಇದರಿಂದ ಹೊರಗೆ ಬರೋದಕ್ಕೆ ನೀವೇ ನಿಮಗೆ ಹೆಲ್ಪ್ ಮಾಡಬೇಕು, ಬೇರೆ ಯಾರು ಹೆಲ್ಪ್ ಮಾಡೋದಿಲ್ಲ. ಓಕೆ, ಆಪ್ಷನ್ ನಂಬರ್ 1 ಇಲ್ಲಿ 2 ಆಫ್ ಕಪ್ಸ್ ಇದೆ ರೈಟ್. ಇದು ಕೂಡ ಇವರನ್ನು ನೋಡಿ ನನಗೆ 2 ಆಫ್ ಕಪ್ಸ್ ಎನರ್ಜಿ ಬಂದು. 2 ಆಫ್ ಕಪ್ಸ್ ಎನರ್ಜಿ ಏನು? 2 ಆಫ್ ಕಪ್ಸ್ ಎನರ್ಜಿ ಹೇಗೆ ಅಂತಂದರೆ, ಅಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗುವಂಥದ್ದು, ನಮ್ಮನ್ನು ನಾವು ಇನ್ನಷ್ಟು ತಿಳ್ಕೊಳ್ಳುವಂಥದ್ದು, ನಮ್ಮಲ್ಲಿ ಸೆಲ್ಫ್ ಡೆವಲಪ್ಮೆಂಟ್ ಬರುವಂಥದ್ದು. ಎಸ್, ನನ್ನಿಂದ ಈ ತಪ್ಪಾಯಿತು, ಇನ್ನು ಮುಂದೆ ನಾನು ಆ ತಪ್ಪು ಮಾಡೋದಿಲ್ಲ. ನಾನು ಎಕ್ಸೆಪ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಆಪ್ಷನ್ ನಂಬರ್ 1 ಇಲ್ಲಿ ನಿಮಗೆ ಅಡ್ವೈಸ್ ಏನು ಅಂತಂದರೆ, ಈ ಒಂದು ಎನರ್ಜಿನ ಹೊರಗೆ ಬನ್ನಿ. 3 ಆಫ್ ಸೋರ್ಸ್ ಫಾರ್ಗಿವ್ನೆಸ್ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ಆಳವಾದ ಪೇಯ್ನ್, ಆಳವಾದ ಟ್ರಾಮಾ ಇರ್ಬೋದು. ಇಲ್ಲಿ ನಿಮಗೆ ಹೀಲಿಂಗ್ ಅಗತ್ಯ ಇದೆ. ಆಪ್ಷನ್ ನಂಬರ್ 2, ಹೀಲಿಂಗ್. ನಿಮ್ಮನ್ನು ನೀವು ಮೊದಲು ಹೀಲ್ ಮಾಡಿ, ಆವಾಗ ಈ 2 ಆಫ್ ಕಪ್ಸ್ ಏನಿದೆ ನೋಡಿ, ಅದು ಇವಾಗ ನಿಮಗೆ ಕಾಣ್ತಾ ಇಲ್ಲದೇ ಇರಬಹುದು, ಅದು ಕಾಣಬಹುದು. ನಿಮ್ಮ ಸೇಕ್ರಲ್ ಚಕ್ರ, ನಿಮ್ಮ ಸೆಕೆಂಡ್ ಚಕ್ರದ ಜೊತೆ ಆದಷ್ಟು ಕನೆಕ್ಟ್ ಆಗಿ, ಕೆಲವ್ರಲ್ಲಿ ಮಿಸ್ಕ್ಯಾರೇಜ್ ಆಗ್ತಾ ಇರಬಹುದು. ಪ್ರೆಗ್ನೆಂಟ್ ಆಗಿದ್ರೆ ಬಟ್ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂತಂದರೆ ಸೆಕೆಂಡ್ ಚಕ್ರದ ಮೇಲೆ, ನಿಮ್ಮ ಸೇಕ್ರಲ್ ಚಕ್ರದ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಸೊ ಎಲ್ಲಿ ನಿಮಗೆ ಫನ್, ಆದಷ್ಟು ಮಕ್ಕಳ ಜೊತೆ, ಯಾರಲ್ಲಿ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ನೋಡಿ, ಅಟ್ಲೀಸ್ಟ್ 1 ಮಂತ್ ತನಕ ನೀವು ಸಣ್ಣ ಮಕ್ಕಳು ಇರ್ತಾರೆ ಅಲ್ವಾ, ಅವರಿಗೆ ಏನಾದರೂ ಸ್ವೀಟ್ ಕೊಡಿ 1 ಮಂತ್ ತನಕ. ಯಾರಿಗಲ್ಲಿ ಮಕ್ಕಳಾಗ್ತಾ ಇಲ್ಲ, ಪದೇ ಟ್ರೈ ಮಾಡ್ತಾ ಇದ್ರೆ ಬಟ್ ಅದು ಆಗ್ತಾ ಇಲ್ಲ, ನಿಲ್ತಾ ಇಲ್ಲ ಅನ್ನೋರಿಗೆ, ಸೊ ಮಕ್ಕಳಿದ್ದಾರೆ ಅಲ್ವಾ, ಅವರಿಗೆ ನೀವು ಸಿಹಿಯನ್ನು ಹಂಚಿ. ಸಿಹಿ ಏನಿದೆ ನೋಡಿ ಅದನ್ನ ಹಂಚಿ. ಓಕೆ, ಆಪ್ಷನ್ ನಂಬರ್ 1, ಫ್ಯಾಮ್ಲಿಯಿಂದ ಹೀಗಾಯಿತು, ಫ್ಯಾಮ್ಲಿ ಹೀಗೆ ಮಾಡಿದರು, ಫ್ರೆಂಡ್ಸ್ ಈ ಥರ ಮೋಸ ಮಾಡಿದರು ಅಂತಂದರೆ ಸ್ಟಾಪ್ ಮಾಡಿ. ಆ ಮಿಸ್ಟೇಕನ್ನು ಪದೇ ಮಾಡಬೇಡಿ. ನೀವು ನಿಮಗೆ ಸೆಲ್ಫ್ ಲವನ್ನು, ನೀವು ನಿಮಗೆ ಹೀಲಿಂಗ್ನ ಕೊಡಿ. ನಿಮ್ಮ ಜೀವನ ಜರ್ನಿ ಏನಿದೆ ನೋಡಿ, ಇದು ನಿಮ್ಮ ಪಯಣದಲ್ಲಿ ಬರ್ತಾನೆ ಇರುತ್ತೆ, ಬಟ್ ಯು ಹ್ಯಾವ್ ಟು ಚೇಂಜ್. ನಿಮಗೆ ಮೇಯ್ನ್ ಇಲ್ಲಿ ಗೈಡೆನ್ಸ್ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ಯಾವಾಗ ನೀವು ಕೂಗ್ತೀರಾ, ಯಾವಾಗ ನಿಮಗೆ ಇನ್ಸ್ಪಿರೇಷನ್ ಸಿಗ್ತಾ ಇಲ್ಲ, ಯಾವಾಗ ನಿಮಗೆ ಸ್ಫೂರ್ತಿ ಸಿಗ್ತಾ ಇಲ್ಲ, ಯಾವಾಗ ನಿಮಗೆ ಮೋಟಿವೇಶನ್ ಸಿಗ್ತಾ ಇಲ್ಲ ನೋಡಿ, ನಿಮ್ಮ ಸೇಕ್ರಲ್ ಚಕ್ರ ಎಲ್ಲಿ ಫನ್, ಎಲ್ಲಿ ರೊಮ್ಯಾನ್ಸ್, ಅದ್ರ ಜೊತೆ ಕನೆಕ್ಟ್ ಆಗಿ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ಬೀಚಿಗೆ ಹೋಗೋದು ಇಷ್ಟ ಇದೆಯಾ, ಬೀಚಿಗೆ ಹೋಗಿ ಅಲ್ಲಿ ಕಾಳ ಕಲೆಯಿರಿ. ನಮಗೆ ಕಂಪನಿಯೇ ಬೇಕು ಅಂತ ಇಲ್ಲ. ಓಕೆ, ಸೊ ಮೊದಲು ನೀವು ನಿಮಗೆ ಫ್ರೆಂಡ್ ಆಗಿ, ಆಮೇಲೆ ಇನ್ನೊಬ್ಬರಿಗೆ ಫ್ರೆಂಡ್ ಆಗುವಂತೆ. ಆಪ್ಷನ್ ನಂಬರ್ 1, ನೀವು ತುಂಬ ಹೆಲ್ಪಿಂಗ್ ನೇಚರ್ ಇರುವಂತಹ ವ್ಯಕ್ತಿಗಳು, ನೀವು ತುಂಬ ಅಡ್ವಾಂಟೇಜಸ್ ವ್ಯಕ್ತಿಗಳು ಕೂಡ, ಬಟ್ ಏನೋ
ಪ್ರೆಸೆಂಟಲ್ಲಿ ಎಲ್ಲ ಸ್ಟಾಪ್ ಆಗಿದೆ, ನೀವು ಯಾವುದು ಕೆಲಸ ಮಾಡ್ತಾ ಇಲ್ಲ. ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 1, ವೈ, ಯಾಕೆ? ಬೇರೆಯವರಿಗೋಸ್ಕರ ನಮ್ಮ ಫನ್ನನ್ನು ನಾವು ಯಾಕೆ ಸ್ಟಾಪ್ ಮಾಡಬೇಕು ಹೇಳಿ? ಬೇರೆಯವರಿಗೋಸ್ಕರ ನಾವು ಮೊದಲು ಮಾಡ್ತಾ ಇದ್ದಂಥ ಕೆಲಸನ ನಾವು ಯಾಕೆ ಸ್ಟಾಪ್ ಮಾಡಬೇಕು? ನೋ, ಫನ್, ಆದಷ್ಟು ಫನ್ ತಗೊಂಡು ಬನ್ನಿ. ಏನಾದರೂ ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಮನಸ್ಸಾಗ್ತಾ ಇದ್ದರೆ ಆಟ ಆಡಿ. ಮಕ್ಕಳನ್ನು ನೀವು, ಇಲ್ಲ ನಿಮ್ಮ ಅಕ್ಕನ ಮಕ್ಕಳು ಆಗಿರ್ಬೋದು, ತಂಗಿ ಮಕ್ಕಳು ಆಗಿರ್ಬೋದು, ಅವರನ್ನು ನೋಡಿ ಅವರ ಸ್ಮೈಲೇ ಸಾಕು ನಿಮಗೆ. ಆಪ್ಷನ್ ನಂಬರ್ 1, ಅವರ ಒಂದು ಸ್ಮೈಲ್ ಸಾಕು. ಓಕೆ, ಆ್ಯಂಡ್ ಫ್ಯೂಚರಲ್ಲಿ ಇದು 8 ಆಫ್ ಪೆಂಟಿಕಲ್ಸ್ ಆ್ಯಂಡ್ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಸೊ ನೀವು ನಿಮ್ಮ ಯಾವಾಗ ಈ ಒಂದು ಎನರ್ಜಿಯಿಂದ ಹೊರಗೆ ಬರ್ತೀರಾ ನೋಡಿ, ಆಪ್ಷನ್ ನಂಬರ್ 2, ಫ್ಯೂಚರ್ ತುಂಬ ಚೆನ್ನಾಗಿದೆ. ಬಿಕಾಸ್ ನಿಮಗೆಲ್ಲೂ ಡಿಸ್ಟ್ರ್ಯಾಕ್ಷನ್ ಆಗೋದಿಲ್ಲ. ನೀವು ನಿಮ್ಮ ಕೆಲಸ ಏನಿದೆ ನೋಡಿ ಅದನ್ನ ಮಾಡ್ತೀರಾ. ಹೊಸ ಜಾಬ್ ಕೂಡ ಇದೆ. ಇಲ್ಲಿ ಒಂದು ಸ್ಟೆಬಿಲಿಟಿ ಕೂಡ ಸಿಗುತ್ತೆ ನಿಮಗೆ. ನಿಮ್ಮ ಮನಿ ರಿಲೇಟೆಡ್ ತುಂಬ ಜನ ಇಲ್ಲಿ ಮನಿನ ಯಾವಾಗಲೂ ತುಂಬ ಅಟ್ಯಾಚ್ಡ್ ಆಗಿ ಇಟ್ಕೊಂಡಿರಬಾರ್ದು. ಆಪ್ಷನ್ ನಂಬರ್ 1. ಓಕೆ, ಹಣನ ಯಾವಾಗಲೂ ತುಂಬ ಯಾವುದೇ ವಸ್ತುನ ಕೂಡ ನಾವು ಯಾವಾಗಲೂ ತುಂಬ ಅಟ್ಯಾಚ್ಡ್ ಆಗಿರಬಾರ್ದು. ಅದು ಯಾವಾಗ ನಮ್ಮಿಂದ ದೂರ ಆಗುತ್ತೆ ನೋಡಿ, ಆವಾಗ ನಮಗೆ ಈ ಥರ ಎನರ್ಜಿ ಖಂಡಿತವಾಗ್ಲೂ ಬರುತ್ತೆ. ನಿಮ್ಮ ಎಮೋಷನ್ಸ್ಗೆ ತುಂಬ ಹರ್ಟ್ ಆಗುತ್ತೆ, ರೈಟ್? ಸೊ ಎಷ್ಟು ಎಲ್ಲ ವಿಷಯದ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರಬಾರ್ದು ನಾವು. ಓಕೆ, ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಕಾನ್ಸಂಟ್ರೇಟ್ ನಿಮ್ಮ ಸ್ಕಿಲ್ ಮೇಲೆ. ಆದಷ್ಟು ನಿಮ್ಮ ಸ್ಕಿಲ್ ಏನಿದೆ ನೋಡಿ ಅದರ ಮೇಲೆ ಕಾನ್ಸಂಟ್ರೇಟ್ ಇಡಿ. ನಿಮ್ಮ ಗೋಲ್ ಏನು, ಮುಂದೆ ಫ್ಯೂಚರ್ ನೀವು ಏನು ಮಾಡಬೇಕು ಅಂತ ಇದ್ದೀರಾ, ಸೊ ಅದರ ಮೇಲೆ ಕಾನ್ಸಂಟ್ರೇಟ್ ಇಲ್ಲಿ. ಆಪರ್ಚುನಿಟಿ ಇದೆ. ಡೆಸ್ಕ್ ಜಾಬ್, ಯಾರಿಗೆ ಎಲ್ಲಿ ಇದೆ ನೋಡಿ ಡೆಸ್ಕ್ ಜಾಬ್ ಸಿಗಬೇಕು, ಫ್ಯೂಚರಲ್ಲಿ ನಿಮಗೆ ಡೆಸ್ಕ್ ಜಾಬ್ ಕೂಡ ಸಿಗುತ್ತೆ. ಓಕೆ, ಆಪ್ಷನ್ ನಂಬರ್ 1, ಕ್ರಿಯೇಟ್ ಮಾಡಿ, ಥಿಂಗ್ಸ್ನ ಕ್ರಿಯೇಟ್ ಮಾಡಿ. ನಿಮ್ಮ ಕ್ರಿಯೇಟಿವಿಟಿ, ಆಪ್ಷನ್ ನಂಬರ್ 1, ನಿಮಗೆ ಕ್ರಿಯೇಟಿವಿಟಿ ಸೈಡ್ ಜೊತೆ ಹೆಚ್ಚು ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ನೀವೇನು ಕ್ರಿಯೇಟ್ ಮಾಡಬಲ್ಲಿರಿ ಅನ್ನೋದನ್ನು ನೋಡಿ. ಓಕೆ, ನೀವೇನು ಕ್ರಿಯೇಟ್ ಮಾಡಬಹುದು ಅನ್ನೋದನ್ನು ನೋಡಿ. ಎಲ್ಲದಕ್ಕೂ ಎಸ್ ಹೇಳಬೇಡಿ. ಆಪ್ಷನ್ ನಂಬರ್ 1, ಕೆಲವೊಂದು ವಿಷಯಕ್ಕೆ ನೋ ಅನ್ನೋದನ್ನು ಕಲೀರಿ. ಅದು ಸೆಲ್ಫಿಶ್ ಆದರೂ ಪರವಾಗಿಲ್ಲ. ಸೆಲ್ಫಿಶ್ ಏನಿದೆ ನೋಡಿ ಅದು ಯಾವಾಗಲೂ ಕೆಟ್ಟದೆ ಅಂತ ನಾನು ಹೇಳೋದಿಲ್ಲ. ಕೆಲವೊಮ್ಮೆ ನಾವು ನಮಗೋಸ್ಕರ ಸೆಲ್ಫಿಶ್ ಆಗುತ್ತೆ, ಕೆಲವೊಂದು ವಿಷಯಕ್ಕೆ ನಮಗೆ ನೋ ಅನ್ಬೇಕಾಗುತ್ತೆ. ಆಪ್ಷನ್ ನಂಬರ್ 1, ಅದನ್ನು ಕಲೀರಿ. ಓಕೆ, 6 ಆಫ್ ಪೆಂಟಿಕಲ್ಸ್ ಇದೆ. ಇನ್ನೊಬ್ಬರಿಗೆ ದಾನ ಮಾಡುವಂಥದ್ದು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು, ಬ್ಯಾಲೆನ್ಸ್. ಫ್ಯೂಚರಲ್ಲಿ ನಿಮಗೆ ಬ್ಯಾಲೆನ್ಸ್ ಅನ್ನೋದು ಸಿಗುತ್ತೆ. ಆಪ್ಷನ್ ನಂಬರ್ 1, ಬಿಕಾಸ್ ಇಲ್ಲಿ ಸ್ಕೇಲ್ ಇದೆ, ರೈಟ್? ಸೊ ಸ್ಕೇಲ್ ಇದೆ. 6 ಆಫ್ ಪೆಂಟಿಕಲ್ಸ್ ಯಾವಾಗಲೂ ಹೆಲ್ಪ್ ಮಾಡುವಂಥದ್ದು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು. ಆ್ಯಂಡ್ ಇಲ್ಲಿ ನೀವು ಸಮತೋಲನವಾಗಿರ್ತೀರ ಫ್ಯೂಚರಲ್ಲಿ. ಸೊ ಈ ಒಂದು ಎನರ್ಜಿಯಿಂದ ಹೊರಗೆ ಬಂದು ನೀವು ನಿಮ್ಮ ಜೊತೆ ಕನೆಕ್ಟ್ ಆಗಿ ನಿಮ್ಮನ್ನು ನೀವು ಯಾವಾಗ ಡೆವಲಪ್ಮೆಂಟ್ ಮಾಡ್ತೀರಾ ನೋಡಿ, ನಿಮ್ಮ ಮನಿ ಏನಿದೆ ನೋಡಿ, ನಿಮ್ಮ ಮನಿಯಲ್ಲಿ ಕೂಡ ಒಂದು ಹ್ಯಾಪಿ ಮನಿ ನಿಮ್ಗೆ ಸಿಗುತ್ತೆ. ಮನಿಯಲ್ಲಿ ಕೂಡ ಒಂದು ಸ್ಟೆಬಿಲಿಟಿ ಅನ್ನೋದು ಸಿಗುತ್ತೆ. ಓಕೆ, ಆಪ್ಷನ್ ನಂಬರ್ 1, ಯಾವಾಗಲೂ ನಾವು ಪ್ರಾಕ್ಟಿಕಲ್ ಆಗಿ ಕೂಡ ಯೋಚನೆ ಮಾಡಬೇಕು. ಓಕೆ, ಪ್ರಾಕ್ಟಿಕಲ್ ಆಗಿ ಕೂಡ ನಾವು ಕೆಲವೊಂದು ವಿಷಯನ ಯೋಚನೆ ಮಾಡಬೇಕಾಗುತ್ತೆ. ಆಪ್ಷನ್ ನಂಬರ್ 1. ಸೊ ನಿಮಗೆ ಬಾಟಮ್ ಆಫ್ ದ ಡೆಕ್ ಏನಿದೆ ಅಂತ ನೋಡೋಣ. ಓಕೆ, ದ ವರ್ಲ್ಡ್ ಕಾರ್ಡ್ ಇದೆ. ದ ವರ್ಲ್ಡ್ ಏನು ಹೇಳುತ್ತೆ? ಕಂಪ್ಲೀಟ್. ನೋಡಿ, ನಿಮ್ಮನ್ನು ಯಾವ ಒಂದು ವಸ್ತು ಕಂಪ್ಲೀಟ್ ಮಾಡುತ್ತೆ ಅನ್ನೋದನ್ನು ನೋಡಿ. ಕೆಲವೊಮ್ಮೆ ನಮ್ಗೆ ಅನಿಸುತ್ತೆ ಅಲ್ವಾ, ಎಸ್ ಇದು ನನ್ನ ಜೀವನದಲ್ಲಿ ಬಂತು, ಐ ಆಮ್ ಕಂಪ್ಲೀಟೆಡ್. ನೋಡಿ, ನೀವು ಯಾವುದರಲ್ಲಿ ಕಂಪ್ಲೀಟೆಡ್ ಆಗಿದ್ದೀರಾ? ನಿಮ್ಮ ಅಚೀವ್ಮೆಂಟ್ ಏನಿದೆ ನೋಡಿ ಅದನ್ನ ಸೆಲೆಬ್ರೇಟ್ ಮಾಡಿ. ನಿಮ್ಮನ್ನು ನೀವು ಪ್ರೌಡ್ ಮಾಡಿ, ಡಾನ್ಸ್ ಮಾಡಿ. ಓಕೆ, ಏನು ಅಚೀವ್ಮೆಂಟ್ ಮಾಡಿದ್ದೀರಾ ಅದಕ್ಕೆ ಪ್ರೌಡ್ ಮಾಡೋದನ್ನು ಮರಿಬೇಡಿ. ಯಾವತ್ತೂ ಕೊರತೆನ ಕಂಡು ಹಿಡಿಬೇಡಿ. ಆಪ್ಷನ್ ನಂಬರ್ 1, ಇಲ್ಲಿ ತನಕ ನೀವು ಏನು ಮಾಡಿದಿರಿ ನೋಡಿ ಅದನ್ನು ಸೆಲೆಬ್ರೇಟ್ ಮಾಡಿ. ಅದಕ್ಕೆ ಥ್ಯಾಂಕ್ ಯು ಹೇಳೋದನ್ನು, ನಿಮಗೆ ನೀವು ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ ಇಲ್ಲಿ. ಓಕೆ, ಇವರು ಹೀಗೆ ಮೋಸ ಮಾಡಿದ್ರಲ್ಲ ಅಂತ ಅದೇ ಎನರ್ಜಿಯಲ್ಲಿ ಯಾಕೆ ಇರ್ತೀರಾ? ನಿಮ್ಮನ್ನು ನೀವು ಹೀಲ್ ಮಾಡಿ. ಆ ಸಿಚುವೇಶನ್ ನಿಮ್ಗೆ ಏನು ಕಲಿಸ್ತು ಅಂತ ನೋಡಿ ನಿಮ್ಮನ್ನು ನೀವು ಹೀಲ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇಟ್ಸ್ ಅ ಬ್ಯಾಡ್ ಡೇ, ನಾಟ್ ಅ ಬ್ಯಾಡ್ ಲೈಫ್. ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಜನರು ನಿಮಗೆ ಮೋಸ ಮಾಡಿ ಹೋದ್ರ, ಇಟ್ಸ್ ಅ ಬ್ಯಾಡ್ ಡೇ, ನಾಟ್ ಅ ಬ್ಯಾಡ್ ಲೈಫ್. ಜೀವನ ಪೂರ್ತಿ ಅವರೇ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ರೈಟ್? ಇಟ್ ಈಸ್ ಅ ಬ್ಯಾಡ್ ಡೇ ಆಗಿರಬಹುದು, ಕೆಟ್ಟ ದಿನ ಆಗಿರಬಹುದು, ಬಟ್ ಕೆಟ್ಟ ಜೀವನ ಅಲ್ಲ. ಬಿಕಾಸ್ ನಾವಿವತ್ತು ಲೈಫ್ ಜರ್ನಿ ಬಗ್ಗೆ ಮಾತಾಡ್ತಿದ್ದೀವಿ, ರೈಟ್?
ಸೊ ಯಾವುದು ಖುಷಿ ಕೊಡುತ್ತೆ, ಯಾವುದು ಸಂತೋಷ ಕೊಡುತ್ತೆ, ಯಾವುದು ನಿಮ್ಮನ್ನು ಎಂಪವರ್ ಮಾಡುತ್ತೆ ಅಂಥ ಜನರ ಜೊತೆ ಬೆರೆಯಿರಿ. ಓಕೆ, ಆಪ್ಷನ್ ನಂಬರ್ 1. ಓಕೆ, ಯು ಶಾಲ್ ರಿಸೀವ್ ಗಿಫ್ಟ್ಸ್ ಲೆಟರ್. ಆಪ್ಷನ್ ನಂಬರ್ 1, ಯಾರಿಂದ ನಿಮಗೆ ಮೋಸ ಆಯಿತು ನೋಡಿ ಬಿಟ್ಬಿಡಿ. ಬಟ್ ಇದು ಕನ್ಫರ್ಮೇಷನ್ ಸ್ಪಿರಿಟಿಂದ. ನಿಮ್ಮ ಜೀವನದಲ್ಲಿ ಏನೆಲ್ಲ ಇವಾಗ ಆಗ್ತಾ ಇದೆ ನೋಡಿ, ಅದು ಒಳ್ಳೆಯದಕ್ಕೇ ಆಗ್ತಾ ಇದೆ. ಓಕೆ, ಜೀವನದಲ್ಲಿ ಇವಾಗ ಏನೆಲ್ಲ ಆಗ್ತಾ ಇದೆ ನೋಡಿ, ಅದು ನಿಮ್ಮ ಒಳ್ಳೆಯದಕ್ಕೇ ಆಗ್ತಾ ಇದೆ. ಆಪ್ಷನ್ ನಂಬರ್ 1. ಸೊ ಯು ಶಾಲ್ ರಿಸೀವ್ ಗಿಫ್ಟ್ಸ್. ನಿಮಗೆ ಗಿಫ್ಟ್ ಸಿಗಬಹುದು. ಇದು ಯೂನಿವರ್ಸ್ ಕಡೆಯಿಂದ ಕೂಡ ಇರಬಹುದು, ನಿಮ್ಮ ಫ್ಯಾಮಿಲಿ ಅಲ್ಲ, ನಿಮ್ಮ ಲವ್ ಲೆಟರ್ ಕೂಡ ಇರಬಹುದು ನಿಮಗೆ. ಆಪ್ಷನ್ ನಂಬರ್ 1 ಲವ್ ಲೆಟರ್ ಕೂಡ ಸಿಗಬಹುದು. ಬಟ್ ಇಲ್ಲಿ ಹಾರ್ಟ್ ಅಂತೂ ಇದೆ ಖಂಡಿತವಾಗ್ಲೂ, ಇಲ್ಲಿ ಪ್ರೀತಿ. ಎಸ್, ಇಲ್ಲಿ ನೀವು ಜನರ ಜೊತೆ ನೀವು ಬೆರೆಯಬಹುದು. ನೀವು ಜನರು ನಿಮಗೆ ಅವ್ರ ಜೊತೆ ಬೆರೆಯುವಂಥ ಅವಕಾಶ ಕೂಡ ಸಿಗಬಹುದು. ಎಲ್ಲಿ ಅವಕಾಶ ಆಪರ್ಚುನಿಟಿ ಸಿಗುತ್ತೆ ನೋಡಿ ಬೇರೆಯವ್ರ ಜೊತೆ ಭೇಟಿ ಆಗೋದಕ್ಕೆ, ಇಲ್ಲಾಂದ್ರೆ ಏನಾದರೂ ಇನ್ವಿಟೇಷನ್ ಸಿಗಬಹುದು ಎಲ್ಲಾದರೂ ಹೋಗೋದಕ್ಕೆ. ಗೋ. ಆಪ್ಷನ್ ನಂಬರ್ 1. ನಿಮಗೆ ನೀವು ಲೆಟರನ್ನು ಬರೆಯಿರಿ, ಅದು ಕೂಡ ತುಂಬ ಒಳ್ಳೆಯದು. ನಿಮಗೆ ನೀವು ಒಂದು ಲೆಟರನ್ನು ಬರೆಯಿರಿ. ಇಲ್ಲಿ ನನಗೆ ಸೆಲ್ಫ್ ಲವ್, ಸೆಲ್ಫ್ ಕೇರ್, ನಿಮಗೆ ನೀವು ಒಂದು ಗಿಫ್ಟ್ ಕೊಡೋದನ್ನು ಮರಿಬೇಡಿ. ನಿಮಗೆ ನೀವೇ ಒಂದು ಗಿಫ್ಟನ್ನು ಕೊಡಿ. ಆ್ಯಂಡ್ ಯು ಶಾಲ್ ರಿಸೀವ್ ಗಿಫ್ಟ್ಸ್. ಇದು ನಿಮ್ಮ ತುಂಬ ನನಗಿಲ್ಲಿ ಅನಿಸ್ತಾ ಇದೆ, ನಿಮಗೆ ಗೊತ್ತಿರುವವರು ನಿಮಗೆ ಒಂದು ಗಿಫ್ಟ್ ಇಲ್ಲಿ ಕೊಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಒನ್ ಫ್ರೆಂಡ್ ನಮ್ದು ಹೇಗಿರ್ತಾರೆ ಅಂತಂದರೆ ಅವ್ರು ಫಾರ್ ಎವರ್ ಫ್ರೆಂಡ್ ಆಗಿರ್ತಾರೆ. ಮೇ ಬಿ ಇದು ನಿಮ್ಮ ಫ್ರೆಂಡ್ ಕಡೆಯಿಂದ ಕೂಡ ಇರಬಹುದು. ಓಕೆ, ಬಾಟಮ್ ಆಫ್ ದ ಡೆಕ್, ಯು ಡೋಂಟ್ ಫೈಂಡ್ ಯುವರ್ ವರ್ತ್ ಇನ್ ಅನದರ್ ಪರ್ಸನ್, ಯು ಫೈಂಡ್ ಯುವರ್ ವರ್ತ್ ವಿದಿನ್ ಯುವರ್ ಸೆಲ್ಫ್ ಆ್ಯಂಡ್ ದೆನ್ ಫೈಂಡ್ ಅ ಪರ್ಸನ್ ಹೂಸ್ ವರ್ದಿ ಆಫ್ ಯು. ಮೊದಲು ನೀವು ನೋಡಿ ನಿಮಗೆ ನೀವೆಷ್ಟು ಯೋಗ್ಯರು ಅನ್ನೋದು, ಆಮೇಲೆ ಆ ಯೋಗ್ಯತೆಯನ್ನು ಬೇರೆಯವರಲ್ಲಿ ಹುಡುಕುವಿರಂತೆ. ಆಪ್ಷನ್ ನಂಬರ್ 1. ಸೊ ಫೈನಲ್ ಗೈಡೆನ್ಸ್ ನಿಮ್ಮ ಲೈಫ್ ಜರ್ನಿಗೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸ್ಟೇಯಿಂಗ್ ಫೋಕಸ್ಡ್, ಹೋಲ್ಡ್ ದ ಕೋರ್ಸ್. ನೋಡಿ, ಸ್ಟೇಯಿಂಗ್ ಫೋಕಸ್, ಹೋಲ್ಡ್ ದ ಕೋರ್ಸ್. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಆಪ್ಷನ್ ನಂಬರ್ 1. ಓಕೆ, ನೀವು ಇದೇ ಎನರ್ಜಿಯಲ್ಲಿ ಇರಬೇಕು ಅಂತ ಅಂದರೆ ಇದೇ ಎನರ್ಜಿಯಲ್ಲಿ ಇರ್ತೀರಾ. ಕ್ಲಿಯರ್ ಮಾಡಿ ನಿಮಗೆ ಮುಂದೆ ಏನು ಮಾಡಬೇಕು, ನೀವು ಎಲ್ಲಿ ಹೋಗಬೇಕು ಅಂತ ಇದ್ದೀರಾ. ಕಾಂಪ್ರಮೈಸ್ ಮಾಡಬೇಡಿ ಯಾವುದರಲ್ಲೂ ಕೂಡ, ಯಾರಿಗೂ ಕೂಡ ಕಾಂಪ್ರಮೈಸ್ ಮಾಡಬೇಡಿ. ನಿಮ್ಮ ಡ್ರೀಮ್ಸ್ ಏನು, ನಿಮ್ಮ ಕನಸೇನು ಅದನ್ನು ನೋಡಿ. ಫಾಲೋ ಯುವರ್ ಡ್ರೀಮ್ಸ್. ನಿಮ್ಮ ಡ್ರೀಮ್ಸ್ ಏನು, ನಿಮ್ಮ ಕನಸೇನು, ಅದನ್ನು ಚೂಸ್ ಮಾಡಿ. ಆಪ್ಷನ್ ನಂಬರ್ 1. ನೀವು ಒಳ್ಳೆ ಉತ್ತಮಕ್ಕೆ ನೀವು ಅರ್ಹರು. ಒಂದ್ಸಲ ನೀವು ಡೈರೆಕ್ಷನ್ನ ಚೂಸ್ ಮಾಡಿದ ನಂತರ ಫೋಕಸ್, ಹೋಲ್ಡ್ ದ ಕೋರ್ಸ್. ಓಕೆ, ಆ ಡೈರೆಕ್ಷನ್ ಬಗ್ಗೆನೇ ಯೋಚನೆ ಮಾಡಿ. ಯಾವುದು ಇಂಪಾರ್ಟೆಂಟ್ ಇದೆ ನೋಡಿ ಅದನ್ನೇ ಮಾಡಿ. ರಿಲೀಸ್ ದ ರೆಸ್ಟ್. ಮಿಕ್ಕಿದ ಏನಿದೆ ನೋಡಿ ಅದನ್ನ ಬಿಟ್ಬಿಡಿ. ನಿಮ್ಮ ಪ್ಯಾಷನ್, ನಿಮ್ಮ ಇಂಟೆಂಟ್ ಏನಿದೆ, ನಿಮ್ಮ ಇಂಟೆನ್ಷನ್ ಏನಿದೆ ನೋಡಿ, ಅದು ಒಂದು ವಿಷಯದ ಮೇಲೆ ಮಾತ್ರ ಫೋಕಸ್ ಆಗಿರಲಿ. ಹಲವಾರು ಡೈರೆಕ್ಷನ್ನ ಚೂಸ್ ಮಾಡಬೇಡಿ, ಹಲವಾರು ವಿಷಯಗಳನ್ನು ಒಂದು ಸಮಯಕ್ಕೆ ಚೂಸ್ ಮಾಡಬೇಡಿ. ನೀವು ತುಂಬ ಸಕ್ಸಸ್ಫುಲ್ ಆಗ್ತೀರಾ. ಆಪ್ಷನ್ ನಂಬರ್ 1. ಫೈನಲ್ ನಿಮ್ಮ ಕಾರ್ಡ್ ಇದೆ, ಮೆಸೇಜ್ ಇದೆ ಯೂನಿವರ್ಸಿಂದ, ಸ್ಪಿರಿಟ್ ಗೈಡಿಂದ. ಏನು ಅಂತ ನೋಡೋಣ. ಹಾನರ್ ಯುವರ್ ಇನ್ನರ್ ನೋಯಿಂಗ್. ನಾವು ಬೇರೆಯವರಿಗೆ ಯಾವ ಥರ ಸ್ಪೆಷಲ್ ಅಟೆನ್ಷನ್ನ ಕೊಡ್ತೀವಿ, ಸ್ಪೆಷಲ್ ರೆಸ್ಪೆಕ್ಟನ್ನು ಕೊಡ್ತೀವಿ ನೋಡಿ, ಅದೇ ಥರ ನೀವು ನಿಮಗೆ ರೆಸ್ಪೆಕ್ಟ್, ಅಟೆನ್ಷನ್ ಕೊಡೋದನ್ನು ಮರಿಬೇಡಿ ಇಲ್ಲಿ. ಓಕೆ, ಆಪ್ಷನ್ ನಂಬರ್ 1 ಫೈನಲ್ ನೋಡೋಣ. ಇದು ಇವಾಗ ನನಗೆ ವಿಷನಲ್ಲಿ ತೋರಿಸಿದ್ದು, ಸೊ ಹಾಗಾಗಿ ಓಕೆ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್, ಥ್ಯಾಂಕ್ ಯು ಯೂನಿವರ್ಸ್. ಆಪ್ಷನ್ ನಂಬರ್ 1 ಲೈಫ್ ಜರ್ನಿ ಗೈಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿದೆ ಹೊಸ ಬಾಗಿಲು, ನ್ಯೂ ಡೋರ್. ಅದೇ ನಾನು ಹೇಳ್ತಾ ಇದೆಯಲ್ಲ, ಸೊ ನಿಮ್ಮನ್ನು ನೀವು ಹೀಲಿಂಗ್ ಮಾಡಿ. ಆಪ್ಷನ್ ನಂಬರ್ 1. ಸೊ ಏನಾಗ್ತಾ ಇದೆ ನೋಡಿ ಅದರಿಂದ ಆದಷ್ಟು ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಲೈಕ್ ಸ್ಯಾಡ್ ಎನರ್ಜಿ ಇದೆ ಅಂತಂದರೆ ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಸೊ ನಿಮಗೆ ನೀವು ಹೆಲ್ಪ್ ಮಾಡೋದನ್ನು ಮರಿಬೇಡಿ. ಓ ಯಸ್, ಇಲ್ಲಿದೆ ಮದರ್ ಗಾಯ ಆ್ಯಂಡ್ ಇಲ್ಲಿ ನನಗೆ ಹಾನರ್ ಯುವರ್ ಇನ್ನರ್ ನೋಯಿಂಗ್ ಏನಿದೆ ನೋಡಿ, ಇದು ಮೆಡಿಸಿನ್ ಮದರ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಇಲ್ಲಿದೆ ಮದರ್ ಗಾಯ.
ಸೊ ಆದಷ್ಟು ಮದರ್ ಗಾಯ ಜೊತೆ ಕನೆಕ್ಟ್ ಆಗಿ ನೀವು ಆಗ್ತೀರಾ ಕೂಡ. ನೀವು ಅಂತಹ ವ್ಯಕ್ತಿಗಳೇ ಮದರ್ ಗಾಯ ವರ್ಲ್ಡ್ ಬಗ್ಗೆ ಹೆಚ್ಚಿನ ಇನ್ನಷ್ಟು ಪ್ರಯತ್ನ ಪಡಿ, ಇನ್ನಷ್ಟು ಕನೆಕ್ಟ್ ಆಗಿ. ಓಕೆ, ಡಾಗ್ ಆ್ಯಂಡ್ ಕ್ಯಾಟ್. ಓಕೆ, ಇಲ್ಲಿ ಡಾಗ್ ಆ್ಯಂಡ್ ಕ್ಯಾಟ್ ಸ್ಪಿರಿಟ್ ಇದೆ. ನಾಯಿ ಇಲ್ಲಾಂದರೆ ನೀವು ಬೆಕ್ಕು, ಇವ್ರ ಜೊತೆ ಸುಮ್ಮನೆ ಕೂತ್ಕೊಂಡು ನೀವು ಪೆಟ್ ಮಾಡ್ಬೋದು. ಓಕೆ, ಎಸ್, ಆಪ್ಷನ್ ನಂಬರ್ 1 ಡಾಗ್ ಆ್ಯಂಡ್ ಪೆಟ್, ಎನಿಮಲ್ ಜೊತೆ ಕನೆಕ್ಟ್ ಆಗ್ಬೋದು ನಿಮ್ಮನ್ನು ನೀವು. ಆ್ಯಂಡ್ ಇಲ್ಲಿ ಕರೆಸದ್ದು ಇದೆ, ಯು ಶಾಲ್ ರಿಸೀವ್ ಗಿಫ್ಟ್ಸ್ ಆ್ಯಂಡ್ ಕರೆಸದ್ದು. ಸೊ ಕೆಲವ್ರಿಗೆ ಇಲ್ಲಿ ಪ್ರಪೋಸಲ್ಸ್ ಇದೆ, ಆಪ್ಷನ್ ನಂಬರ್ 1. ಓಕೆ, ಆ್ಯಂಡ್ ಇಲ್ಲಿದೆ ಸಿಂಡ್ರೆಲಾ. ಎಸ್, ಸಿಂಡ್ರೆಲಾ ಇದೆ ಇಲ್ಲಿ. ಸಿಂಡ್ರೆಲಾ ಸಿಂಡ್ರೆಲಾ ಮದುವೆಯಾದಳು ಸಿಂಡ್ರೆಲಾ ಅಲ್ವಾ? ಸೊ ಗೊತ್ತಿಲ್ಲ ನನಗೆ, ಆ ಒಂದು ಚಾನಲ್ ಆಯಿತು ಮೆಸೇಜ್ ಆ ಸಿಂಡ್ರೆಲಾ ನೋಡಿದ ತಕ್ಷಣ. ಓಕೆ, ನಿಮಗೆ ನಿಮ್ಮ ಟ್ರೂ ಸೋಲ್ಮೇಟ್ ಇರ್ಬೋದು, ನಿಮ್ಮ ಟ್ರೂ ಫ್ಯಾಮಿಲಿ ಖಂಡಿತವಾಗ್ಲೂ ನಿಮ್ಗೆ ಸಿಗ್ತಾರೆ. ಆಪ್ಷನ್ ನಂಬರ್ 1. ಹೆಚ್ಚು ಅದರ ಬಗ್ಗೆ ಚಿಂತೆ ಮಾಡಬೇಡಿ, ನಿಮಗೆ ನೀವು ಹೆಲ್ಪ್ ಮಾಡಿ ಆದಷ್ಟು ನಿಮ್ಮ ಸಮಸ್ಯೆ ಏನಿದೆ ನೋಡಿ ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಓಕೆ, ಸೊ ಎಸ್, ಓ ಮೈ ಗಾಡ್, ನಾನು ನೋಡಿಲ್ಲ, ಇಲ್ಲಿ ಮದುವೆ ಇದೆ ನೋಡಿ, ಮದುವೆ. ಓಕೆ, ಇಲ್ಲಿ ಮದುವೆ ಇದೆ, ಆಪ್ಷನ್ ನಂಬರ್ 1 ನಿಮಗೆ. ಅದೇ ಇಲ್ಲಿ ನೀವು ಗಿಫ್ಟ್ಸ್ ಇದೆ ಆ್ಯಂಡ್ ಎವ್ರಿಥಿಂಗ್. ಸೊ ಎಸ್, ಯಾರಿಗೆ ಇವಾಗ ಅನಿಸ್ತಾ ಇದೆ ನೋಡಿ ನನ್ನ ಫ್ಯಾಮಿಲಿ ಈ ಥರ ಇದೆ, ಬಟ್ ನಿಮಗೆ ಮದುವೆ ಆಗುವಂಥ ಹುಡುಗಿ ಏನಿದ್ದಾರೆ ನೋಡಿ, ಅವರು ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾರೆ. ನಿಮ್ಮ ಎನರ್ಜಿ ಅವರ ಎನರ್ಜಿ ತುಂಬ ಚೆನ್ನಾಗಿ ಕಂಬೈನ್ ಆಗುತ್ತೆ. ಓಕೆ, ಆ್ಯಂಡ್ ಇನ್ನು ಹೇಳುವರು ನಮಗೆ ಮದುವೆ ಆಗಿದೆ ಮೇಡಮ್ ಅಂತ. ಮದುವೆ ನಿಮಗೆ ಆಗಿದೆ ಅಂತಂದರೆ ಆಪ್ಷನ್ ನಂಬರ್ 1 ಒಂದು ಆಪರ್ಚುನಿಟಿ ಕೊಟ್ಟು ನೋಡಿ ನಿಮ್ಮ ಲೈಫಿಗೆ. ನಿಮ್ಮ ಗಂಡನ ಜೊತೆ ಇರ್ಬೋದು, ನಿಮ್ಮ ಹೆಂಡತಿ ಜೊತೆ ಇರ್ಬೋದು. ಓಕೆ, ಗಂಡ ಹೆಂಡತಿ ಅಂತಂದರೆ ಬರೀ ಗಂಡ ದುಡಿಯೋದು, ಹೆಂಡತಿ ಮನೇಲಿರೋದು, ಇದ್ದು ಕೆಲಸ ಮಾಡೋದು, ಮಕ್ಕಳನ್ನು ಹೆತ್ತು ಕೊಡೋದಲ್ಲ. ಗಂಡ ಹೆಂಡತಿ ಜೀವನ ತುಂಬ ಸುಖಮಯವಾಗಿರಬೇಕು ಅಂತಂದರೆ 10 ಮಿನಿಟ್ಸ್ ಅದು ಕಮ್ಯುನಿಕೇಷನ್ಸ್ ಇರಬೇಕು. ಟೀ ಮಾಡ್ತಂದ ತಕ್ಷಣ ಎಲ್ಲನ ಬದಿಗಿಡಿ, ನಿಮ್ಮ ಜಸ್ಟ್ ಹಸ್ಬೆಂಡಲ್ಲಿ ಕೇಳಿ, ಇವತ್ತಿನ ದಿನ ಹೇಗಿತ್ತು ನಿಮ್ಮ ಆಫೀಸಲ್ಲಿ, ನಿಮ್ಮ ಹೆಂಡತಿಯಲ್ಲಿ ಕೇಳಿ, ಇವತ್ತು ಮನೇಲಿ ನೀನು ಏನು ಮಾಡಿದೆ, ಹೇಗಿತ್ತು, ಜಸ್ಟ್ ಅಷ್ಟು ಸಾಕು. ನಿಮ್ಮ ಹಸ್ಬೆಂಡ್ ವೈಫ್ ಜೀವನ ಸುಖಮಯವಾಗಿ ಹೋಗಬೇಕು ಅಂತಂದರೆ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 1. ಓಕೆ, ಸೊ ಎಸ್, ಇದಿಷ್ಟು ನಿಮ್ಮ ರೀಡಿಂಗ್. ಐ ಹೋಪ್ ಇದರಿಂದ ಗೈಡೆನ್ಸ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಆಪ್ಷನ್ ನಂಬರ್ 2 ಯಾರು ಮರ್ಕ್ಯೂರಿನ ಚೂಸ್ ಮಾಡಿದ್ದೀರಾ? ಸೊ ಮರ್ಕ್ಯೂರಿ ಅವರು ಕಮ್ಯುನಿಕೇಟ್ ಬಗ್ಗೆ ತಿಳಿಸಿ. ಹೌ ಯು ಥಿಂಕ್, ಕಮ್ಯುನಿಕೇಟ್, ರೈಟ್, ಟಾಕ್ ಆ್ಯಂಡ್ ಟ್ರಾವೆಲ್. ಓಕೆ, ಸೊ ಇದು ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ತಿಳಿಸುತ್ತೆ. ಪ್ಲಾನೆಟ್ ಕಾರ್ಡ್ ಯಾವಾಗಲೂ ನಮ್ಮ ಪರ್ಸ್ನಾಲಿಟಿ ಬಗ್ಗೆ ಕೂಡ ತಿಳಿಸುತ್ತೆ ಇಲ್ಲಿ. ಅಂತಂದರೆ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮೈಂಡಲ್ಲಿ ಏನಿದೆ, ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ನೀವು ಹೇಗೆ ಮಾತಾಡ್ತೀರಾ, ಹೇಗೆ ಬರಿತೀರಾ, ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋದು. ಸೊ ಇದು ಮರ್ಕ್ಯೂರಿ ಆ ಒಂದು ವಿಷಯದ ಬಗ್ಗೆ ಮಾತಾಡುತ್ತೆ. ಸೊ ಆಪ್ಷನ್ ನಂಬರ್ 2, ನೀವೇನಾದರೂ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿದರೆ, ಇಲ್ಲ ಅನ್ನೊಂದು ಸಬ್ಜೆಕ್ಟ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ, ಇದನ್ನು ನೀವು ಇಂಟರ್ನೆಟ್ ಇಲ್ಲಾಂದರೆ ಸ್ಟಾರ್ಟ್ ಮಾಡ್ಬೋದು. ಇಂಟರ್ನೆಟ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಶುರು ಮಾಡಬೇಕು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಶುರು ಮಾಡಬೇಕು ಅಂತ ಇದ್ದರೆ ಮಾಡ್ಬೋದು. ಗುಡ್ ಪ್ಲೇಸ್ ಟು ಸ್ಟಾರ್ಟ್. ಓಕೆ, ಆಪ್ಷನ್ ನಂಬರ್ 2. ಹಾಗೆ ಇಲ್ಲಿ ನಿಮಗೆ ಇನ್ನೊಂದು ವಿಷಯ ಏನು ಅಂತಂದರೆ ಆಪ್ಷನ್ ನಂಬರ್ 2 ನಿಮಗೆ ಮಾತಾಡುವ ಮತ್ತು ಕೇಳುವ ಎಷ್ಟು ಜನರ ಜೊತೆ ನಿಮ್ಗೆ ಮಾತಾಡೋಕ್ಕಾಗುತ್ತೆ ಅಷ್ಟು ಮಾತಾಡಿ ಇನ್ಫಾರ್ಮೇಷನ್ನ ತೊಗೊಳ್ಬಹುದು ನೀವು. ಎಷ್ಟು ಜನರು ಮಾತಾಡೋದನ್ನು ನೀವು ಕೇಳೋದು, ಎಷ್ಟು ನಿಮ್ಗೆ ಕೇಳೋಕ್ಕಾಗುತ್ತೆ ಅಷ್ಟು ಕೇಳಿ, ನಿಮಗೆ ತುಂಬ ಒಳ್ಳೆಯದು ಆಪ್ಷನ್ ನಂಬರ್ 2ಗೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನೀವೇನು ಮಾತಾಡ್ತೀರಾ ನೋಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಜನರ ಜೊತೆ ಮಾತಾಡಬೇಕಾದ್ರೆ ಕನ್ಸರ್ನಿಂದ ಮಾತಾಡಿ. ನಿಮಗೆ ಸಿಟ್ಟು ಬೇಗ ಬರುತ್ತೆ ಅಂತ ಅನಿಸುತ್ತೆ ಆಪ್ಷನ್ ನಂಬರ್ 2ಗೆ. ತುಂಬ ಬೇಗ ಸಿಟ್ಟು ಬರುತ್ತೆ. ನಿಮ್ಮ ಮಾತು ಏನಿದೆ ನೋಡಿ ಆಪ್ಷನ್ ನಂಬರ್ 2, ಅದು ತುಂಬ ಇಂಪಾರ್ಟೆಂಟ್. ನೀವು ಯಾವ ಥರ ಕಮ್ಯುನಿಕೇಟ್ ಮಾಡ್ತೀರಾ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ನಿಮ್ಮ ಕಮ್ಯುನಿಕೇಷನಿಂದ ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು, ರೈಟ್? ಕನ್ಸರ್ನ್. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಆಪ್ಷನ್ ನಂಬರ್ 2, ನಾವು ಕೆಲವರಿಗೆ ಒಂದು ಮಾತನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಅದನ್ನ ನಾವು ಚೆನ್ನಾಗಿ ಅವ್ರಿಗೆ ಅರ್ಥ ಮಾಡಿರ್ಬೋದು ಅಂತ ನಮ್ಗೆ ಅನಿಸುತ್ತೆ. ಬಟ್ ಅದನ್ನ ಇನ್ನಷ್ಟು ಆಳವಾಗಿ ಎಕ್ಸ್ಪ್ಲೇನ್ ಮಾಡಿ, ಕ್ಲಿಯರ್ಲಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರೇ ಅದು
ರಿಸಾಲ್ವ್ ಆಗುವಂಥದ್ದು. ಓಕೆ, ಸೊ ಇಲ್ಲಿ ಕೆಲವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ನಿಮ್ಮಲ್ಲಿ ಇರ್ಬೋದು, ಇಲ್ಲಾಂದರೆ ನೀವು ಬೇರೆಯವರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು. ನಿಮ್ಮ ಥಾಟ್ಸ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ ಆಪ್ಷನ್ ನಂಬರ್ 2, ಯಾವಾಗಲೂ ಪಾಸಿಟಿವ್ನ ಯೋಚನೆ ಮಾಡಿ, ನೆಗೆಟಿವ್ ಯೋಚನೆ ಮಾಡಬೇಡಿ. ನಿಮ್ಮ ಥಾಟ್ಸ್ ಏನಿದೆ ನೋಡಿ ಅದು ತುಂಬ ಪವರ್ಫುಲ್. ಇವಾಗ ನಿಮಗೆ ಏನಾದರೂ ನಿಮ್ಮ ಜೀವನದ ಜರ್ನಿ ಏನಿದೆ ನೋಡಿ, ಇದರಲ್ಲಿ ನಿಮಗೆ ತುಂಬ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದರೆ ಇಲ್ಲಿ ನಿಮ್ಮ ಅನಾಲಿಟಿಕಲ್ ಸ್ಕಿಲ್ನ ಉಪಯೋಗ ಮಾಡಬೇಕು. ಅನಾಲಿಟಿಕಲ್ ಸ್ಕಿಲ್ ಏನು ಅಂತಂದರೆ ಯಾವುದು ಸರಿ ಯಾವುದು ತಪ್ಪು, ಡಿಸಿಷನ್ನ ಯಾವ ಥರ ತೊಗೊಳ್ತೀರಾ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಕರೆಂಟ್ ನೀವು ಯಾವ ಪ್ರಾಬ್ಲಮ್ ಸಿಚುವೇಷನಲ್ಲಿದ್ದೀರಾ ನೋಡಿ, ಅನಾಲಿಟಿಕಲ್ ಸ್ಕಿಲ್ಸ್ ಎಲ್ಲದನ್ನ ಕೇರ್ ಮೂಲಕ ಯೋಚನೆ ಮಾಡುವಂಥದ್ದು. ಹೀಗಾದರೆ ನಾನು ಈ ದಾರಿನ ಚೂಸ್ ಮಾಡಿದರೆ ಹೇಗಿರುತ್ತೆ, ನಾನು ಈ ದಾರಿನ ಚೂಸ್ ಮಾಡಿದರೆ ಹೇಗಿರುತ್ತೆ ಅನ್ನೋದಿದು. ಯಾಕೆ ಹಾಗೆ ಮಾಡಿದರೆ ಏನಾಗುತ್ತೆ ಅಂತಂದರೆ, ನೀವು ಮೊದಲು ನೋಡದೇ ಇರುವಂತಹ ವಸ್ತು ಏನಿದೆ ನೋಡಿ ಅದು ಇವಾಗ ನಿಮಗೆ ನೋಡೋಕ್ಕೆ ಸಿಗಬಹುದು, ನಿಮಗೆ ನೋಟಿಸ್ ಆಗಬಹುದು. ಎಸ್, ಮೊದಲು ನಾನು ಈ ಥರ ಮಾಡಿದರೆ ಮೇ ಬಿ ಸರಿಯಾಗ್ತಿತ್ತೋ ಏನು ಅಂತ. ಕರೆಂಟ್ ಪ್ರಾಬ್ಲಮ್, ಆಪ್ಷನ್ ನಂಬರ್ 2 ಕರೆಂಟ್ ಪ್ರಾಬ್ಲಮ್ ನಿಮಗೆ ಕಮ್ಯುನಿಕೇಷನ್ಸ್. ಸೊ ಮರ್ಕ್ಯೂರಿ ಯಾವಾಗಲೂ ನಮ್ಮ ಸಿಮ್ಲಿಂಗ್ಸ್ ಬಗ್ಗೆ ಕೂಡ ತಿಳಿಸುತ್ತೆ. ನಿಮ್ಮ ಸಿಮ್ಲಿಂಗ್ಸ್, ನೀವು ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಮಾತಾಡೋದೇ ಇದ್ದರೆ ಒಂದ್ಸಲ ಮಾತಾಡಿ ನೋಡಿ. ಓಕೆ, ಸೊ ಇವರು ಈ ಥರ ಮಾಡಿದ್ರು, ಗಾಸಿಪ್, ಆದಷ್ಟು ಗಾಸಿಪ್ಪಿಂದ ಹೊರಗೆ ಬನ್ನಿ. ಆಪ್ಷನ್ ನಂಬರ್ 2, ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡಬೇಡಿ. ಇಲ್ಲಾಂದರೆ ಬೇರೆಯವರು ಗಾಸಿಪ್ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿಂದ ಎದ್ದು ಬನ್ನಿ. ಈವನ್ ಇದು ನಿಮ್ಮ ಸಿಮ್ಲಿಂಗ್ಸ್ ಕೂಡ ಇರ್ಬೋದು. ಓಕೆ, ಸೊ ಲೆಟ್ಸ್ ಸಿ ಆಪ್ಷನ್ ನಂಬರ್ 2. ಏಟ್ ಆಫ್ ಸೋರ್ಸ್ ಇದೆ. ಓಕೆ, ಇದು ಬರಬೇಕು ಅಂತ ಇದೆ. ಟೇಕ್ ದಿಸ್. 3 ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ಆಪ್ಷನ್ ನಂಬರ್ 2 ನನಗೆ ಇಲ್ಲಿ ಆರೆಂಜ್ ಫ್ಲೇವರ್ ಏನಿದೆ ನೋಡಿ, ಆರೆಂಜ್ ಜ್ಯೂಸ್. ಆಪ್ಷನ್ ನಂಬರ್ 2 ನಿಮ್ಮ ಥ್ರೋಟ್ ಚಕ್ರ. ನಿಮಗೆ ಜ್ಯೂಸ್ ಕನ್ಸ್ಯೂಮ್ ಮಾಡುವಂಥ ಅವಶ್ಯಕತೆ ಇದೆ. ಬಿಕಾಸ್ ನನಗೆ ಒಂದೇ ಸಲಕ್ಕೆ ಆರೆಂಜ್ ಜ್ಯೂಸ್ ಕುಡಿದಾಗ ಆಯಿತು ನನಗೆ, ಲಿಟ್ರೇಲಿ ಆ ಫ್ಲೇವರ್ ಏನಿದೆ ನೋಡಿ, ನಾವು ಆರೆಂಜ್ ಜ್ಯೂಸ್ ಕುಡಿದಾಗ ಯಾವ ಥರ ಅನಿಸುತ್ತೆ ನೋಡಿ ಆ ಥರ. ಸೊ ಆಪ್ಷನ್ ನಂಬರ್ 2, ಆದಷ್ಟು ನಿಮಗೆ ನೀರು ಎಷ್ಟು ಕುಡಿಲಿಕ್ಕಾಗುತ್ತೆ ನೋಡಿ ಅಷ್ಟು ನೀರು ಕುಡೀರಿ. ಓಕೆ, ಸೊ ಎಸ್, ಇದೊಂದು ಚಾನಲ್ಡ್ ಮೆಸೇಜ್ ನಿಮಗೆ ಆಪ್ಷನ್ ನಂಬರ್ 2ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಥ್ಯಾಂಕ್ ಯು. ಸೋಟ್ಸ್ ಇದೆ ನೋಡಿ, ಅಗೇನ್ 4 ಆಫ್ ಸೋಟ್ಸ್. Seven of Pentacles. Okay, option number 2. Thank you so much for it. Thank you. King of Wands. Option number 1 ಅಲ್ಲಿ ಕೂಡ ಇತ್ತು. 10 of Pentacles. 10 of Wands ಇದೆ. ಇದು ಆಪ್ಷನ್ ನಂಬರ್ 1 ಅಲ್ಲಿ ಕೂಡ ಇತ್ತು. ಆಪ್ಷನ್ ನಂಬರ್ 1 ಚೂಸ್ ಮಾಡಿ ನೀವು ಆಪ್ಷನ್ ನಂಬರ್ 2 ಚೂಸ್ ಮಾಡಿದ್ರೇನೋ ಅಂತ ಅನಿಸ್ತಾ ಇದೆ ನನಗೆ. ಓಕೆ, ಸೊ ಎಲ್ಲ ಕಾರ್ಡ್ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನಂಬರ್ 2, ನಿಮ್ಮಲ್ಲಿ ಕೇಳುವಂತಹ ಕ್ವಾಲಿಟಿ ಕೂಡ ಇದೆ. ನೀವು ಇನ್ನೊಬ್ಬರು ಹೇಳೋದನ್ನು ತುಂಬ ಚೆನ್ನಾಗಿ ಕೇಳ್ತೀರಾ. ಓಕೆ, ಆ್ಯಂಡ್ ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ದು ಇದೆ. ನೀವು ಲಾಸ್ಟಲ್ಲಿ ನೀವು ಕೆಲವೊಂದು ವಿಷಯದಿಂದ ಹೊರಗೆ ಬಂದಿದ್ದೀರಾ. ಲೈಕ್ ಅದು ಅಬ್ಯೂಸ್ಡ್ ರಿಲೇಷನ್ಶಿಪ್ ಕೂಡ ಇರಬಹುದು. ಓಕೆ, ಅಬ್ಯೂಸ್ಡ್ ರಿಲೇಷನ್ಶಿಪ್ ಕೂಡ ಇರಬಹುದು. ಅದರಿಂದ ನಿಮ್ಮನ್ನು ನೀವು ಹೊರಗೆ ತಗೊಂಡು ಬಂದಿದ್ದೀರಾ. ದ್ಯಾಟ್ಸ್ ರಿಯಲಿ ನೈಸ್. ಬಿಕಾಸ್ ನಿಮ್ಮ ಥಿಂಕಿಂಗ್ ಏನಿದೆ ನೋಡಿ ಅದು ತುಂಬ ಪವರ್ಫುಲ್ ಇದೆ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಅಗೇನ್ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಸ್ಕಿಲ್ ಏನಿದೆ ನೋಡಿ, ನಿಮ್ಮ ಥಾಟ್ಸ್ ಏನಿದೆ ನೋಡಿ ಅದು ತುಂಬ ಪವರ್ಫುಲ್ ಇದೆ. ಸೊ ಯಾವುದು ನೀವು ಯೋಚನೆ ಮಾಡ್ತೀರಾ ನೋಡಿ ಅದನ್ನೇ ನೀವು ಮ್ಯಾನಿಫೆಸ್ಟ್ ಮಾಡಿರಬಹುದು. ಕೆಲವೊಂದು ವಿಷಯನ ನೀವು ಯೋಚನೆ ಮಾಡಿರಬಹುದು, ಇಂಥ ಜನರು ನಿಮಗೆ ಮೋಸ ಮಾಡುವಂಥದ್ದು ಆ ಥರ ನಿಮ್ಗೆ ನೀವು ಅನಿಸಿರಬಹುದು. ನಿಮಗೆ ಅವರೇ ನಿಮಗೆ ಮೋಸ ಮಾಡಿರಬಹುದು ಕೂಡ. ಸೊ ನಿಮ್ಮ ಥಾಟ್ಸ್ ಏನಿದೆ ನೋಡಿ ಅದು ತುಂಬ ಪವರ್ಫುಲ್. ಆಪ್ಷನ್ ನಂಬರ್ 2. ಸೊ ಅದಕ್ಕೋಸ್ಕರ ನೀವೇನು ಯೋಚನೆ ಮಾಡ್ತೀರಾ ನೋಡಿ ತುಂಬ ಒಳ್ಳೆಯದನ್ನೇ ಯೋಚನೆ ಮಾಡಿ, ಬೇಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಕೆಲವೊಂದು ವಿಷಯಗಳು ನಿಮಗೆ ಪಾಸ್ಟಲ್ಲಿ ಗೊತ್ತಿಲ್ಲದೆ ಇದ್ದಂಥದ್ದು ಇವಾಗ ತುಂಬ ಗೊತ್ತಾಗಿದೆ.
ತುಂಬ ಗೊತ್ತಾಗಿದೆ, ತುಂಬ ಗೊತ್ತಾಗಿ ಇವಾಗ ನಿಮಗೆ ಏನೋ ಆ ಸಿಚುವೇಶನಿಂದ ಹೇಗೆ ಹೊರಗೆ ಬರೋದು ಅಂತ ಗೊತ್ತಾಗದೇ ಇರಬಹುದು. ಇವಾಗ ನಿಮ್ಗೆ ಅನಿಸ್ಬೋದು ನನ್ನಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ, ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದು. ಆ್ಯಂಡ್ ಆಪ್ಷನ್ ನಂಬರ್ 2, ನಿಮ್ಮಲ್ಲಿ ಇನ್ಸ್ಪಿರೇಷನ್ ಅಷ್ಟೇ ಇದೆ, ನಿಮ್ಮಲ್ಲಿ ಮೋಟಿವೇಶನ್ ಅಷ್ಟೇ ಇದೆ. ಓಕೆ, ಇವಾಗ ನಿಮ್ಗೆ ಅನಿಸ್ತಾ ಇರ್ಬೋದು ನಾನೇನು ಯಾರಿಗೂ ಹೆಲ್ಪ್ ಮಾಡೋದಿಲ್ಲ ಜೀವನದಲ್ಲಿ, ನಾನು ಹೆಲ್ಪ್ ಮಾಡಿ ತುಂಬ ಜನರಿಗೆ ಕೆಟ್ಟೆ, ನಾನು ಇವಾಗ ಯಾರಿಗೂ ಹೆಲ್ಪ್ ಮಾಡೋದಿಲ್ಲ, ನನಗೆ ಬೇಡವೇ ಬೇಡ. ರೆಸ್ಪಾನ್ಸಿಬಿಲಿಟಿ, ಇವಾಗ ನೀವು ನಿಮ್ಮ ಮನೆ ಹತ್ರ ಹೋಗ್ತಾ ಇದ್ರ, ನಿಮ್ಗೆ ಅನಿಸುತ್ತೆ ಇವಾಗ ಫ್ಯಾಮಿಲಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಅದರ್ಸ್ ಅಂತ ನಿಮ್ಗೆ ಅನಿಸುತ್ತೆ. ಇವಾಗ ನೀವು ಫ್ಯಾಮ್ಲಿಯಿಂದ ಮೊದಲು ತುಂಬ ದೂರ ಇದ್ದಿರ್ಬೋದು, ಫ್ಯಾಮ್ಲಿಯಿಂದ ನಿಮಗೆ ನಿಮ್ಮ ಸಿಬ್ಲಿಂಗ್ಸ್ ಇರಬಹುದು, ನಿಮ್ಮ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಅವರಿಂದ ಕಮ್ಯುನಿಕೇಷನ್ ನೀವು ಮಾಡದೇ ಇರಬಹುದು. ಇವಾಗ ನಿಮ್ಗೆ ಅನಿಸುತ್ತೆ ನಾನು ನನ್ನ ಮನೆಗೆ ಹೋಗಬೇಕು ಅಂತ ನಿಮ್ಗೆ ಅನಿಸುತ್ತೆ. ಸೊ ಎಲ್ಲಿ ನಿಮಗೆ ಪೀಸ್ ಇದೆ ನಾನು ಅಲ್ಲಿ ಹೋಗಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಆಪ್ಷನ್ ನಂಬರ್ 2ಗೆ. ಬಿಕಾಸ್ ನೀವು ತುಂಬ ಪವರ್ಫುಲ್ ಇದ್ದೀರಾ. ಆಪ್ಷನ್ ನಂಬರ್ 2, ನೀವು ಪವರ್ಫುಲ್ ಇದ್ದಿದ್ದರಿಂದನೇ ಪಾಸ್ಟಲ್ಲಿ ಏನಾಗಿತ್ತು ನೋಡಿ ಅದರಿಂದ ನೀವು ಹೊರಗೆ ಬಂದ್ರಿ ಅಂತಂದರೆ ಒಂದು ಅಬ್ಯೂಸ್ ರಿಲೇಷನ್ಶಿಪ್ ಇದ್ದಿರಬಹುದು ನಿಮ್ಮದು, ನಿಮಗೆ ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ ಇದ್ದಿರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು. ಕೆಲವರು ತುಂಬ ಜನ ನಿಮ್ಮ ಫ್ರೆಂಡ್ಸಿಂದ ಹೊರಗೆ ಬಂದಿದ್ದೀರಾ, ಕೆಲವ್ರನ್ನ ಬಿಟ್ಟು ಹೊರಗೆ ಬಂದಿದ್ದೀರಾ. ಓಕೆ, ಸೊ ಇವಾಗ ನಿಮ್ಗೆ ಅನಿಸುತ್ತೆ ಏನೋ ನನ್ನ ಜೀವನದಲ್ಲಿ ಇನ್ನಷ್ಟು ನಾನು ಟ್ರಾವೆಲ್ ಮಾಡಬೇಕು, ಇನ್ನಷ್ಟು ಅಡ್ವಾಂಟೇಜಸ್ ಮಾಡಬೇಕು, ನನ್ನ ಜೀವನದಲ್ಲಿ ಇನ್ನಷ್ಟು ಪ್ಯಾಷನ್ನ ತೊಗೊಂಡು ಬರಬೇಕು, ಇನ್ನೂ ಇನ್ಸ್ಪೈರ್ ಆಗಬೇಕು, ನನ್ನ ಮನೇನ ನಾನು ತಲುಪಬೇಕು ಅಂತಂದರೆ ನಿಮ್ಮ ಗೋಲ್ನ ನೀವು ತಲುಪಬೇಕು ಅನ್ನೋದು ಕೂಡ ನಿಮ್ಗೆ ತುಂಬ ಜನರಿಗೆ ಇಲ್ಲಿರ್ಬೋದು ಪ್ರೆಸೆಂಟಲ್ಲಿ. ಇವಾಗ ನಿಮಗೆ ಆ ಥರ ಅನಿಸ್ತಾ ಇರ್ಬೋದು. ಬಿಕಾಸ್ ಆಪ್ಷನ್ ನಂಬರ್ 2, ಇಲ್ಲಿ ನೀವು ವಿಷಯನ ತುಂಬ ಆಳವಾಗಿ ನೋಡಬೇಕಾಗುತ್ತೆ. ಪ್ರೆಸೆಂಟಲ್ಲಿ ನಾನು ಇಲ್ಲಿ ಹೇಳಿದೆ ಅಲ್ವಾ, ನಿಮಗೆ ಮರ್ಕ್ಯೂರಲ್ಲಿ ಹೇಳಿದೆ ಅಲ್ವಾ, ಕೆಲವೊಂದು ವಿಷಯ ಹೇಗೆ ಅಂತಂದರೆ ಬರೀ ನಾವು ಮೇಲಿನ ಮೇಲೆ ಎಕ್ಸ್ಪ್ಲೈನ್ ಮಾಡಿದರೆ ಆಗೋದಿಲ್ಲ. ರಿಲೇಷನ್ಶಿಪ್ಪಲ್ಲಿ ನೀವು ಮೇಲೇ ಎಕ್ಸ್ಪ್ಲೈನ್ ಮಾಡಿದರೆ ಆಗೋದಿಲ್ಲ, ಅದನ್ನ ಡೀಪ್ಲಿಯಾಗಿ ಎಕ್ಸ್ಪ್ಲೈನ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಕಮ್ಯುನಿಕೇಟ್ ಮಾಡಲೇಬೇಕಾಗುತ್ತೆ. ಆಪ್ಷನ್ ನಂಬರ್ 2 ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದದ್ದು ಅದು ಸರಿಯಾಗಿ ರಿಸಾಲ್ವ್ ಆಗಬೇಕು ಅಂತಂದರೆ ನೀವು ಕಮ್ಯುನಿಕೇಟ್ ಮಾಡಲೇಬೇಕಾಗುತ್ತೆ, ನೀವು ಮಾತಾಡಲೇಬೇಕಾಗುತ್ತೆ. ಇಲ್ಲಿ ಕೂಡ ಟ್ರಾವೆಲ್ ಇದೆ, ಆ್ಯಂಡ್ ಕಿಂಗ್ ಆಫ್ ವಾಂಡ್ಸ್ ಕೂಡ ಟ್ರಾವೆಲ್ ಬಗ್ಗೆನೇ ಮಾತಾಡುತ್ತೆ. ಓಕೆ, ನಿಮ್ಮ ಮೈಂಡ್ ಏನಿದೆ ನೋಡಿ ಅದನ್ನ ಶಾಂತ ಮಾಡೋದಕ್ಕೆ ಎಲ್ಲಾದರೂ ದೂರ ಟ್ರಾವೆಲ್ ಮಾಡಿ, ಅಲ್ಲಿ ಹೋಗಿ ಸಿಚುವೇಶನ್ಗೆ ನೋಡಿ, ಸಿಚುವೇಶನ್ ನಾನು ಯಾವ ಥರ ಕ್ಲಾರಿಫೈ ಮಾಡ್ಬೋದು, ಯಾವ ಥರ ನಾನು ಇದಕ್ಕೆ ಕ್ಲಾರಿಟಿನ ತೊಗೊಂಡು ಬರ್ಬೋದು ಅನ್ನೋದನ್ನು ನೋಡಿ. ಬಿಕಾಸ್ ನಿಮ್ಮ ಅನಾಲಿಟಿಕಲ್ ಸ್ಕಿಲ್ ಅದು ತುಂಬ ಚೆನ್ನಾಗಿದೆ. ಸೊ ಅದರ ಮೇಲೆ ವರ್ಕ್ ಮಾಡಿ ಅಂತಂದರೆ ಕ್ಲಿಯರ್ಲಿಯಾಗಿ ನೋಡುವಂಥದ್ದು, ಸಿಚುವೇಶನ್ನ ಡಿಸಿಷನ್ನ ಕ್ಲಿಯರ್ಲಿಯಾಗಿ ತೊಗೊಳ್ಳುವಂಥದ್ದು, ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅನ್ನೋವಂಥದ್ದನ್ನು ನೋಡುವಂಥದ್ದು ಆ ಎಬಿಲಿಟಿ ನಿಮ್ಮಲ್ಲಿದೆ. ಓಕೆ, ಸೊ ಭಾರ ಏನಿದೆ ನೋಡಿ, ಏನು ಭಾರನ ಹೊರ್ಕೊಂಡಿದ್ದೀರಾ ನೋಡಿ ಅದನ್ನ ಕೆಳಗಿಳಿಸಿ. ಕೆಲವೊಮ್ಮೆ ರೆಸ್ಟ್ ತುಂಬ ಅಗತ್ಯ ಇರುತ್ತೆ. ಈವನ್ ಇದು ನಿಮ್ಮ ವರ್ಕ್ ಪ್ಲೇಸ್ ಕೂಡ ಇರ್ಬೋದು. ವರ್ಕ್ ಪ್ಲೇಸಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ರೆ ನೀವು ಫುಲ್ ಟೈಮ್ ನಿಮಗೆ ಡೆಸ್ಕ್ ಜಾಬ್ ಇರ್ಬೋದು, ಇನ್ನು ಕಂಪ್ಯೂಟರ್ ಮುಂದೆ ನೀವು ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ಬೋದು. ಆ್ಯಂಡ್ ಸರಿಯಾಗಿ ನಿಮ್ಮ ತಂದೆ ತಾಯಿ ಅಕ್ಕ ತಂಗಿ ಜೊತೆ ಕರೆಕ್ಟಾಗಿ ಕಮ್ಯುನಿಕೇಷನ್ ಇಲ್ಲದೇ ಇರಬಹುದು. ಸೊ ರೆಸ್ಟ್ ತೊಗೊಳ್ಳಿ. ಆಪ್ಷನ್ ನಂಬರ್ 2 ಇಲ್ಲಿ ನಿಮಗೆ ರೆಸ್ಟ್ ತುಂಬ ಇಂಪಾರ್ಟೆಂಟ್. ಒಂದು ಸಲ ಟ್ರಾವೆಲ್ ಮಾಡಿ. ನಾವು ಯುವರ್ ಜರ್ನಿ ಈಸ್ ಹೇಗೆ ಅಂತಂದರೆ ನೀವು ಇಗ್ನೋರ್ ಮಾಡಬೇಡಿ ಸಿಚುವೇಶನ್ನ. ನಿಮ್ಮ ಲೈಫ್ ಮುಂದೆ ಯಾವ ಸಿಚುವೇಶನ್ ಇದೆ ನೋಡಿ ಅದನ್ನ ಇಗ್ನೋರ್ ಮಾಡಬೇಡಿ. ಕೆಲವರು ಇನ್ನೂ ಪಾಸ್ಟಲ್ಲೇ ಇದ್ದೀರಾ, ಕೆಲವರು ಇನ್ನೊಂದು ಅಬ್ಯೂಸ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಇನ್ನು ಕೆಲವ್ರಿಗಿನ್ನೂ ಸ್ಟಕ್ ಆಗಿರ್ಬೋದು. ಇದರಿಂದ ನಾನು ಹೇಗೆ ಹೊರಗೆ ಬರಲಿ, ನಿಮ್ಮ ಮೈಂಡ್ ಹಲವಾರು ಮಾತುಗಳನ್ನು ಆಡ್ತಾ ಇರ್ಬೋದು. ಸೊ ನಿಮ್ಮ ಇಲ್ಲಿ ಮೈಂಡಿಗೆ ರೆಸ್ಟ್ ಅಗತ್ಯ ಇದೆ. ರೆಸ್ಟ್ ಮಾಡಬೇಕು ಅಂತಂದರೆ ನೀವು ಟ್ರಾವೆಲ್ ಮಾಡಬೇಕು. ಆಪ್ಷನ್ ನಂಬರ್ 2 ಎಲ್ಲ ವಿಷಯಗಳಿಂದ ಒಂದ್ಸಲ ಡಿಸ್ಕನೆಕ್ಟ್ ಆಗಿ, ಆ ಒಂದು ಎನರ್ಜಿ ಕೂಡ ನನಗೆ ಸಿಗ್ತಾ ಇದೆ. ತಂದೆ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಇದೆ, ಕಮ್ಯುನಿಕೇಟ್ ಮಾಡಿ. ಸಿಬ್ಲಿಂಗ್ಸ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ಮಾಡಿ. ಓಕೆ, ಯಾವ ರೆಸ್ಪಾನ್ಸಿಬಿಲಿಟಿನ ಓದ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿ ಏನಿದೆ ನೋಡಿ ಅದು ತುಂಬ ಡ್ರೈನ್ ಆಗಿದೆ ಇಲ್ಲಿ. ಆಪ್ಷನ್ ನಂಬರ್ 2 ಲೈಕ್ ತುಂಬ ವಿಷಯದ ಬಗ್ಗೆ ನೀವು ಯೋಚನೆ ಮಾಡ್ತೀರಾ, ನಿಮಗೆ ರೆಸ್ಟ್ ಅಗತ್ಯ ಇದೆ. ಓಕೆ, ರೆಸ್ಟ್ ಅಗತ್ಯ ಇದೆ. ಸೊ ಇಲ್ಲಿ ನಿಮಗೆ ಏನು ಅಡ್ವೈಸ್ ಅಂತಂದರೆ 10 ಆಫ್ ವಾಂಡ್ಸಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಬಟ್ ಈ ವಾಂಡ್ಸ್ ಏನಿದೆ ನೋಡಿ ಇದನ್ನ ಒಂದು ಸ್ವಲ್ಪ ಕೆಳಗಿಳಿಸಿ. ನಿಮ್ಮ ಬಾಡಿಗೂ ಒಂದು ಸ್ವಲ್ಪ ರಿಲ್ಯಾಕ್ಸನ್ನು ಕೊಡಿ. ಓಕೆ, ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಕೂಡ ಅದೇ ಹೇಳುತ್ತೆ. ಏನು ಅಂತಂದರೆ
ಒಂದು ಟ್ರಾವೆಲ್ ಮಾಡಿ, ಅಡ್ವಾಂಟೇಜಸ್ ಮಾಡಿ, ಟ್ರಾವೆಲ್ ಮಾಡೋದಕ್ಕೆಲ್ಲ ಹೇಳುತ್ತೆ. ಕಿಂಗ್ ಆಫ್ ವಾಂಡ್ಸ್ ಹೇಗೆ ಅಂತಂದರೆ ಅವನು ತುಂಬ ಸೋಷಲ್ ಪರ್ಸನ್, ಎಲ್ಲರ ಜೊತೆ ಅವ್ನು ಸೋಷಲ್ ಮಿಂಗಲ್ ಆಗ್ತಾನೆ. ಸೊ ನೀವು ಕೂಡ ಅಷ್ಟೇ, ನೀವು ಸುಮ್ಮನೆ ಕೂತ್ಕೊಂಡಿದ್ರೆ ಆಪ್ಷನ್ ನಂಬರ್ 2 ಎಲೋನಾಗಿ ಏನಾದರೂ ಫೀಲ್ ಮಾಡ್ತಾ ಇದ್ದರೆ ಮಿಂಗಲ್ ಆಗುವಂಥ ಅವಶ್ಯಕತೆ ಇದೆ. ಜನರ ಜೊತೆ ಬೆರೀರಿ, ಎಷ್ಟು ಬೆರೆಯೋಕ್ಕಾಗುತ್ತೆ ಜನರ ಜೊತೆ ಬೆರೀರಿ. ಅವ್ರು ಏನು ಮಾತಾಡ್ತಾರೆ, ನೀವು ತುಂಬ ಹೊತ್ತು ಮಾತಾಡಿ ಅಂತ ಹೇಳ್ತಾ ಇಲ್ಲ, ಅವ್ರು ಏನು ಮಾತಾಡ್ತಾ ಇದ್ದಾರೆ ಅದನ್ನು ಕೇಳಿ. ಓಕೆ, ಸೊ ಕೆಲವರಿಂದ ನಮಗೆ ಹೆಲ್ಪ್ ಸಿಗುತ್ತೆ. ಅವ್ರ ಜೊತೆ ನಾವು ಮಾತಾಡ್ದಿದ್ರು ಅವ್ರು ಹೇಳೋದನ್ನು, ಇವಾಗ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ, ಯಾರಾದರೂ ಮುಂದ್ಗಡೆ ಇರೋರು ಮಾತಾಡ್ತಾ ಇದ್ದಾರೆ, ಸೊ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿ. ಒಳ್ಳೆಯ ವಿಷಯ ಇದ್ದರೆ ಕೇಳಿ ಅದನ್ನು. ಓಕೆ, ಕಿಂಗ್ ಆಫ್ ವಾಂಡ್ಸ್ ಅದೇ ಹೇಳುತ್ತೆ. ಕಿಂಗ್ ಆಫ್ ವಾಂಡ್ಸ್ ಹೇಗೆ ಅಂತಂದರೆ ನಿಮ್ಮ ಎನರ್ಜಿ ಲೆವೆಲ್ ಎಲ್ಲಿ ಮ್ಯಾಚ್ ಆಗುತ್ತೆ ನೋಡಿ ಅಂಥ ಜನರ ಜೊತೆ ಬೆರೆಯುವಂಥದ್ದು. ತುಂಬ ಅಡ್ವಾಂಟೇಜಸ್ ಆಗಿರುವಂಥ, ತುಂಬ ಪ್ಯಾಷನೆಟ್ ಆಗಿರುವಂಥದ್ದು. ಸೊ ನಿಮ್ಮ ಕೆಲಸದಲ್ಲಿ ಏನಾದರೂ ನಿಮಗೆ ಬೋರಿಂಗ್ ಅಂತ ಅನಿಸ್ತಾ ಇದ್ದರೆ ಸ್ಫೂರ್ತಿನ ತೊಗೊಂಡು ಬನ್ನಿ, ಇನ್ಸ್ಪಿರೇಷನ್ನ ತೊಗೊಂಡು ಬನ್ನಿ, ಮೋಟಿವೇಶನ್ನ ತೊಗೊಂಡು ಬನ್ನಿ. ಯಾವುದು ನಿಮ್ಮ ಕೆಲಸ ಹೇಗೆ ಯಾವುದು ನಿಮಗೆ ಟ್ರಿಗರ್ ಮಾಡುತ್ತೆ ಅನ್ನೋದನ್ನು ನೋಡಿ. ಕೆಲಸ ಮಾಡೋದಕ್ಕೆ ಯಾವುದು ನಿಮಗೆ ಟ್ರಿಗರ್ ಮಾಡುತ್ತೆ? ಹಣ ಟ್ರಿಗರ್ ಮಾಡುತ್ತಾ? ವಾಲ್ಪೇಪರಲ್ಲಿ ಹಣದ ಚಿತ್ರನ ಹಾಕಿ, ವಾಲ್ಪೇಪರ್ ಹಾಕಿ ಮೊಬೈಲಲ್ಲಿ. ಕೆಲವೊಮ್ಮೆ ಈ ಥರ ಸಣ್ಣ ಸಣ್ಣ ವಿಷಯಗಳಿಂದಲೇ ನಮಗೆ ಮೋಟಿವೇಶನ್ ಸಿಗುತ್ತೆ. ಆಪ್ಷನ್ ನಂಬರ್ 2. ಓಕೆ, ಸೊ ಎಸ್, ಆಪ್ಷನ್ ನಂಬರ್ 2 ಫ್ಯೂಚರಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯಿಂದ ಕ್ವಶನ್ ಇದೆ ನೋಡಿ, ಅದಕ್ಕೆ ಆನ್ಸರ್ ಖಂಡಿತವಾಗ್ಲೂ ಸಿಗುತ್ತೆ. ನೀವೊಂದು ರೆಸ್ಟ್, ನೀವೊಂದು ಪೀಸ್ಫುಲ್ ಏನಿದೆ ನೋಡಿ, ಆ ಒಂದು ಜರ್ನಿನ ನೀವು ವಿಟ್ನೆಸ್ ಮಾಡ್ತೀರಾ. ಓಕೆ, ಸ್ಟೆಬಿಲಿಟಿ ಅನ್ನೋದು ಬರುತ್ತೆ, ಮೆಂಟಲಿ ನಿಮಗೆ ಸ್ಟೆಬಿಲಿಟಿ ಅನ್ನೋದು ಸಿಗುತ್ತೆ. ಸೊ ಬಿಕಾಸ್ ನೀವು ಮೆಂಟಲಿ ತುಂಬಾ ಯೋಚನೆ ಮಾಡ್ತಾ ಇರ್ತೀರಾ, ತುಂಬ. ಸೊ ಅದಕ್ಕೂ ಸ್ವಲ್ಪ ರೆಸ್ಟ್ ಕೊಡಿ. ಆಪ್ಷನ್ ನಂಬರ್ 2 ಇಲ್ಲಿ. ಓಕೆ, ಆ್ಯಂಡ್ ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡುವಂಥದ್ದು, ಡಾಕ್ಯುಮೆಂಟ್ ಮಾಡುವಂಥದ್ದು. ಇನ್ನು ಫ್ಯೂಚರಲ್ಲಿ ಕೂಡ ನೀವು ಹಣಕ್ಕೋಸ್ಕರ ಎಷ್ಟು ಸ್ಟ್ರಗಲ್ ಮಾಡಿದ್ದೀರ ನೋಡಿ ಇವಾಗ ಪ್ರೆಸೆಂಟಲ್ಲಿ, ಅದೆಲ್ಲ ಫುಲ್ಫಿಲ್ ಆಗುತ್ತೆ. ಅದು ಎಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ತನಕ ನೀವು ಮಾಡಿದಂಥ ಹಾರ್ಡ್ ವರ್ಕಿಗೆ ಎಲ್ಲಿ ನಿಮಗೆ ಫಲಿತಾಂಶ ಸಿಗದೇ ಇದ್ದದ್ದು ಇನ್ ಫ್ಯೂಚರಲ್ಲಿ ಅದು ಸಿಗುತ್ತೆ. ವಿಶ್ವಾಸ ಇರಲಿ, ನಿಮಗೆ ಹೋಪ್ ಇರಲಿ. ಬಿಕಾಸ್ 7 ಆಫ್ ಪೆಂಟಿಕಲ್ ಮೆನಿಫೆಸ್ಟ್ ಬಗ್ಗೆ ಕೂಡ ಮಾತಾಡುತ್ತೆ. ಬಿಕಾಸ್ ನೀವು ಬೇಗ ಮೆನಿಫೆಸ್ಟ್ ಮಾಡ್ತೀರಾ, ನಿಮ್ಮ ಥಾಟ್ಸಿಂದ ಬೇಗ ಮೆನಿಫೆಸ್ಟ್ ಆಗುತ್ತೆ. ಸೊ ಒಳ್ಳೆಯದನ್ನು ಮೆನಿಫೆಸ್ಟ್ ಮಾಡಿ, ಒಳ್ಳೆಯದನ್ನು ಮಾತಾಡಿ, ಬೇರೆಯವ್ರಿಗೆ ಕೂಡ ಒಳ್ಳೆಯದನ್ನು ಕಲಿಸಿ. ಓಕೆ, 7 ಆಫ್ ಪೆಂಟಿಕಲ್ಸ್ ಮ್ಯಾನಿಫೆಸ್ಟೇಷನ್ ನಿಮ್ಮ ಮನೆ ಬಗ್ಗೆ, ಹೆಚ್ಚು ಮನೆ ಬಗ್ಗೆ ಮಾತಾಡುತ್ತೆ. ಇದು ಮನೆಯಲ್ಲಿರುವಂಥ ವಸ್ತುಗಳನ್ನು ಬದಲಾವಣೆ ಮಾಡುವಂಥದ್ದು, ಮನೆಯಲ್ಲಿರುವ ವಸ್ತುಗಳನ್ನು ಮನೆ ಪೇಂಟ್ ಮಾಡುವಂಥದ್ದು. ಸೊ ಇಟ್ಸ್ ಆಲ್ ಅಬೌಟ್ ದ್ಯಾಟ್. ಸೊ ಇಲ್ಲಿ ಚೇಂಜಸ್ ತಗೊಂಡು ಬನ್ನಿ. ಓಕೆ, ಸೊ ಚೇಂಜ್ ಆಗುತ್ತೆ ಫ್ಯೂಚರಲ್ಲಿ ಕೂಡ. ಬಟ್ ಏನು ಹೋರಿದ್ದೀರಾ ನೋಡಿ, ಇದನ್ನ ಸ್ವಲ್ಪ ಕೆಳಗಿಳಿಸಿ. ಮೆಂಟಲಿ ನೀವೇನು ನಿಮಗೆ ಟಾರ್ಚರ್ ಕೊಡ್ತಾ ಇದೆ ನೋಡಿ, ಅದರಿಂದ ಸ್ವಲ್ಪ ದೂರ ಬನ್ನಿ, ಅಂತಹ ವ್ಯಕ್ತಿಗಳಿಂದ ಕೂಡ ದೂರ ಬನ್ನಿ. ಓಕೆ, ಆಪ್ಷನ್ ನಂಬರ್ 2. ಸೊ ಲೆಟ್ಸ್ ಸಿ ನಿಮಗೆ ಈ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗೈಡಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಓಕೆ, ಯು ಡೋಂಟ್ ಫೈಂಡ್ ಯುವರ್ ವರ್ತ್ ಇನ್ ಅನದರ್ ಪರ್ಸನ್, ಯು ಫೈಂಡ್ ಯುವರ್ ವರ್ತ್ within yourself and then find a person who is worthy of you. ಇದು ಆಪ್ಷನ್ ನಂಬರ್ 1 ಅಲ್ಲಿ ಕೂಡ ಇದೇ ಬಂದಿತ್ತು. ನೀವು ಒಂದು ಚೂಸ್ ಮಾಡಿ 2 ಚೂಸ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನಾನು ಬಾಟಮ್ ಆಫ್ ದ ಡೆಕ್ ನೋಡಿಲ್ಲ. ಬಾಟಮ್ ಆಫ್ ದ ಡೆಕ್ ಟೆಂಪ್ರೆನ್ಸ್ ಇದೆ, ಇಲ್ಲಿ ಕೂಡ 2 ಆಫ್ ಕಪ್ಸ್ ಇದೆ, ಬ್ಯಾಲೆನ್ಸ್ ಇದೆ, ಆ್ಯಂಡ್ ಹೀಲಿಂಗ್ ಅವೈಲೇಬಲ್ ಇದೆ, ಪೇಷನ್ಸ್. ಸೊ ಆಪ್ಷನ್ ನಂಬರ್ 1 ಪೇಷನ್ಸ್, ತಾಳ್ಮೆಯಿಂದ ಇರಿ. ಯಾವುದೇ ವಿಷಯನ ತುಂಬ ತಾಳ್ಮೆಯಿಂದ ಮಾಡಿ, ಆ ಸಿಚುವೇಶನ್ನ ಕರೆಕ್ಟಾಗಿ ನೋಡಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು. ಓಕೆ, ಇಲ್ಲಿ 2 ಆಫ್ ಕಪ್ಸ್ ಎನರ್ಜಿ ಇದೆ, ಬ್ಯಾಲೆನ್ಸ್ ಇದೆ. ಸೊ ಮಾತಾಡಬೇಕಾದ್ರೆ ಯಾವ ಎನರ್ಜಿನ ನೀವು ಕಲಿಸ್ತಾ ಇದ್ದೀರಾ ಇನ್ನೊಬ್ಬರಿಗೆ, ಬೇರೆಯವ್ರು ಮಾತಾಡ್ತಾ ಇರಬೇಕಾದ್ರೆ ಅವ್ರು ಯಾವ ಎನರ್ಜಿನ ನಿಮ್ಗೆ ಕಳಿಸ್ತಾ ಇದ್ದಾರೆ ಅನ್ನೋದನ್ನು ನೋಡಿ. ಓಕೆ, ಟೆಂಪ್ರೆನ್ಸ್ ಯಾವಾಗಲೂ ಇಲ್ಲಿ 2 ವಿಷಯದ ಬಗ್ಗೆ ಮಾತಾಡುತ್ತೆ, ಒಂದು ಒಳ್ಳೆಯದು ಒಂದು ಕೆಟ್ಟದ್ದು. ಓಕೆ, ಸೊ ನೋಡಿ ಆಪ್ಷನ್ ನಂಬರ್ 2 ಇಲ್ಲಿದೆ. ಯು ಡೋಂಟ್ ಫೈಂಡ್ ಯುವರ್ ವರ್ತ್ in another person, you find your worth within yourself and then find a person who worthy of you. ಸೊ ನೀವು ನಿಮಗೆ ಎಷ್ಟು ಯೋಗ್ಯರು ಅನ್ನೋದನ್ನು ನೋಡಿ, ಆಮೇಲೆ ನೋಡಿ ಯಾರು ನಿಮಗೆ ಯೋಗ್ಯರು ಅನ್ನೋದು. ಓಕೆ, ಆಪ್ಷನ್ ನಂಬರ್ 1. ಓ ಮೈ ಗಾಡ್, ನನಗೆ ಹೆಡೇಕ್ ಆಗ್ತಾ ಇದೆ. ಸೊ ಎಸ್, ನೀವು ತುಂಬ ಆಳವಾಗಿ ಯೋಚನೆ ಮಾಡ್ತೀರಾ, ಮಾಡಬೇಡಿ ಆ ಥರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಕಾರ್ಡ್ ಇಸ್ ಯುವರ್ ಥಾಟ್ಸ್ ಆರ್ ಕಲರ್ ಬೈ ವಾಟ್ ಯು. ನೋಡಿ ನಿಮ್ಮ ಥಾಟ್ಸ್, ಆಪ್ಷನ್ ನಂಬರ್ 2. ಆದಷ್ಟು ನಿಮ್ಮ ಥಾಟ್ಸ್ ಏನಿದೆ ನೋಡಿ ಯಾವುದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದು. ಬಿಕಾಸ್ ನಿಮಗೆ ಕಮ್ಯುನಿಕೇಷನ್ ಈಸ್ ದ ಕೀ. ಆಪ್ಷನ್ ನಂಬರ್ 2, ನಿಮ್ಮ ಏನು ಪ್ರಾಬ್ಲಮ್ ಇದೆ ನೋಡಿ, ಅದಕ್ಕೆ ಕಮ್ಯುನಿಕೇಷನೇ ಕೀ. ನೀವು ಕಮ್ಯುನಿಕೇಟ್ ಮಾಡಿದ್ರೇ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ.
ಯುವರ್ ಥಾಟ್ಸ್ ಆರ್ ಕಲರ್ ಬೈ ವಾಟ್ ಯು ನೋ. ನಿಮ್ಗೇನು ಗೊತ್ತಿದೆ ಅದರಿಂದ ನೀವು ನಿಮ್ಮ ಥಾಟ್ಸನ್ನು ಕಲರ್ ಮಾಡ್ತೀರಾ. ನೀವೇನು ಫೀಲ್ ಮಾಡ್ತೀರಾ ಅದರಿಂದ ನಿಮ್ಮ ಥಾಟ್ಸಿಗೆ ಕಲರ್ ಮಾಡ್ತಾ ಇರಾ. ಏನು ಕೇಳ್ತೀರಾ ನೋಡಿ ಅದು ಕೂಡ, ಏನು ಓದ್ತೀರಾ, ಏನು ಮಾಡ್ತೀರಾ, ಏನು ನೋಡ್ತೀರಾ, ಏನು ಪ್ರೀತಿ ಮಾಡ್ತೀರಾ, ಯಾವುದು ನಿಮಗೆ ಬೇಕು ಅದು ನಿಮ್ಮ ಥಾಟ್ಸ್ ಕಲರ್ ಮಾಡುತ್ತೆ. ನಿಮ್ಮ ಥಾಟ್ಸ್ ಮೇಲೆ ಆದಷ್ಟು ಗಮನ ಇರಲಿ. ನೋಡೋಣ ಫೈನಲ್ ಅಡ್ವೈಸ್ ಏನಿದೆ ಅಂತ ನೋಡೋಣ ಆಪ್ಷನ್ ನಂಬರ್ 2ಗೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಆ ಕಾರ್ಡನ್ನು ತಗೊಳ್ತೀನಿ. ಥ್ಯಾಂಕ್ ಯು ಸ್ಪಿರಿಟ್. ಮಿಸ್ಟಿಕ್ ಹೀಲರ್, ಹೀಲಿಂಗ್ ಎನರ್ಜಿ ಫ್ಲೋಸ್ ಥ್ರೂ ಯು. ನೋಡಿ, ಇದು ನನಗೆ ಹೈ ಪ್ರೀಸ್ಟೆಸ್ ಎನರ್ಜಿ ಸಿಗ್ತಾ ಇದೆ ಇಲ್ಲಿ. ಹೈ ಪ್ರೀಸ್ಟೆಸ್ ಏನು, ಅವಳು ನೋಡ್ತಾಳೆ, ಅಬ್ಸರ್ವ್ ಮಾಡಿ. ಸೊ ನಿಮ್ಗೆ ಕೂಡ ಅಷ್ಟೇ, ನಿಮ್ಮ ಲೈಫ್ ಸಿಚುವೇಶನ್ ಏನಿದೆ ನೋಡಿ ಅದನ್ನ ಅಬ್ಸರ್ವ್ ಮಾಡುವಂಥ ಅವಶ್ಯಕತೆ ಇದೆ ಅಲ್ವಾ. ಟೆಂಪರೆನ್ಸಿಂದ ಹೀಲಿಂಗ್. ಸೊ ಮಿಸ್ಟಿಕ್ ಹೀಲರ್ ಕೂಡ ಅದೇ ಹೇಳ್ತಾ ಇದೆ, ಹೀಲಿಂಗ್ ಎನರ್ಜಿ ಫ್ಲೋಸ್ ಟು ಯು. ನಿಮಗೆ ಔಟರ್ ಏನಿದೆ ನೋಡಿ, ನಿಮ್ಮ ಇನ್ನರ್ ಆ್ಯಂಡ್ ಔಟರ್ ಎರಡೂ ಕೂಡ ಹೀಲ್ ಆಗುತ್ತೆ. ಆಪ್ಷನ್ ನಂಬರ್ 2. ಓಕೆ, ಸಿಚುವೇಶನ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಫಿಸಿಕಲ್ ಚಾಲೆಂಜಸ್ ಇರ್ಬೋದು, ಅದೆಲ್ಲ ರಿಸಾಲ್ವ್ ಆಗ್ತದೆ. ನಾನು ಇಲ್ಲಿ ಹೇಳಿದೆ ಅಲ್ವಾ 10 ಆಫ್ ವಾಂಡ್ಸ್ ಯಾವಾಗಲೂ ಎಂಡ್ ಬಗ್ಗೆ ತಿಳಿಸುತ್ತೆ. ಯಾವುದೇ ಒಂದು ಸಿಚುವೇಶನ್ ಇದೆ, ರಿಲೇಷನ್ಶಿಪ್ ವಾಟ್ ಎವರ್, ಸೊ ಅದು ಇಲ್ಲಿ ಎಂಡ್ ಆಗುವಂಥದ್ದು. ನಿಮಗೆ ವಿಶ್ವಾಸ ಇರಬೇಕು, ಅದು ನಡೆಯುತ್ತೆ. ಎಲ್ಲ ಪ್ರಶ್ನೆಗೊಂದು ಎಂಡ್ ಅಂತ ಇರುತ್ತೆ ಅಲ್ವಾ. ಅಂತ್ ಬಲ ಅಥವಾ ಸಬ್ ಬಲ ಅಂತ ಒಂದು ಹಿಂದಿಯಲ್ಲಿ ಮಾತಿದೆ, ರೈಟ್? ಅಂತ್ ಬಲ ಅಥವಾ ಸಬ್ ಬಲ. ಸೊ ಇಲ್ಲಿ 10 ಆಫ್ ವಾಂಡ್ಸ್ ಅದರ ಬಗ್ಗೆ ತಿಳಿಸುತ್ತೆ. ಸೊ ಎಂಡಿಂಗ್ ಇಲ್ಲಿ ಯಾವುದಿದೆ ನೋಡಿ, ಅದೆಲ್ಲ ಆಬ್ಸ್ಟಿಕಲ್ಸ್ ಏನಿದೆ ನೋಡಿ ಅದು ನಿವಾರಣೆ ಆಗುತ್ತೆ. ನಿಮಗೆ ವಿಶ್ವಾಸ ಇರಬೇಕು ಹಾಗೆ ಆಗುತ್ತೆ ಅನ್ನೋದು. ಸೊ ನಿಮ್ಮ ಇನ್ನರ್ ಗ್ರೀವ್ನೆಸ್ ಏನಿದೆ ನೋಡಿ ಅದನ್ನ ಟ್ರಾನ್ಸ್ಫರ್ ಮಾಡುವಂತಹ ಸಮಯ ಇವಾಗ. ಯಾವುದ್ರ ಬಗ್ಗೆ ಹೆಚ್ಚು ನೀವು ಕೊರತೆ ಉಂಟು ಮಾಡ್ತಾ ಇದ್ರೆ, ಯಾವ್ದು ನಿಮಗೆ ತುಂಬ ಹರ್ಟ್ ಮಾಡ್ತಾ ಇದೆ, ಯಾವುದು ತುಂಬ ನಿಮಗೆ ನೋವನ್ನು ಉಂಟು ಮಾಡ್ತಾ ಇದೆ, ಅದನ್ನ ಟ್ರಾನ್ಸ್ಫಾರ್ಮ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಅದನ್ನು ಈವಾಗಲೇ ನೀವು ಮಾಡಬೇಕು. ಆಪ್ಷನ್ ನಂಬರ್ 2 ಮಿಸ್ಟಿಕ್ ಹೀಲರ್ ಅದನ್ನೇ ಹೇಳ್ತಾ ಇದೆ. ಅದನ್ನ ನಿಮ್ಮ ಜೊತೆ ನಾನು ಹೇಳಿದೆ ಅಲ್ವಾ, ಇದನ್ನು ಎಲ್ಲಿ ತನಕ ಅಂತ ನೀವು ಕ್ಯಾರಿ ಮಾಡ್ತಾ ಹೋಗ್ತೀರಾ. ಬೇರೆಯವ್ರು ನಿಮಗೆ ನೋವುಂಟು ಮಾಡಿದ್ದಿರ್ಬೋದು, ನಿಮ್ಮ ಕರಿಯರ್ ಕೂಡ ಇರಬಹುದು. ಎಲ್ಲಿ ತನಕ ಅದನ್ನ ತೊಗೊಂಡು ಹೋಗ್ತೀರಾ? ಬಾಡಿ ಪೇಯ್ನ್ ನಿಮಗೆ ಆಗೋದು, ಲೆಗ್ ಪೇಯ್ನ್ ನಿಮಗೆ ಆಗೋದು, ಶೋಲ್ಡರ್ ಪೇಯ್ನ್ ನಿಮಗೇನೆ ಆಗೋದಲ್ವಾ. ಸೊ ಏನು ಕಟ್ಟಿಗೆ ಏನಿದೆ ನೋಡಿ ಇದನ್ನ ಸ್ವಲ್ಪ ಕೆಳಗಿಳಿಸಿ, ಸ್ವಲ್ಪ ರೆಸ್ಟನ್ನು ತಗೊಳ್ಳಿ. ನೀವು ಬೇರೆಯವ್ರಿಗೆ ಕೂಡ ಹೀಲ್ ಮಾಡುವಂತಹ ವ್ಯಕ್ತಿಗಳು. ಆಪ್ಷನ್ ನಂಬರ್ 2 ಇವಾಗಕ್ಕೆ ನಿಮಗೆ ಅದು ಗೊತ್ತಿಲ್ಲದೆ ಇರಬಹುದು. ಓಕೆ, ಆಪ್ಷನ್ ನಂಬರ್ 2. ಸೊ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಸೊ ನಾನು ಎಲ್ರಿಗೂ ಒಂದು ಚಾನಲ್ ಮೆಸೇಜ್ ಮಾಡ್ಕೊಂಡಿದ್ದೆ, ನಿಮಗೂ ಇದೆ, ಬಟ್ ನಿಮಗೂ ತುಂಬ ದೊಡ್ಡದಿದೆ. ಇಲ್ಲಿ ನೋಡ್ತಾ ಇದ್ದರೆ ದೇರ್ ಈಸ್ ಗೋಯಿಂಗ್ ಟು ಬಿ ಅ ನ್ಯೂ ಬ್ಲೆಸ್ಸಿಂಗ್ ಆಪರ್ಚುನಿಟಿ ಕಮಿಂಗ್ ಯೋರ್ ವೇ. ಇಟ್ ಈಸ್ ಗೋಯಿಂಗ್ ಟು ಬಿ ಅ ಫ್ರೆಶ್ ನ್ಯೂ ಚೇಂಜ್. ನೋಡಿ ಎಷ್ಟು ದೊಡ್ಡ ಕಾರ್ಡ್ ನಿಮ್ಗೆ ಸಿಕ್ಕಿದೆ ಅಂತ. ಯಾರಿಗೂ ಸಿಕ್ಕಿಲ್ಲ. ಆಪ್ಷನ್ ನಂಬರ್ 1ಗೂ ಸಿಕ್ಕಿಲ್ಲ, ಆಪ್ಷನ್ ನಂಬರ್ 3ಗೂ ಸಿಕ್ಕಿಲ್ಲ, ಬಟ್ ನಿಮಗೆ ಇಷ್ಟು ದೊಡ್ಡ ಗೈಡೆನ್ಸ್ ಸಿಕ್ಕಿದೆ. ಆಪ್ಷನ್ ನಂಬರ್ 2. ದೇರ್ ಈಸ್ ಗೋಯಿಂಗ್ ಟು ಬಿ ನ್ಯೂ ಬ್ಲೆಸ್ಸಿಂಗ್ಸ್ ಆಪರ್ಚುನಿಟಿ. ನಿಮ್ಮ ಕಡೆ ಆಪರ್ಚುನಿಟಿ ಬರ್ತಾ ಇದೆ, ಅವಕಾಶ ಬರ್ತಾ ಇದೆ, ಬ್ಲೆಸ್ಸಿಂಗ್ಸ್ ಆಶೀರ್ವಾದಗಳ ಸುರಿಮಳೆ ಬೀಳ್ತಾ ಇದೆ. ಕಮಿಂಗ್, ಇಟ್ ಈಸ್ ಗೋಯಿಂಗ್ ಟು ಬಿ ಫ್ರೆಶ್ ನ್ಯೂ ಎನರ್ಜಿ. ಒಳ್ಳೆ ಎನರ್ಜಿಯಿಂದ ಶುರು ಆಗುತ್ತೆ, ಬದಲಾವಣೆ ಆಗುತ್ತೆ ಅನ್ನೋದು ನಂಬಿಕೆ ನಮ್ಮಲ್ಲಿರಬೇಕು. ಸೊ ಇವಾಗ ಫೈನಲ್ ಆಗಿ ನಾನು ಬಾಕ್ಸಿಂದ ಮೆಸೇಜ್ ಏನಿದೆ ಅಂತ ನೋಡೋಣ. ಇದರಿಂದ ಆಪ್ಷನ್ ನಂಬರ್ 2 ಸ್ಪಿರಿಟ್. ಆಪ್ಷನ್ ನಂಬರ್ 2 ಥ್ಯಾಂಕ್ ಯು ಸೊ ಮಚ್ ಸ್ಪಿರಿಟ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ಓಕೆ, ಇಲ್ಲಿದೆ ಪ್ರೀತಿ ಸ್ನೇಹ. ಓಕೆ, ಜನರ ಜೊತೆ ಬೆರಿಬೇಕಾದ್ರೆ ಪ್ರೀತಿ ಸ್ನೇಹದಿಂದ ಬೆರೆಯಿರಿ. ಓಕೆ, ಆಪ್ಷನ್ ನಂಬರ್ 2. ಆ್ಯಂಡ್ ಇಲ್ಲದೆ ನೋಡಿ, ನಿಮ್ಮ ಮುಂದೆ ಶಫಲ್ ಮಾಡಿರೋದು ವಿಶ್ರಾಂತಿ. ನಿಮಗೆ ವಿಶ್ರಾಂತಿ ತುಂಬಾ ಅಗತ್ಯ ಇದೆ. ಆಪ್ಷನ್ ನಂಬರ್ 2, ನಿಮಗೆ ಮೆಂಟಲಿ ವಿಶ್ರಾಂತಿ ಅಗತ್ಯ ಇದೆ. ಸೊ ಒಂದು ಸಣ್ಣ ಟ್ರಾವೆಲ್ ಮಾಡಿ. ನಾನು ಮೊದಲೇ ಹೇಳಿದೆ ಇಲ್ಲಿ ಹೋಮ್ ಡೆಕೋರ್. ಸೊ ನಿಮ್ಮ ಹೋಮ್ ಡೆಕೋರ್ ಏನಿದೆ ನೋಡಿ, ಏನೂ ಬದಲಾವಣೆ ಮಾಡೋಕ್ಕಾಗಿಲ್ಲ, ನೀವು ಮನೆಯಲ್ಲೇ ಇರೋದು ಮೇಡಮ್, ನಮಗೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗೋದಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳೇನಿದೆ ನೋಡಿ ಅದನ್ನ ಸ್ವಲ್ಪ ಬದಲಾವಣೆ ಮಾಡಿ ನೋಡಿ. ಯು ಫೀಲ್ ಫ್ರೆಶ್. ಆ್ಯಂಡ್ ಇಲ್ಲಿ ಆರ್ಕೇಂಜಲ್ ಮೈಕಲ್ ಇದೆ. ಆರ್ಕೇಂಜಲ್ ಮೈಕಲಲ್ಲಿ ಕೂಡ ಸೋರ್ಸ್ ಇರುತ್ತೆ, ರೈಟ್? ಸೊ ಆರ್ಕೇಂಜಲ್ ಮೈಕಲ್ ಜೊತೆ ಕನೆಕ್ಟ್ ಆಗ್ಬೋದು. ಆರ್ಕೇಂಜಲ್ ಮೈಕಲ್ ಜೊತೆ ನೀವು ವರ್ಕ್ ಕೂಡ ಮಾಡ್ಬೋದು. ಆರ್ಕೇಂಜಲ್ ಮೈಕಲನ್ನು ಕರಿಬೋದು. ಆರ್ಕೇಂಜಲ್ ಮೈಕಲ್ ಇಲ್ಲಿ ಅವರ ಪ್ರೆಸೆನ್ಸನ್ನು ಯಾಕೆ ತೋರಿಸ್ತಾ ಇದ್ದಾರೆ ಅಂತಂದರೆ, ಯು ಆರ್ ಪ್ರೊಟೆಕ್ಟೆಡ್. ನೀವು ತುಂಬ ಸುರಕ್ಷಿತವಾಗಿದ್ದೀರಾ, ಹೆದರುವಂಥ ಅವಶ್ಯಕತೆ ಇಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನೊಂದು ನಿಮ್ಮ ಆರ್ಕೇಂಜಲ್ ಯಾರು ಅಂತಂದರೆ ಮೈಕಲ್. ಬಿಕಾಸ್ ಇಲ್ಲೂ ಕೂಡ ಏಂಜಲ್ಸ್ ಇದೆ ಅಲ್ವಾ. ಸೊ ಇಲ್ಲಿ ಆರ್ಕೇಂಜಲ್ ರ್ಯಾಫಿಯಲ್ ಇದ್ದಾರೆ.
ಸೊ ನೀವು ಆರ್ಕಿಏಂಜಲ್ಸ್ ಜೊತೆ ವರ್ಕ್ ಮಾಡ್ಬೋದು ಆಪ್ಷನ್ ನಂಬರ್ 2. ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಇದರಿಂದ ಗೈಡೆನ್ಸ್ ತೊಗೊಂಡಿರ್ತ ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 3, ಯಾರು ಯುರೇನಿಯಸ್ನ ಚೂಸ್ ಮಾಡಿದಿರಾ. ಸೊ ಯುರೇನಿಯಸ್ ಯಾವಾಗಲೂ ನನಗೆ ಟವರ್ ಕಾರ್ಡ್ ಎನರ್ಜಿನ ಕೊಡುತ್ತೆ. ಯಾವಾಗಲೂ ಯೋರ್ ಪೊಟೆನ್ಷಿಯಲ್ ಫಾರ್ ಸಡನ್ ಚೇಂಜ್, ಎನ್ಲೈಟ್ಮೆಂಟ್ ಆ್ಯಂಡ್ ಅವೇಕ್ನಿಂಗ್. ಕರೆಂಟ್ ನಿಮ್ಮ ಎನರ್ಜಿ ಹೇಗಿದೆ ಅಂತಂದರೆ ಆಪ್ಷನ್ ನಂಬರ್ 1, ಯಾವುದೂ ಬೇಡ, ನಾನು ಒಬ್ಬನೇ ಇರ್ತೀನಿ, ನಾನು ಒಬ್ಬಳೇ ಇರ್ತೀನಿ. ಇಲ್ಲಾಂದರೆ ಬೇರೆಯವ್ರದ್ದು ಬಿಹೇವಿಯರ್ ಏನಿದೆ ನೋಡಿ, ಅದು ನಿಮಗೆ ಇರಿಟೇಟ್ ಮಾಡ್ತಾ ಇರ್ಬೋದು. ಕರೆಂಟ್ ಸಿಚುವೇಷನಲ್ಲಿ ಬೇರೆಯವರ ಬಿಹೇವಿಯರ್ ನಿಮಗೆ ತುಂಬ ಇರಿಟೇಟ್ ಮಾಡ್ತಾ ಇರ್ಬೋದು. ಇಲ್ಲಾಂದರೆ ನೀವು ಏನಾದರೂ ಸಮಥಿಂಗ್ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನೀವು ಎಲೋನ್ ಫೀಲ್ ಮಾಡ್ತಾ ಇದ್ದೀರಾ. ಇಲ್ಲಿ ಸ್ಪಿರಿಚುವಲ್ ಅವೇಕ್ನಿಂಗ್ ಇದೆ, ಡಿವೈನ್ಲಿ ಕನೆಕ್ಟೆಡ್ ಇದೆ. ಇಲ್ಲಿ ನಿಮ್ಮನ್ನು ನೀವು ಗ್ರೌಂಡ್ ಮಾಡುವಂಥದ್ದು. ಇಲ್ಲಿ ದೊಡ್ಡ ಬ್ರೇಕಿಂಗ್ ಇದೆ. ಆಪ್ಷನ್ ನಂಬರ್ 3 ತುಂಬ ಬ್ರೇಕ್ ಇದೆ. ಇಲ್ಲಿ ಬ್ರೇಕ್ ಮೀನ್ಸ್ ಬ್ರೇಕಪ್. ಓಕೆ, ಕರೆಂಟ್ ಸಿಚುವೇಶನ್ ಕೆಲವ್ರದಲ್ಲಿ ಬ್ರೇಕಪ್ ಕೂಡ ಆಗಿರ್ಬೋದು. ಕಣ್ಣು ಮುಚ್ಚಿ ಓಪನ್ ಮಾಡೋರೊಳಗೆ ಬ್ರೇಕಪ್ ಆಗಿ ಕೂಡ ಆಯಿತು, ನೀವು ಅದನ್ನ ರಿಲೈಸೇ ಮಾಡಿರಲಿಲ್ಲ. ಸೊ ಏನು ರೆಸ್ಟ್ರಿಕ್ಷನ್ ಇದೆ ನೋಡಿ, ಅದರಿಂದ ಬ್ರೇಕ್ ಫ್ರೀ ಆಗೋದಕ್ಕೆ ಹೇಳ್ತಾ ಇದೆ ಯುರೇನಿಯಸ್. ಇಲ್ಲಾಂದರೆ ನೀವೇನಾದರೂ ಟ್ರೈ ಮಾಡಬೇಕು ಅಂತ ಇದ್ರೆ, ಒರಿಜಿನಲ್ ಏನಾದರೂ ನಿಮ್ಮ ಓನ್ ವೇ ಹೇಳ್ತೀವಲ್ವ, ಬಿಕಾಸ್ ನಮ್ಮದೊಂದು ಸಿಗ್ನೇಚರ್ ಅಂತ ಇರುತ್ತೆ ರೈಟ್. ಸೊ ಎಲ್ಲರನ್ನ ನಾವು ಕಾಪಿ ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲರನ್ನ ನಾವು ಆ್ಯಸ್ ಇನ್ಸ್ಪೈರ್ ಆಗಿ ಆಗೋದಿಲ್ಲ. ಕೆಲವೊಮ್ಮೆ ನಮ್ಮದೇ ಓನ್ ಒಂದು ಸಿಗ್ನೇಚರ್ ಅನ್ನೋದಿರುತ್ತೆ. ಸೊ ಈ ಫೈಲ್ ಅದೇ ಥರ. ಏನು ರಿಸ್ಟ್ರಿಕ್ಷನ್ ಇದೆ ನೋಡಿ, ಅದರಿಂದ ಫ್ರೀಯಾಗಿ ಏನು ರಿಸ್ಟ್ರಿಕ್ಷನ್ ಇದೆ ನೋಡಿ, ಅದರಿಂದ ಫ್ರೀಯಾಗಿ ಆ್ಯಂಡ್ ನ್ಯೂ ಟೆರಿಟರಿ ಜೊತೆ, ಫ್ರೆಶ್ ನ್ಯೂ ಟೆರಿಟರಿ ಜೊತೆ ಇಲ್ಲಿ ಜಾಯ್ನ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 3. ಇವಾಗ ನೀವು ತುಂಬ ಜನರಿಗೆ ಏನಾದರೂ ಸಹಾಯ ಮಾಡಬೇಕು ಆ್ಯಂಡ್ ನಿಮಗೆ ಫ್ಯೂಚರ್ ಕೂಡ ಇರ್ಬೋದು. ಫ್ಯೂಚರಲ್ಲಿ ನಾನು ಜನರಿಗೆ ಈ ಥರ ಸಹಾಯ ಮಾಡಬೇಕು ಆ್ಯಂಡ್ ಜ್ಞಾನೋದಯ ಇಲ್ಲಿ ಹೆಚ್ಚು ಇದೆ. ಕೆಲವ್ರಿಗೆ ಇಲ್ಲಿ ತುಂಬ ಜ್ಞಾನೋದಯ ಆಗಿರಬಹುದು. ನಿಮ್ಮನ್ನು ನೀವು ತುಂಬ ಅವೇಕ್ನಿಂಗ್ ಮಾಡಿರ್ಬೋದು, ಎನ್ಲೈಟ್ಮೆಂಟ್ ಮಾಡಿರಬಹುದು. ಫ್ಯೂಚರ್ ಬಗ್ಗೆ ನೀವು ಜನರ ಜೊತೆ ಹೇಗೆ ಮಾತಾಡೋದು ಸೊ ಇದು ನಿಮ್ಗೆ ಇವಾಗ ತುಂಬ ಇಂಪಾರ್ಟೆಂಟ್ ಅನಿಸ್ಬಹುದು. ಜನರಿಗೆ ಹೆಲ್ಪ್ ಮಾಡುವಂಥದ್ದು, ವರ್ಲ್ಡ್ಗೆ ಹೆಲ್ಪ್ ಮಾಡುವಂಥದ್ದು, ಜನರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಸೊ ಅದರ ಬಗ್ಗೆ ಹೆಚ್ಚು ನಿಮಗೆ ಇಲ್ಲಿ ಯೋಚನೆ ಬರ್ತಾ ಇರ್ಬೋದು. ಬಿಕಾಸ್ ಇದು ಏನಕ್ಕೆ ಬರ್ತಾ ಇದೆ ಅಂತಂದರೆ ಆಪ್ಷನ್ ನಂಬರ್ 2, ಆಪ್ಷನ್ ನಂಬರ್ 3, ನೀವು ನಿಮ್ಮ ಪರ್ಸ್ಪೆಕ್ಟಿವಲ್ಲಿ, ನಿಮ್ಮ ದೃಷ್ಟಿಕೋನದಲ್ಲಿ ಇಲ್ಲಿ ಬದಲಾವಣೆ ಬರ್ತಾ ಇದೆ. ಓಕೆ, ಸೊ ನಿಮ್ಗೆ ಅನಿಸ್ತಾ ಇದೆ ನಾನು ಯಾಕೆ ಎಲೋನ್ ಫೀಲ್ ಮಾಡ್ತಾ ಇದ್ದೀನಿ. ಸ್ಪಿರಿಚುವಲ್ ನಮ್ಗೆ ಅನಿಸುತ್ತೆ ಕೆಲವೊಮ್ಮೆ, ನಾನು ಯಾಕೆ ಎಲೋನ್ ಫೀಲ್ ಮಾಡ್ತಾ ಇದ್ದೀನಿ. ಇದು ನೆಗೆಟಿವ್ ಅಂತ ಇಟ್ಕೊಳ್ಬೇಡಿ. ಇದನ್ನು ನೆಗೆಟಿವ್ ವೇಯಲ್ಲಿ ನೋಡಬೇಡಿ ಯಾವಾಗಲೂ. ಆ್ಯಕ್ಚುಲಿ ಇದು ನಿಮ್ಮನ್ನು ಇನ್ನಷ್ಟು, ನಿಮ್ಮ ಜ್ಞಾನನ ಇನ್ನಷ್ಟು ಎಕ್ಸ್ಪ್ಯಾಂಡ್ಸ್ ಮಾಡಿಸುತ್ತೆ. ಇದು ನಿಮ್ಮ ಬಗ್ಗೆ ನೀವು ಇನ್ನಷ್ಟು ಆಳವಾಗಿ ತಿಳ್ಕೊಳ್ಬಹುದು. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. ಆಪ್ಷನ್ ನಂಬರ್ 3 ಆ್ಯಂಡ್ ಆಗಿದ್ದೀರಾ ಕೂಡ. ಇದು ನಿಮ್ಮ ಕರೆಂಟ್ ಸಿಚುವೇಶನ್, ಇದು ಕರೆಂಟ್ ಬಗ್ಗೆ ತಿಳಿಸುತ್ತೆ, ಕರೆಂಟ್ ಎನರ್ಜಿ ಬಗ್ಗೆ ತಿಳಿಸುತ್ತೆ. ಇದು ತುಂಬ ಇರಿಟೇಷನ್ ಇರ್ಬೋದು ನಿಮಗೆ, ಒಂದು ವ್ಯಕ್ತಿ ತುಂಬ ಇರಿಟೇಟ್ ಮಾಡ್ತಾ ಇರ್ಬೋದು ನಿಮಗೆ. ಆ್ಯಂಡ್ ಆ ಗ್ರೂಪ್ ನಿಮ್ಗೆ ಸಿಗಬಹುದು, ತುಂಬ ಲೈಕ್ ಮೈಂಡೆಡ್ ಜನರಾಗಿರಬಹುದು ಇವರು. ಸೊ ಇವರು ಏನು ಅಂತಂದರೆ ಎಂಥೂಸಿಯಾಸಮ್, ನಿಮ್ಮ ಒಂದು ಆಸಕ್ತಿ ಏನಿದೆ ನೋಡಿ, ಅದನ್ನ ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನು ಅವ್ರು ಹೇಳ್ಬಹುದು, ನೀನು ಹೀಗಿದ್ದೀಯಾ ಅನ್ನೋದು. ಅದಕ್ಕಿಂತಲೂ ಹೆಚ್ಚಾಗಿ ಏನು ಅಂತಂದರೆ ಇನ್ಸ್ಪೈರ್ ಮಾಡೋದಕ್ಕೆ. ನೀವೇನಾದರೂ ಎಲೋನ್ ಫೀಲ್ ಮಾಡ್ತಾ ಇದ್ದರೆ ನಿಮ್ಮನ್ನು ನೀವು ಇನ್ಸ್ಪೈರ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಇದು ನಿಮ್ಮ ಹೋಲ್ ಪರ್ಸ್ಪೆಕ್ಟಿವ್ ಏನಿದೆ ನೋಡಿ, ಅದು ಬದಲಾವಣೆ ಆಗ್ಬೋದು. ಆ್ಯಂಡ್ ಆಪರ್ಚುನಿಟಿನ ಕೂಡ ಇದು ತೊಗೊಂಡು ಬರುತ್ತೆ. ಓಕೆ, ಯಾರಿಲ್ಲಿ ಎಲೋನ್ ಫೀಲ್ ಮಾಡ್ತಾ ಇದ್ದರೆ ನೋಡಿ, ಅದನ್ನ ಆ್ಯಸ್ ಎ ನೆಗೆಟಿವ್ ವೇಯಲ್ಲಿ ನೋಡಬೇಡಿ, ಅದು ನಿಮ್ಮ ಒಳ್ಳೆಯದಕ್ಕೇ ಆಗಿದೆ. ಓಕೆ, ಸೊ ಬ್ರೇಕಪ್, ಯಾರಾದರೂ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿದ್ರೆ ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ, ಅದು ಒಳ್ಳೆಯದಕ್ಕೇ ಆಗಿರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, 9 of Wands and Page of Swords. ಓಕೆ, ಇವಾಗ ಹೋಗ್ತಾ ಇರಬಹುದು, ಎಲ್ಲನೂ ಸಡನ್ ಆಗಿ ಬದಲಾವಣೆ ಆಯಿತು, ಏನಕ್ಕಾಯಿತು ಅನ್ನೋದು. ಸೊ ಅದನ್ನ ಯೋಚನೆ ಮಾಡುವ ಬದಲು ಆಪ್ಷನ್ ನಂಬರ್ 3, ನಿಮ್ಮನ್ನು ನೀವು ಇನ್ಸ್ಪೈರ್ ಮಾಡಿರಿ.
ಓಕೆ, ಸೊ ಎಸ್, ಅದೊಂದು ಚಾನಲ್ ಮೆಸೇಜ್ ನಿಮಗೆ. ಓಕೆ ಓಕೆ, Page of Cups, the High Priestess, okay, Death, Queen of Cups. ಓಕೆ, ಸರಿಯಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಆಪ್ಷನ್ ನಂಬರ್ 3, ಪಾಸ್ಟಲ್ಲಿ ನೀವು 9 ಆಫ್ ವಾಂಡ್ಸ್ ಎನರ್ಜಿಯಲ್ಲಿದ್ರಿ. 9 ಆಫ್ ವಾಂಡ್ಸ್ ಆ್ಯಂಡ್ ಪೇಜ್ ಆಫ್ ಸೋರ್ಸ್. ನೀವು ತುಂಬ ಇಂಟೆಲಿಜೆಂಟ್ ವ್ಯಕ್ತಿಗಳೇ ನೀವು. ನಿಮ್ಮಲ್ಲಿ ಐಡಿಯಾಸ್ ಇದೆ, ಪ್ರೊಜೆಕ್ಟನ್ನು ಯಾವ ಥರ ಪ್ರೊಜೆಕ್ಟ್ ಪ್ರೆಸೆಂಟ್ ಮಾಡೋದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ನೀವು ತುಂಬ ಆನೆಸ್ಟ್ ವ್ಯಕ್ತಿಗಳು. ಏನಿದ್ರೂ ಕೂಡ ಸತ್ಯ ಹೇಳಬೇಕು. ನಿಮಗೆ ಸುಳ್ಳನ್ನು ಕಂಡ್ರೆ ಆಗೋದಿಲ್ಲ. ಸತ್ಯ ಏನಿದೆ ಅದನ್ನು ಮಾತಾಡಬೇಕು. ಅಂತಹ ವ್ಯಕ್ತಿಗಳು ನೀವು. ಆ್ಯಂಡ್ ಒಂದು ವಿಷಯದ ಬಗ್ಗೆ ನೀವು ನೋಡೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಆಳವಾಗಿ ನೋಡ್ತೀರ, ಅದನ್ನ ತುಂಬ ಡೀಪ್ಲಿಯಾಗಿ ನೋಡ್ತೀರ. ಎಲ್ಲೂ ಏನೂ ಬಿಟ್ಕೊಡೋದಿಲ್ಲ. ಅಬ್ಸರ್ವ್ ತುಂಬ ಚೆನ್ನಾಗಿರ್ಬೋದು. ನಿಮ್ಮದು ಗಮನ ಏನಿದೆ ನೋಡಿ, ಅದು ತುಂಬ ಚೆನ್ನಾಗಿರ್ಬೋದು. ಸೊ ಎಸ್, ಪಾಸ್ಟಲ್ಲಿ ನೀವು ಇದು 9 ಆಫ್ ವಾಂಡ್ಸ್ ಕರ್ಮದ ಬಗ್ಗೆ ಕೂಡ ತಿಳಿಸುತ್ತೆ. ಇದೊಂದು ಟ್ರಾಮದ ಬಗ್ಗೆ ಕೂಡ ತಿಳಿಸುತ್ತೆ. ಎಸ್, ಕೆಲವ್ರದ್ದು ಬ್ರೇಕಪ್ ಆಗಿರಬಹುದು. ಓಕೆ, ಕೆಲವ್ರದ್ದು ಇಲ್ಲಿ ಬ್ರೇಕಪ್ ಆಗಿರಬಹುದು. ಆ್ಯಂಡ್ ಆಪ್ಷನ್ ನಂಬರ್ 3, ಈ ಒಂದು ಎನರ್ಜಿಯಿಂದ ನೀವು ಹೊರಗೆ ಕೂಡ ಬಂದಿದ್ದೀರಾ. ಈ ಒಂದು ಎನರ್ಜಿಯಿಂದ ಹೊರಗೆ ಕೂಡ ಬಂದಿದ್ದಾರೆ. ಯಾರು ತುಂಬ ಇವಾಗ ವರಿ ಮಾಡ್ತಾ ಇದ್ದಾರೆ ನೋಡಿ, ಯುರೇನಿಯಸ್ ಎನರ್ಜಿ ಒಂದೇ ಸಲ ಹಿಟ್ ಆಗುತ್ತೆ. ನಿಮಗೆ ಹೊರಗೆ ಬರಲೇಬೇಕು. ಕೆಲವ್ರದ್ದು ಬ್ರೇಕಪ್ ಆಗಬೇಕು ಅಂತ ಇದ್ದರೆ ಅದು ಹಾಗೇ ಆಗುತ್ತೆ. ಅದನ್ನ ಯಾರಿಂದಲೂ ಕೂಡ ತಡೆಯೋದಕ್ಕಾಗೋದಿಲ್ಲ. ರೈಟ್? ಒಬ್ಬರು ನಿಮ್ಮ ಜೀವನದಿಂದ ಹೊರಗೆ ಹೋಗಬೇಕು ಅಂತಂದರೆ ಅದು ಇಟ್ಸ್ ಆಲ್ರೆಡಿ ಡಿಸೈಡೆಡ್. ಓಕೆ, ಆಪ್ಷನ್ ನಂಬರ್ 3 ಅದು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಅನಿಸ್ಬೋದು ಆಪ್ಷನ್ ನಂಬರ್ 3 ಯಾವಾಗಲೂ ಲೈಫ್ ಯಾಕೆ ಇಷ್ಟೊಂದು ಸಡನ್ ಒಂದು ಶಾಕ್ ಕೊಟ್ಟದಾಗೆ ಯಾಕೆ ಕೊಡ್ತಾರೆ ಅಂತ. ಬಿಕಾಸ್ ಹಲವೊಂದು ವಿಷಯಗಳು ನಮಗೆ ಹಿಂಟ್ ಕೊಡ್ತಾ ಇರುತ್ತೆ. ಯೂನಿವರ್ಸ್ ಕೊಡ್ತಾ ಇರ್ತಾರೆ, ನಮ್ಮ ಸ್ಪಿರಿಟ್ ಗಾರ್ಡನ್ ಏಂಜಲ್ಸ್ ಎಲ್ಲರೂ ಕೊಡ್ತಾ ಇರ್ತಾರೆ. ಬಟ್ ನಾವನ್ನ ಇಗ್ನೋರ್ ಮಾಡ್ತಾ ಇರ್ತೀವಿ. ಆವಾಗ ಏನು ಮಾಡ್ತಾರೆ? ಒಂದೇ ಇರೋದು ಅವರಲ್ಲಿ ಬಾಣ. ಅದೇನು? ಸಡನ್ ಬದಲಾವಣೆ. ಉಲ್ಟಾ ಪಲ್ಟಾ ಮಾಡಿ ನಿಮ್ಮಲ್ಲಿರೋಂಥ ರಿಲೇಷನ್ಶಿಪ್ ಕೂಡ ಇರ್ಬೋದು, ಅದನ್ನೆಲ್ಲ ಒಂದ್ಸಲ ಶಫಲ್ ಮಾಡೋದು. ಓಕೆ, ಬಿಕಾಸ್ ಈ ಒಂದು ವಿಷಯ ನನ್ನ ಮಗಳ ಜೊತೆ ಆಗಿತ್ತು. ಒಂದು ಶಫಲ್ ಮಾಡುವಂಥದ್ದು. ಅದು ನನಗೆ ಇವಾಗ ಒಂದೇ ಸಲಕ್ಕೆ ವಿಷನಲ್ಲಿ ತೋರಿಸಿದ್ರು. ನನ್ನ ಮಗಳ ಬೆಸ್ಟ್ ಫ್ರೆಂಡ್ ಒಬ್ಬಳು A ಸೆಕ್ಷನಲ್ಲಿರೋದು, ಬಟ್ ಇವಾಗ ಅವಳು B ಸೆಕ್ಷನಲ್ಲಿದ್ದಾಳೆ. ಅವಳಿಗೆ ಅವಳ ಫ್ರೆಂಡನ್ನು ತುಂಬ ಹಚ್ಕೊಂಡಿದ್ಲು ಅವಳು. ಸೊ ಅವಳು B ಸೆಕ್ಷನ್ಗೆ ಹೋದಾಗ ಅವಳನ್ನು A ಸೆಕ್ಷನಿಂದ B ಸೆಕ್ಷನ್ಗೆ ಹಾಕಿದ್ರು. ಅಂತಂದರೆ ಒಂದೊಂದು ಕ್ಲಾಸ್ ಹೋದ ತಕ್ಷಣ ಶಫಲ್ ಆಗ್ತಾ ಇರ್ತಾರೆ ಅಂತಂದರೆ ಟೀಚರ್ಸ್ ಇದೊಂದು ಭಾವನೆ ಹೇಗಿರುತ್ತೆ ಅಂತಂದರೆ ಲೈಕ್ ಬದಲಾವಣೆ ಮಾಡಿ ನೋಡೋಣ ಅಂತ. ಸೊ ಯೂನಿವರ್ಸ್ ಕೂಡ ಅಷ್ಟೇ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರ್ತಾ ಇರ್ತಾರೆ. ಹಾಗೆ ನನ್ನ ಮಗಳಿಗೆ A ಸೆಕ್ಷನಿಂದ ಮೊದಲಿಗೆ A ಸೆಕ್ಷನಲ್ಲಿದ್ದರು. ಆಮೇಲೆ ಅವಳು 3rd ಸ್ಟ್ಯಾಂಡರ್ಡ್ಗೆ ಹೋಗಬೇಕಾದ್ರೆ ಅವಳನ್ನು B ಸೆಕ್ಷನಿಗೆ ಹಾಕಿದ್ರು. ಓಕೆ, B ಸೆಕ್ಷನ್ಗೆ ಹಾಕಿದ್ರು. ಅದು ಅವಳಿಗೆ ಇಷ್ಟೊಂದು ಏನು ಹೇಳೋದು, ಮೆಂಟಲಿ ಅವಳು ಎಷ್ಟೊಂದು ಅದನ್ನ ಹಚ್ಕೊಂಡಿದ್ಲು ಅಂತಂದರೆ, ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ, ನನ್ನ ಫ್ರೆಂಡ್ ಇದ್ದದವಳನ್ನು ಕೂಡ ಆ ಕ್ಲಾಸಿಗೆ ಹಾಕಿದ್ರು. ಈವನ್ ನೋಟ್ಸ್ ಇನ್ಕಂಪ್ಲೀಟೆಡ್, ಈವನ್ ಸರಿಯಾಗಿ ಮಾತಾಡ್ತಾ ಇಲ್ಲ, ಸರಿಯಾಗಿ ಕೇಳ್ತಾ ಇಲ್ಲ. ಅವಳು ಮೆಂಟಲಿ ಎಷ್ಟೊಂದು ಶಾಕ್ಡ್ ಆಗಿದ್ಲು ಅಂತಂದರೆ ಆಪ್ಷನ್ ನಂಬರ್ 3. ಬಿಕಾಸ್ ನಮ್ಮ ಜೀವನದಲ್ಲಿ ಬದಲಾವಣೆ ತುಂಬ ಅಗತ್ಯ. ಬಿಕಾಸ್ ಅವಳು ಏನು ಅಂತಂದರೆ ಅವಳು ಚೂಸ್ ಮಾಡೋದು, ನನಗೆ ಇಂತಹ ಫ್ರೆಂಡ್ ಬೇಕು. ಒಬ್ಬಳೇ ಅವಳ ಫ್ರೆಂಡ್ ಆಗಿದ್ಲು. ಓಕೆ, ಒಬ್ಬಳೇ ಅವಳ ಫ್ರೆಂಡ್ ಆಗಿದ್ಲು. ಸೊ ಬೇರೆಯವರು ಕೂಡ ಇದ್ದರೆ ಅವ್ರ ಜೊತೆ ನೀವು ಮಿಂಗಲಾಗಿ ನೋಡು, ಹೇಗೆ ಅನಿಸುತ್ತೆ ಅನ್ನೋದು, ಅದು ಇಂಪಾರ್ಟೆಂಟ್ ಅಲ್ವಾ. ಟೀಚರ್ಸ್ ಕೂಡ ಅದೇ ಹೇಳಿದರು ನನ್ನಲ್ಲಿ. ಅವಳಿವಾಗ ಸ್ವಲ್ಪ ಲಾಸ್ಟ್ ಅಂತ ಅನಿಸುತ್ತೆ ಅವಳಿಗೆ. ಅವಳು ನೋಟ್ಸ್ ಕೂಡ ಇನ್ನು ಕಂಪ್ಲೀಟ್ ಮಾಡ್ತಾಳೆ, ಆ ಥರ ಎಲ್ಲ. ದೆನ್ ನಾನೇನು ಮಾಡಿದೆ, ನಾನು ಅವಳನ್ನ ಹಿಡ್ದಿಟ್ಟೆ. ಲೆಟ್ಸ್ ಸಿ ಏನಿದೆ ಪ್ರಾಬ್ಲಮ್ ಏನಿದೆ ಅನ್ನೋದು.
ನಾನು ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಹೀಗಿದೆ ಅಂತ. ನಾನು ಕೂಡ ಅದೇ ಅಡ್ವೈಸ್ ಕೊಟ್ಟೆ. ನಿನ್ನ ಜೀವನದಲ್ಲಿ ಬದಲಾವಣೆ ಬಂದಿದೆ, ಒಳ್ಳೆಯದಕ್ಕೆ ಬದಲಾವಣೆ ಬಂದಿದೆ, ಅದರಿಂದ ಮುಂದುವರಿ, ಒಳ್ಳೆ ಫ್ರೆಂಡ್ಸ್ನ ಆಯ್ಕೆ ಮಾಡು, ನೋಡು ಒಬ್ಬೊಬ್ಬರು ಸ್ಟೂಡೆಂಟ್ ಹೇಗಿದ್ದಾರೆ ನೋಡು, ಯಾರು ನಿನಗೆ ಸೂಟ್ ಆಗ್ತಾರೆ ಅಂಥವ್ರ ಜೊತೆ ಮಾತಾಡು ಅಂತ ಅಂದೆ. ಆಮೇಲೆ ನಾವು ಶೀ ಈಸ್ ಪರ್ಫೆಕ್ಟ್, ಇವಾಗ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾಳೆ, ಶೀ ಈಸ್ ಆಲ್ ರೈಟ್ ನಾವು. ಸೊ ಇದು ನಮ್ಮ ಜೀವನದಲ್ಲಿ ತುಂಬ ಅಗತ್ಯ. ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 3. ಸೊ ನಾನು ಜಸ್ಟ್ ಒಂದು ಸಿಂಪ್ಲಿ ನಾನು ಎಕ್ಸಾಂಪಲ್ ಕೊಟ್ಟೆ, ಬಿಕಾಸ್ ನಿಮಗೆ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ. ಎಸ್, ಬಟ್ ನೀವು ಇವಾಗ ಈ ಎನರ್ಜಿಯಿಂದ ತುಂಬ ಜನ ಹೊರಗೆ ಬಂದಿರ್ಬೋದು. ಯಾವ 9 ಆಫ್ ವಾಂಡ್ಸ್ ಆ್ಯಂಡ್ ಪೇಜ್ ಆಫ್ ಸೋರ್ಟ್ಸಿಂದ. ಬಿಕಾಸ್ ಪೇಜ್ ಆಫ್ ಸೋರ್ಟ್ಸ್ ಏನಂತ ಹೇಳುತ್ತೆ ಅಂತಂದರೆ, ನಿಮ್ಮಲ್ಲಿ ತುಂಬ ಚೈಲ್ಡಿಶ್ ನೇಚರ್ ಇರ್ಬೋದು. ಆ್ಯಂಡ್ ಪೇಜ್ ಆಫ್ ಸೋರ್ಟ್ಸ್ ಒಂಥರ ಹೇಗೆ ಅಂತಂದರೆ ಒಂದು ಸ್ಪೈ ಮಾಡುವಂಥದ್ದು, ಲೈಕ್ ಆರ್ಗ್ಯುಮೆಂಟ್, ತುಂಬ ಮಾತಾಡುವಂಥದ್ದು. ಸೊ ಅದೇ ನಾನು ಹೇಳಿದೆ ಅಲ್ಲ, ಇದು ನಿಮ್ಮ ಎನರ್ಜಿ ಇಲ್ದಿದ್ರು ಬೇರೆಯವ್ರದ್ದು ಎನರ್ಜಿ ಆಗಿರ್ಬೋದು, ನಿಮಗೆ ತುಂಬ ಇರಿಟೇಟ್ ಕೊಡ್ತಾ ಇರಬಹುದು. ಸೊ ಅದಕ್ಕೆ ನಿಮ್ಗೆ ಅನಿಸುತ್ತೆ ಐ ನೀಡ್ ಅ ಬ್ರೇಕ್ ಅಂತ ಅನಿಸುತ್ತೆ ನಿಮಗೆ. ಕೆಲವೊಂದು ಸಿಚುವೇಶನ್ ನಿಮಗೆ ಆ ಒಂದು ಪ್ರಾಬ್ಲಮ್ ಕೊಡ್ತಾ ಇರ್ಬೋದು. ಜನರು ಇಲ್ದಿದ್ರು ಒಂದು ಸಿಚುವೇಶನ್ ತುಂಬ ಆರ್ಗ್ಯುಮೆಂಟ್ಲಿ ಇರಬಹುದು, ಇಲ್ಲಾಂದರೆ ಅದು ತುಂಬ ನಿಮ್ಮನ್ನು ಗೊಂದಲಮಯ ಮಾಡ್ತಾ ಇದೆ. ಸೊ ಇಲ್ಲಿ ನಿಮಗೆ ಬ್ರೇಕ್ ಆಗುತ್ತೆ ಇದೆ, ನಿಮ್ಮನ್ನು ನೀವು ಗ್ರೌಂಡ್ ಮಾಡಿರಿ. ಓಕೆ, ನಿಮ್ಮನ್ನು ನೀವು ಗ್ರೌಂಡ್ ಮಾಡಿ. ಆ್ಯಂಡ್ ಇಲ್ಲಿ ಏನು ಅಂತಂದರೆ ಆಪ್ಷನ್ ನಂಬರ್ 2, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಫಾಲೋ ಯೋರ್ ಹಾರ್ಟ್. ಇದು ಎರಡೂ ಕೂಡ ಪೇಜ್ ಆಫ್ ಕಪ್ಸ್ ಆ್ಯಂಡ್ ದ ಹೈ ಪ್ರಿಸ್ಟೆಸ್ ಒಂದೇ ಕಾರ್ಡ್ ಬಗ್ಗೆ ತಿಳಿಸಿ. ಇದು ಪ್ರೆಸೆಂಟ್ ಕಾರ್ಡ್, ಪೇಜ್ ಆಫ್ ಕಪ್ಸ್ ಆ್ಯಂಡ್ ದ ಹೈ ಪ್ರಿಸ್ಟೆಸ್ ಪ್ರೆಸೆಂಟ್ ಕಾರ್ಡ್. ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ಫಾಲೋ ಯೋರ್ ಹಾರ್ಟ್, ಅದನ್ನು ಕೇಳಿ. ಎಲ್ರಿಗೂ ಪ್ರೀತಿನ ಹಂಚೋದಲ್ಲ ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 3, ಸಾರಿ, ಎಲ್ರಿಗೂ ಪ್ರೀತಿನ ಹಂಚೋದಲ್ಲ. ಆ್ಯಂಡ್ ಇಲ್ಲೂ ಕೂಡ ಇವರ ಬಟ್ಟೆಯಲ್ಲಿ ನೋಡಿದರೆ ಲೋಟಸ್ ಇದೆ. ಸೊ ಅದು ಎನ್ಲೈಟ್ಮೆಂಟ್ ಬಗ್ಗೆ ತಿಳಿಸುತ್ತೆ. ತುಂಬ ಜನರಿಗೆ ಇಲ್ಲಿ ಒಂದು ಸಿಚುವೇಶನಲ್ಲಿ ಜ್ಞಾನೋದಯ ಆಗಿರ್ಬೋದು. ಎಸ್, ಈ ಸಿಚುವೇಶನ್ ಹೀಗಿತ್ತು, ಹಾಗೆ ನನಗೆ ಈ ಸಿಚುವೇಶನ್ಗೆ ಹಾಕಿದ್ದಾರೆ ಇವಾಗ ಅಂತ ಕೆಲವ್ರಿಗೆ ಇಲ್ಲಿ ಎನ್ಲೈಟ್ಮೆಂಟ್, ಜ್ಞಾನೋದಯ ಆಗಿರಬಹುದು. ಆಪ್ಷನ್ ನಂಬರ್ 3. ಸೊ ಇಲ್ಲಿ ತುಂಬ ಸ್ಪಿರಿಚುವಲ್ ಪರ್ಸನ್ ಇದ್ದಾರೆ ಆಪ್ಷನ್ ನಂಬರ್ 3. ಸೊ ಇದು ಪಾಸ್ಟ್ ಬಗ್ಗೆ ತಿಳಿಸುತ್ತೆ. ಪಾಸ್ಟಲ್ಲಿ ನೀವು ಏನು ಮಾಡಿದ್ರಿ ನೋಡಿ, ಅದನ್ನೆಲ್ಲ ಬಿಟ್ಬಿಡಿ, ಇವಾಗ ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆ, ಪಾಸ್ಟಲ್ಲಿ ಏನು ಆಗಿದೆ ನೋಡಿ ಅದನ್ನೆಲ್ಲ ಬಿಟ್ಬಿಡಿ. ಇದು ಟ್ರಾಮಾದ ಬಗ್ಗೆ ತಿಳಿಸುತ್ತೆ, ಮೆಂಟಲಿ ಟಾರ್ಚರ್ ಆಗಿರುವಂಥದ್ದು, ಹರ್ಟ್ ಆಗಿರುವಂಥದ್ದು, ಅದರ ಬಗ್ಗೆ ತಿಳಿಸುತ್ತೆ. ಬಟ್ ಅದರಿಂದ ನೀವು ತುಂಬ ಬ್ರೇವರಿಯಾಗಿ ಹೊರಗೆ ಬಂದಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಕತೆ ಬಗ್ಗೆ ಮಾತಾಡುತ್ತೆ ಪೇಜ್ ಆಫ್ ಸೋರ್ಸ್. ಅವನು ಇಂಟೆಲೆಕ್ಟ್ ಬಗ್ಗೆ ಮಾತಾಡುತ್ತೆ, ಐಡಿಯಾಸ್ ಬಗ್ಗೆ ಮಾತಾಡುತ್ತೆ. ಸೊ ಆ ಸಿಚುವೇಶನಿಂದ ನೀವು ಹೊರಗೆ ಬಂದಿರ್ಬೋದು. ಕೆಲವ್ರು ಹೊರಗೆ ಬಂದಿಲ್ಲ ಅಂತಂದರೆ ಹೊರಗೆ ಬನ್ನಿ. ಓಕೆ, ಇವಾಗ ಪ್ರೆಸೆಂಟಲ್ಲಿ ಇವಾಗ ಹೊರಗೆ ಬರ್ಲಿಕ್ಕೆ ಅದಕ್ಕೆ ಹೇಗೆ ಹೊರಗೆ ಬರಬೇಕು, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ, ಮೆಡಿಟೇಷನ್ ಮಾಡಿ. ದ ಹೈ ಪ್ರಿಸ್ಟೆಸ್ ಅದೇ ತಿಳಿಸುತ್ತೆ, ಮೆಡಿಟೇಷನ್ ಮಾಡುವಂಥದ್ದು. ಮಾತು ಕಡಿಮೆ ಮಾಡಿ. ಆಪ್ಷನ್ ನಂಬರ್ 2 ಅಲ್ಲಿ ಏನಿತ್ತು ಗೊತ್ತಾ, ಮಾತಾಡಲೂಬೇಕು, ಕೇಳಲೂಬೇಕು. ನಿಮಗೆ ಮಾತು ಕಡಿಮೆ ಮಾಡಿ, ಅಬ್ಸರ್ವ್ ಜಾಸ್ತಿ ಮಾಡಿ, ವಿಷಯಗಳನ್ನು ಸರಿಯಾಗಿ ಆಳವಾಗಿ ನೋಡೋದನ್ನು ಕಲಿಯಿರಿ. ಬೇರೆಯವರು ಮಾತಾಡ್ತಾ ಇದ್ರೆ ಅದನ್ನು ಕೇಳಿ, ಅವರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದು. ಓಕೆ, ನೀವು ತುಂಬ ಜಾಸ್ತಿ ಮಾತಾಡ್ತಾ ಇರಬಹುದು. ಓಕೆ, ಅದು ಕೂಡ ಒಂದು ಇವಾಗ ಸಿಚುವೇಶನ್ಗೆ ಆಗದೇ ಇರಬಹುದು. ಗಾಳಿ ಮಾತುಗಳನ್ನೆಲ್ಲ ನಂಬುವಂಥದ್ದು, ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಈ ಥರ ಆಗುತ್ತೆ. ಏನಕ್ಕೆ ಅಂತಂದರೆ ನಮ್ಮ ಜೀವನದಲ್ಲಿ ಒಂದು ಎನ್ಲೈಟ್ಮೆಂಟ್ ಬರಬೇಕಲ್ವಾ, ಅದಕ್ಕೋಸ್ಕರ. ಇದನ್ನು ನೀವು ತುಂಬ ನಾನು ಈ ಥರ ಇದ್ದೇನೆ, ನಾನಿವಾಗ ನಾನು ಅಲೋನಲ್ಲಿದ್ದೀನಿ, ಇದನ್ನು ನೀವು ಆ ಥರ ನೆಗೆಟಿವಿಟಿಯಲ್ಲಿ ನೋಡಬೇಡಿ. ಇದು ತುಂಬ ಒಳ್ಳೆಯದು. ಆದಷ್ಟು ಬುಕ್ಸ್ನ ಚೂಸ್ ಮಾಡಿ, ಜರ್ನಲಿಂಗ್ ಮಾಡಿ, ಅದು ತುಂಬ ಒಳ್ಳೆಯದಿದೆ ನಿಮಗೆ. ಪೇಜ್ ಆಫ್ ಕಪ್ಸ್ ಇದೆ. ಪೇಜ್ ಆಫ್ ಕಪ್ಸ್ ಏನು ತಿಳಿಸುತ್ತೆ ಅಂತಂದರೆ ಹೊಸ ಜನರ ಬಗ್ಗೆ ತಿಳಿಸುತ್ತೆ, ಹೊಸ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ಬೋದು. ಅದೇ ನಾನು ಮೊದಲೇ ಹೇಳಿದೆ ಅಲ್ವಾ. ಸೊ ಇಲ್ಲಿ ಇದೇನೋ ಲೈಕ್ ಮೈಂಡೆಡ್ ಪೀಪಲ್, ಇವರು ನಿಮ್ಮನ್ನು ಇನ್ನಷ್ಟು ಇನ್ಸ್ಪೈರ್ ಮಾಡ್ಬೋದು. ಪ್ರೀತಿನ ಎಲ್ಲರಿಗೆ ಹೋಗಿ ಹಂಚೋದಲ್ಲ, ನಿಮ್ಮ ಫೀಲಿಂಗ್ಸ್ ಏನಿದೆ ನೋಡಿ ಅದನ್ನು ಕೂಡ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ನೀವು ಏನು ಫೀಲ್ ಮಾಡ್ತಾ ಇದೆ ಅದನ್ನ ಅಪ್ಪಿಕೊಳ್ಳಿ, ಎಂಬ್ರೇಸ್ ಮಾಡಿ, ಅದನ್ನು ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡಿ. ಪಾಸ್ಟಲ್ಲಿ ಏನಾಯಿತು ಲೆಟ್ ಗೋ ಮಾಡಿ, ಬಟ್ ಗಿವ್ ಅಪ್ ಮಾಡಬೇಡಿ. ಪಾಸ್ಟಲ್ಲಿ ಏನಾಯಿತು ಅದು ಲೆಟ್ ಗೋ ಮಾಡಿ, ಬಟ್ ಗಿವ್ ಅಪ್ ಮಾಡಬೇಡಿ. ಆಪ್ಷನ್ ನಂಬರ್ 3. ಬಿಕಾಸ್ ಇಲ್ಲಿ ಇವನು ನೋಡ್ತಾ ಇದ್ದಾನೆ, ವೆಯ್ಟ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಪಾಸ್ಟಲ್ಲಿ ಹೀಗಾಗಿತ್ತು ಅನ್ನೋದು. ಸೊ ಪಾಸ್ಟಲ್ಲಿ ಹೆಚ್ಚು ಯೋಚನೆ ಮಾಡ್ತಾ ಕೂತ್ಕೊಳ್ಬೇಡಿ. ಪ್ರೆಸೆಂಟಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ದ ಹೈ ಪ್ರಿಸ್ಟೆಸ್ ಮೇಜರ್ ಅರ್ಕಾಣ ಕಾರ್ಡ್ ಬಂದಿದೆ. ಓಕೆ, ನಾಲೆಜನ್ನು ಗ್ರಹಣ ಮಾಡಿ, ನಾಲೆಜನ್ನು ಆದಷ್ಟು ಗೇನ್ ಮಾಡಿ, ಸಿಚುವೇಶನ್ನ ಆಳವಾಗಿ ನೋಡಿ. ಮೆಡಿಟೇಷನ್ ತುಂಬಾ ಒಳ್ಳೆಯದು ನಿಮಗೆ.
ಮೆಡಿಟೇಷನ್ ತುಂಬ ಒಳ್ಳೆಯದು ಆಪ್ಷನ್ ನಂಬರ್ 3ಗೆ. ಆ್ಯಂಡ್ ಫ್ಯೂಚರಲ್ಲಂತೂ ಹೇಳೋದೇ ಬೇಡ, ನ್ಯೂ ಬಿಗಿನಿಂಗ್ ಇದೆ, ನ್ಯೂ ಆಪರ್ಚುನಿಟಿ ಇದೆ, ನಿಮಗೆ ಒಂದು ಬಿಗ್ ಟ್ರಾನ್ಸ್ಫಾರ್ಮೇಷನ್ ಇದೆ ಆಪ್ಷನ್ ನಂಬರ್ 2. ಫ್ಯೂಚರಲ್ಲಿ ನೀವು ಅದನ್ನ ನೋಡ್ಬೋದು. ಪ್ರೆಸೆಂಟಲ್ಲಿ ನೀವು ಮೆಡಿಟೇಷನ್ ಮಾಡ್ತಾ ಇದ್ದರೆ, ನಿಮ್ಮ ಹಾರ್ಟ್ ಏನು ಹೇಳುತ್ತೆ ಅದನ್ನು ನೀವು ಫಾಲೋ ಮಾಡ್ತಾ ಇದ್ದರೆ, ಫ್ಯೂಚರಲ್ಲಿ ಬಿಗ್ ಟ್ರಾನ್ಸ್ಫಾರ್ಮೇಷನ್ ನೀವು ನೋಡಬಹುದು. ನಿಮ್ಮ ಪ್ರಾಬ್ಲಮ್ ಇರ್ಬೋದು, ನಿಮ್ಮ ಸಿಚುವೇಶನ್ ಏನಿದೆ ನೋಡಿ ಅದನ್ನ ನೀವು ಆಳವಾಗಿ ಗಹನೆ ಮಾಡ್ಬೋದು. ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಏನಿದೆ ನೋಡಿ, ಇದು ಸೈಕಿಕ್ ಅಬಿಲಿಟಿ ಬಗ್ಗೆ ಮಾತಾಡುತ್ತೆ. ಶಿ ಈಸ್ ವೆರಿ ಇಂಟ್ಯೂಟಿವ್. ನೀವು ನಿಮ್ಮ ಇಂಟ್ಯೂಷನ್ ತುಂಬ ಪವರ್ಫುಲ್ ಇದೆ ಆಪ್ಷನ್ ನಂಬರ್ 3. ಬಿಕಾಸ್ ದ ಹೈ ಪ್ರೀಸ್ಟೆಸ್ ಕೂಡ ಇಂಟ್ಯೂಷನ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಕೂಡ ಇದೆ. ಫ್ಯೂಚರಿಗೆ ತುಂಬ ಒಳ್ಳೆಯದಿದೆ. ಯಾರಾದರೂ ಟ್ಯಾರೋ ಏನಾದರೂ ಕಲಿಬೇಕು ಅಂತ ಇದ್ದರೆ, ಯು ನೀಡ್ ಅಲೋನ್ ಟೈಮ್. ಇದಕ್ಕೆ ನಿಮಗೆ ಅಲೋನ್ ಟೈಮ್ ಬೇಕೇ ಬೇಕು. ಯಾರಾದರೂ ರೇಕಿ ಹೀಲಿಂಗ್ ಏನಾದರೂ ಕಲಿಬೇಕು ಅಂತಂದರೆ ಮೊದಲು ನಾವು ನಮ್ಮನ್ನು ನೋಡ್ಕೊಳ್ಬೇಕಾಗುತ್ತೆ, ತಿಳ್ಕೊಳ್ಬೇಕಾಗುತ್ತೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಇನ್ನರ್ ಗೈಡೆನ್ಸ್, ನೀವು ಗೈಡೆನ್ಸನ್ನು ಬೇರೆಯವರಲ್ಲಿ ಕೇಳೋ ಬದಲು ಅದು ನಿಮ್ಮ ನಾನು ಹೇಳ್ತಾ ಇದ್ದೀನಿ ಇವಾಗ ನೋಡು, ನಿಮಗೆ ಗೈಡೆನ್ಸ್ ಬೇಕು ಅಂತಂದರೆ ನೀವು ಟ್ಯಾರೋ ರೀಡಿಂಗೇ ನೋಡಬೇಕು ಅಂತ ಇಲ್ಲ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು ಕೇಳಿ, ಅದರ ಜೊತೆ ಕನೆಕ್ಟ್ ಆಗಿ. ಅದರ ಜೊತೆ ಹೇಗೆ ಕನೆಕ್ಟ್ ಆಗಬೇಕು? ಮೆಡಿಟೇಷನ್ ಮಾಡಬೇಕು. ನಿಮಗೆ ನೀವು ಅಲೋನ್ ಟೈಮ್ನ ತೊಗೊಳ್ಬೇಕು. ಓಕೆ, ವಾಚಿಂಗ್ ಕ್ಲೌಡ್ಸ್ ಅದು ಕೂಡ ನಿಮಗೆ ಒಳ್ಳೆಯದು. ವಾಚಿಂಗ್ ಕ್ಲೌಡ್ಸ್ ನಾನು ಮೊನ್ನೆ ತಾನೇ ಇವಾಗ ವಾಪಸ್ ನಾನು ಕನೆಕ್ಟ್ ಆಗಿದ್ದೀನಿ. ಬಿಕಾಸ್ ಮಳೆ ಇರುತ್ತಲ್ವಾ, ಹೋಗಿ ನೋಡೋದಕ್ಕಾಗೋದಿಲ್ಲ ಕ್ಲೌಡ್ಸ್ನ. ಮೊನ್ನೆ ನಾನು ಕ್ಲೌಡ್ಸ್ ನೋಡ್ತಾ ಇದ್ದೆ. ಸೊ ನೋಡ್ತಾ ಇರಬೇಕಾದ್ರೆ ನಾನು ನನ್ನ ಸ್ಪಿರಿಟ್ ಗೈಡ್ನ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈಗಲ್ ಬಂತು. ಸೊ ಈಗಲ್ ಈಸ್ ಮೈ ಸ್ಪಿರಿಟ್ ಆ್ಯನಿಮಲ್, ಒಂದು ಸ್ಪಿರಿಟ್ ಆ್ಯನಿಮಲ್ ಈಗಲ್ ನಂದು. ಸೊ ಈಗಲ್ನ ವಿಷನ್ ಆ್ಯಂಡ್ ಪರ್ಸ್ಪೆಕ್ಟಿವ್, ಅದರ ಎಷ್ಟೇ ಮೇಲಿದ್ರು ಅದು ಎಷ್ಟೇ ಮೇಲಿದ್ರು ತುಂಬ ಹೈ ಹೋಗುತ್ತೆ ಅಲ್ವಾ, ತುಂಬ 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 ಮೇಲೆ ಹೋಗುತ್ತೆ. ಸೊ ನಮ್ಮ ಡ್ರೀಮ್ ಕೂಡ ಅಷ್ಟೇ, ಗಿವ್ ಅಪ್ ಮಾಡಬೇಡಿ, ಯು ಕ್ಯಾನ್ ಡೂ ಇಟ್ ಅಂತ ಹೇಳಿ. ಓಕೆ, ಸೊ ಇಲ್ಲೂ ಕೂಡ ಅಷ್ಟೇ ಆಪ್ಷನ್ ನಂಬರ್ 3, ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಳಿ. ಇಲ್ಲಿ ಮೇಜರ್ ಬದಲಾವಣೆ ಇದೆ, ಡೆತ್ ಇದೆ. ಡೆತ್ ಅಂದರೆ ನ್ಯೂ ಬಿಗಿನಿಂಗ್, ನಿಮ್ಮ ಹಳೆ ಚರ್ಮ ಹೋಗಿ ಹೊಸ ಚರ್ಮ ಬರುವಂಥದ್ದು. ಸೊ ನಿಮ್ಮ ಹಳೆ ಬಿಲೀಫ್ ಸಿಸ್ಟಮಿಂದ ಹೊಸ ಬಿಲೀಫ್ ಸಿಸ್ಟಮ್ಗೆ ಬರುವಂಥದ್ದು. ಹಳೆ ರೀತಿ ವಿಧಾನ ಏನಿತ್ತು ನೋಡಿ ಅದು ಬದಲಾವಣೆ ಆಗುವಂಥದ್ದು. ಬೇರೆಯವ್ರನ್ನ ನೋಡುವಂಥ ದೃಷ್ಟಿಕೋನ ಇರ್ಬೋದು, ಅದು ಬದಲಾವಣೆ ಆಗ್ಬೋದು ಇಲ್ಲಿ. ಓಕೆ, ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಕೂಡ ಸೈಕಿಕ್ ಅಬಿಲಿಟಿ ಕೂಡ ನಿಮ್ಮದು ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗ್ಬೋದು. ನಿಮ್ಮ ಸೈಕಿಕ್ ಅಬಿಲಿಟಿ ಏನು ಅನ್ನೋದು ನಿಮಗೆ ಗೊತ್ತಾಗ್ಬೋದು. ನೀವು ಕ್ಲಿಯರ್ ಆಯನ್ಸಾ, ಕ್ಲಿಯರ್ ಆಡಿಯೆಂಟಾ ಅನ್ನೋದು ಕೂಡ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಆಪ್ಷನ್ ನಂಬರ್ 3. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಇಲ್ಲಿದೆ ಸ್ಲೀಪಿಂಗ್ ಇನ್ ಲೇಟ್. ಓಕೆ, ಇಲ್ಲಿ ಹೇಳ್ತಾ ಇದ್ರೆ ಸಮಯಕ್ಕೆ ಹೆಚ್ಚು ರೆಸ್ಪೆಕ್ಟನ್ನು ಕೊಡಿ. ಏನು ಸ್ಲೀಪಿಂಗ್ ಇನ್ ಲೇಟಾಗಿ ಮಲ್ಕೊಳ್ಬೇಡಿ, ಯೋಚನೆ ಮಾಡಬೇಡಿ, ಸಮಯನ ಕಳಿಬೇಡಿ. ಇಲ್ಲಿ ಸ್ಲೀಪಿಂಗ್ ಇನ್ ಲೇಟ್ ಸ್ಲೀಪ್ ಮಾಡಬೇಡಿ, ಬೇಗ ಮಲ್ಕೊಳ್ಳಿ, ಸಮಯಕ್ಕೆ ಸರಿಯಾಗಿ ಮಲ್ಕೊಳ್ಳಿ, ಸಮಯನ ವೇಸ್ಟ್ ಮಾಡಬೇಡಿ, ಸಮಯನ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿ. ಆಪ್ಷನ್ ನಂಬರ್ 3. ಓಕೆ, ಸೊ ಇದೆ ಲೈಟ್ ಇನ್ ದ ಡಾರ್ಕ್ನೆಸ್ ಆಫ್ ಲೈಫ್ ಕ್ಯಾಂಡಲ್. ನೋಡಿ, ಇವಾಗ ನಿಮ್ಮ ಜೀವನದಲ್ಲಿ ನಿಮಗೆ ಡಾರ್ಕ್ನೆಸ್ ಅಂತ ಅನಿಸ್ಬಹುದು ಆಪ್ಷನ್ ನಂಬರ್ 3, ಬಟ್ ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ. ಲೈಟ್ ಇನ್ ದ ಡಾರ್ಕ್ನೆಸ್ ಆಫ್ ಲೈಫಲ್ಲಿ ಡಾರ್ಕ್ ಇದೆ ಅಂತಂದರೆ ಅಲ್ಲಿ ಲೈಟ್ ಕೂಡ ಇದೆ, ಲೈಟ್ ಇದೆ ಅಂತಂದರೆ ಅಲ್ಲಿ ಡಾರ್ಕ್ ಕೂಡ ಇದೆ. ಆದಷ್ಟು ಲೈಟ್ ಚೂಸ್ ಮಾಡಿ, ಆದಷ್ಟು ಡಿವೈನ್ ಜೊತೆ ಕನೆಕ್ಟ್ ಆಗಿ. ಆ್ಯಂಡ್ ಫ್ಲೇಮ್ ಮೆಡಿಟೇಷನ್ ಕೂಡ ನೀವು ಮಾಡ್ಬೋದು, ಫ್ಲೇಮನ್ನು ನೋಡ್ತಾ ಮೆಡಿಟೇಷನ್ ಕೂಡ ಮಾಡಬಹುದು ಇಲ್ಲಿ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್, ಒಂದು ಫೈನಲ್ ಕಾರ್ಡ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಓಕೆ, ಥ್ಯಾಂಕ್ ಯು. ಟ್ರಾವೆಲಿಂಗ್ ಲೈಟ್ಲಿ ಸಿಂಪ್ಲಿಫೈ ಯುವರ್ ಲೈಫ್. ಓಕೆ, ಟ್ರಾವೆಲ್ ಮಾಡುವ ಲೈಫ್, ನಿಮ್ಮ ಲೈಫನ್ನು ಆದಷ್ಟು ಸಿಂಪಲ್ ಆಗಿ ಇಡೋದಕ್ಕೆ ಪ್ರಯತ್ನ ಪಡಿ. ಹಳೆ ವಿಚಾರ ಏನಿದೆ ನೋಡಿ ಅದನ್ನೆಲ್ಲ ಡಿಕ್ಲೆಟರ್ ಮಾಡಿ. ಆದಷ್ಟು ಇಲ್ಲಿ ನೀವು ನೇಚರ್ ಜೊತೆ ಕನೆಕ್ಟ್ ಆಗ್ಬೋದು. ಆಪ್ಷನ್ ನಂಬರ್ 2, ಆಪ್ಷನ್ ನಂಬರ್ 3. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಆರ್ಟ್ ಏನಿದೆ ನೋಡಿ, ನಿಮಗೆ ಯಾವುದು ತುಂಬ ಮ್ಯೂಸಿಕ್ ಇರ್ಬೋದು, ಮ್ಯೂಸಿಕ್ ಜೊತೆ ಕನೆಕ್ಟ್ ಆಗ್ಬೋದು. ಇಲ್ಲಾಂದರೆ ಒಂದು ಸ್ಪೆಸಿಫಿಕ್ ಒಂದು ಇನ್ಸ್ಟ್ರೂಮೆಂಟ್ ಇರ್ಬೋದು, ಅದು ನಿಮಗೆ ತುಂಬ ಹೀಲ್ ಮಾಡಬಹುದು ನಿಮ್ಮನ್ನು. ಲೈಕ್ ಅದು ವ್ಯಾಲಿನ್ ಇರಬಹುದು, ತಬಲಾ ಇರಬಹುದು. ಸೊ ಅಂಥ ಒಂದು ಇನ್ಸ್ಟ್ರೂಮೆಂಟ್ ಜೊತೆ ಕೂಡ ನೀವು ಕನೆಕ್ಟ್ ಆಗಬಹುದು ಇಲ್ಲಿ. ಆಪ್ಷನ್ ನಂಬರ್ 3. ಯಾವುದು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ನೋಡಿ ಅದನ್ನೆಲ್ಲ ರಿಲೀಸ್ ಮಾಡಿ. ಸೊ ಇಂಟರ್ನಲ್ ಎಕ್ಸ್ಟರ್ನಲ್ ಏನಿದೆ ನೋಡಿ ಅದನ್ನ ಎರಡನ್ನೂ ಕೂಡ ಕ್ಲಟರ್ ಮಾಡಿ. ಇಲ್ಲಿ ಇಂಟರ್ನಲ್ಲಿ ನೀವೇನು ಪೇನ್ ಮಾಡ್ತಾ ಇದ್ದೀರಾ, ಔಟರ್ನಲ್ಲಿ ಏನಿದೆ ನೋಡಿ ಅದನ್ನೆಲ್ಲ ಕ್ಲಟರ್ ಮಾಡಿ. ಯಾವುದು ನಿಮಗೆ
ಯಾವ ಒಂದು ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನೋಡಿ ಅದನ್ನ ಮಾತ್ರ ಮಾಡಿ ವಿಷಯನ, ಉಳಿದನ್ನು ಬಿಟ್ಬಿಡಿ. ಸೊ ಎಲ್ಲ ವಿಷಯಗಳನ್ನು ಮೆಸ್ಸಪ್ ಮಾಡಬೇಡಿ. ಆಪ್ಷನ್ ನಂಬರ್ 3. ಇಲ್ಲಾಂದರೆ ನಿಮಗೆ ತುಂಬ ಡಿಫಿಕಲ್ಟ್ ಆಗ್ಬೋದು ನಿಮ್ಮ ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗೋದಕ್ಕೆ. ಸೊ ಆದಷ್ಟು ಇಲ್ಲಿ ಟ್ರಾವೆಲ್ ಲೈಟ್ಲಿ ಏನು ಹೇಳುತ್ತೆ ಗೊತ್ತುಂಟ, ಇಲ್ಲಿ ರೆಸ್ಟ್ ಬಗ್ಗೆ ತಿಳಿಸುತ್ತೆ. ಬಿಕಾಸ್ 9 ಆಫ್ ವಾಂಡ್ಸ್ ರೆಸ್ಟ್ ಬಗ್ಗೆನೇ ತಿಳಿಸುತ್ತೆ. ರೆಸ್ಟ್ ಆ್ಯಂಡ್ ರಿಜನೇಟ್, ನಿಮ್ಮ ಜೊತೆ ನೀವು ಆದಷ್ಟು ಕನೆಕ್ಟ್ ಆಗಿ, ಇಲ್ಲಿ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿ ಆ್ಯಂಡ್ ರೆಸ್ಟ್ ಮಾಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್ ನಿಮಗೆ. ಓಕೆ, ನಿಮಗೆ ಚಾನಲ್ಡ್ ಮೆಸೇಜ್ ಇದೆ, ಅದು ಏನು ಅಂತ ನೋಡೋಣ. ನೆವರ್ ಸ್ಟಾಪ್ ಫೈಟಿಂಗ್. ಓಕೆ, ನೆವರ್ ಸ್ಟಾಪ್ ಫೈಟಿಂಗ್. ಫೈಟಿಂಗ್ ಅಂತಂದರೆ ಬೇರೆಯವ್ರ ಜೊತೆ ಜಗಳ ಮಾಡೋದಲ್ಲ. ನಿಮಗೇನಾದರೂ ಗೋಲ್ ಇದೆ, ಅದನ್ನು ನೀವು ರೀಚ್ ಆಗಬೇಕು ಅಂತಂದರೆ ಸ್ಟಾಪ್ ಮಾಡಬೇಡಿ. ನೆವರ್ ಸ್ಟಾಪ್ ಫೈಟಿಂಗ್. ನಿಮ್ಮ ಆತ್ಮ ಬಲಕ್ಕೋಸ್ಕರ ಏನಾದರೂ ನೀವು ಫೈಟ್ ಮಾಡ್ತಾ ಇದ್ದರೆ ಮಾಡಿ. ನಿಮ್ಮ ಸತ್ಯ ಏನಿದೆ ನೋಡಿ ಅದರ ಜೊತೆ ಸ್ಟ್ಯಾಂಡ್ ನಿಲ್ಲಿ. ಓಕೆ, ಸೊ ಎಸ್. ಓಕೆ, ಫೈನಲ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 3. ಆಪ್ಷನ್ ನಂಬರ್ 3. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಒನ್ ಮೋರ್ ಟೈಮ್ ಪ್ಲೀಸ್. ಓಕೆ, ಬಟರ್ಫ್ಲೈ. ಓಕೆ, ಇಲ್ಲಿ ಬಟರ್ಫ್ಲೈ ಇದೆ. ಬಟರ್ಫ್ಲೈ ಅಟ್ರಾಕ್ಟಿವ್ ಬಗ್ಗೆ ತಿಳಿಸುತ್ತೆ. ಅಟ್ರಾಕ್ಷನ್ ಅಂತಂದರೆ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹೋಗಿ ಮಕರಂದನ ಹೀರುತ್ತೆ. ಸೊ ಆದಷ್ಟು ಪ್ಲೇಫುಲ್ನೆಸ್ನ ತೊಗೊಂಡು ಬನ್ನಿ ಜೀವನದಲ್ಲಿ. ಓಕೆ, ಸೊ ಅಂಥದ್ದು ಯಾವ್ದು ನಿಮಗೆ ಖುಷಿ ಕೊಡುತ್ತೆ ಅಂತ ಅದನ್ನು. ಇತ್ತೀಚೆಗೆ ನಿಮಗೆ ಬಟರ್ಫ್ಲೈ ತುಂಬ ನೋಡೋದಕ್ಕೆ ಸಿಗ್ತಾ ಇರ್ಬೋದು. ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 3, ಇದು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ, ಕಕೂನಿಂದ ಬಟರ್ಫ್ಲೈ ಆಗುವಂಥದ್ದು. ಕೃತಜ್ಞತೆ, ದೇವರಿಗೆ ಕೃತಜ್ಞತೆ ಅರ್ಪಿಸೋದನ್ನು ಮರಿಬೇಡಿ. ಕ್ರಾಫ್ಟ್ ನೋಡಿ, ನಾನು ಇವಾಗಷ್ಟೇ ಹೇಳಿದೆ ಕ್ರಾಫ್ಟ್. ಯಾವುದು ನಿಮಗೆ ಆರ್ಟ್ ಇರ್ಬೋದು, ಇಲ್ಲ ನಿಮ್ಮ ಮ್ಯೂಸಿಕ್ ಇರ್ಬೋದು, ಅದ್ರ ಜೊತೆ ಎಷ್ಟು ನಿಮ್ಮನ್ನು ನೀವು ಕನೆಕ್ಟ್ ಮಾಡ್ಬೋದು. ಇಲ್ಲಿ ಬರವಣಿಗೆ ಇದೆ, ಇಲ್ಲಿ ರೈಟಿಂಗ್. ಅದೇ ನಾನು ಮೊದಲೇ ಹೇಳಿದೆ ಅಲ್ಲ, ನಿಮಗೆ ಜರ್ನಲಿಂಗ್ ಮಾಡುವಂಥದ್ದು ಅದೆಲ್ಲ ಒಳ್ಳೆಯದಿರುತ್ತೆ. ಕೈಂಡ್, ಸೊ ಆದಷ್ಟು ನಿಮಗೆ ನೀವು ಕೈಂಡ್ ಆಗಿರಿ. ಓಕೆ, ಆ್ಯಂಡ್ ಬ್ರೀದಿಂಗ್. ಎಸ್, ಇಲ್ಲಿ ನಾನು ಹೇಳಿದೆ ಅಲ್ವಾ, ಮೆಡಿಟೇಷನ್. ಸೊ ಇಲ್ಲಿ ಬ್ರೀದಿಂಗ್ ಎಕ್ಸಸೈಸ್ ನಿಮಗೆ ತುಂಬ ಒಳ್ಳೆಯದು. ಆಪ್ಷನ್ ನಂಬರ್ 3. ಸೊ ಎಸ್, ಇದಿಷ್ಟು ಇವತ್ತಿನ ರೀಡಿಂಗ್ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನನಗಂತೂ ತುಂಬಾ ಇಷ್ಟ ಆಯಿತು ಈ ರೀಡಿಂಗ್. ಸೊ ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.